ಆಸರ ಟಿವಿಯ ಎಲ್ಲ ವೀಕ್ಷಕರಿಗೆ ಸುವಾರ್ತಿಕ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಬಯಸ್ತೇನೆ. ಪ್ರಿಯ ವೀಕ್ಷಕರೇ, ದೇವರ ಸೇವೆ ಮಾಡ್ತಿರುವಂಥ ಸೇವಕರನ್ನು ಗುರುತಿಸಿ ಅವರನ್ನು ವೇದಿಕೆ ಕರೆದು ಅವರ ಒಂದು ಜೀವನದ ಸಾಕ್ಷಿ ಅಥವಾ ಮತ್ತು ಅವರು ಮಾಡ್ತಿರೋ ಸೇವೆ ಬಗ್ಗೆ ತಿಳ್ಕೊಳ್ಳುವಂತಾಗಿದೆ ಈ ಸುವಾರ್ತಿಕ ಕಾರ್ಯಕ್ರಮ. ಕಳೆದ ಹಲವಾರು ಸಂಚಿಕೆಗಳಲ್ಲಿ ಅನೇಕ ದೇವಸೇವಕರನ್ನು ನಾವು ಇಲ್ಲಿ ಕರೆದಿದ್ದೇವೆ. ಪ್ರಿಯರೇ, ಅವರ ಜೀವನದ ಬಗ್ಗೆ ನಾವು ಸಾಕ್ಷಿ ಕೇಳ್ಕೊಂಡಿದ್ದೇವೆ. ಯಾವ ರೀತಿ ಸೇವೆ ಮಾಡ್ತಿದ್ದಾರೆ, ಅವರು ಯಾವ ರೀತಿ ರಕ್ಷಣೆ ಹೊಂದಿದ್ರು, ಇಂಥ ಅನೇಕ ವಿಷಯಗಳು ನಾವು ಕೇಳ್ತಾ ಬಂದಿದ್ದೇವೆ. ಇದೆಲ್ಲ ಕಾರ್ಯಕ್ರಮ ನಿಮಗೆ ಆಶೀರ್ವಾದದಾಯಕವಾಗಿತ್ತು ಎಂದು ನಾನು ನೆನೆಸ್ತೇನೆ. ಪ್ರಿಯ ವೀಕ್ಷಕರೇ, ಇಂದು ಕೂಡ ನಮ್ಮ ಮಧ್ಯದಲ್ಲಿ ಬೆಂಗಳೂರಿನಲ್ಲಿ ಸೇವೆ ಮಾಡ್ತಿರುವಂಥ ಪ್ರಕಾಶ್ ದಿವಾಕರನ್ ಇವರಿದ್ದಾರೆ. ಇವರನ್ನು ಆಸರ ಟಿವಿ ಪರವಾಗಿ ಹಾಗೂ ನಮ್ಮೆಲ್ಲ ವೀಕ್ಷಕರ ಪರವಾಗಿ ಆತ್ಮೀಯವಾಗಿ ಸ್ವಾಗತ ಬಯಸ್ತೇನೆ. ಸ್ವಾಗತ. ಫಸ್ಟ್ ನೀವು ಬೆಂಗಳೂರಲ್ಲಿ ಸೇವೆ ಮಾಡ್ತಿದ್ದೀರಲ್ಲ, ಎಷ್ಟು ವರ್ಷದಿಂದ ಬೆಂಗಳೂರು ಸೇವೆ ಮಾಡ್ತಿದ್ದೀರ? ಅಷ್ಟೇ ಬೆಂಗಳೂರಲ್ಲಿ ನಾನು 94ರಿಂದ ಬೆಂಗಳೂರಲ್ಲೇ ಇದ್ದೀನಿ. 94ರಿಂದ ಬೆಂಗಳೂರಲ್ಲಿ ಇದ್ದೀರಾ? ಓಕೆ. ಫಸ್ಟ್ ನೀವು ಹುಟ್ಟಿದಂಥ ಊರು ಯಾವುದು? ಫಸ್ಟ್ ಕೇರಳ. ಹೌದು, ಕೇರಳದಲ್ಲಿ ಹುಟ್ಟಿದವರು ನೀವು? ಹೌದು. ನಿಮ್ಮ ತಂದೆ ತಾಯಿ ಎಲ್ಲ ಕೇರಳದವರು. ಏನು ಮಾಡ್ತಿದ್ರು ಅಷ್ಟೇ ಅವರು? ಇಲ್ಲ, ಅವರೆಲ್ಲ ಸಾಮಾನ್ಯ ಜನರಾಗಿತ್ತು. ಅಷ್ಟೊಂದು ಏನೋ ದೊಡ್ಡ ಆಸ್ತಿಗಾರರು ಅಂದವ್ರು ಏನೋ ಅಲ್ಲ, ಮಾಮೂಲಿ. ಏನು ಕೆಲಸ ಮಾಡ್ತಿದ್ರು? ಇಲ್ಲ, ಅಮ್ಮ ಅಂದರೆ ಅವ್ರಿಗೆ ಫ್ಯಾಕ್ಟ್ರಿಯಲ್ಲಿ ಕೆಲಸ ಇದ್ರು. ತಂದೆಯೂ ಅದೇ ಸೇಮ್ ಫ್ಯಾಕ್ಟ್ರಿಯಲ್ಲಿ ಕೆಲಸ ಇದ್ರು. ಬಟ್ ಸ್ವಲ್ಪ ಆದಮೇಲೆ ತಂದೆಯವರ ಕೆಲಸ ಬಿಟ್ಬಿಟ್ಟು ಮತ್ತೆ ಮನೆಯಲ್ಲಿ ನಮ್ಮ ಫಾರ್ಮರ್ ಅದು ವ್ಯವಸಾಯ ಸ್ವಂತ ಜಮೀನಿತ್ತು ಅಷ್ಟೇ? ಇಲ್ಲ, ಅಷ್ಟೊಂದು ಜಾಸ್ತಿ ಏನೂ ಇಲ್ಲ, ಬಟ್ ಸ್ವಲ್ಪ ಅದು ಇದಾಗಿ. ಎಷ್ಟು ಜನ ಮಕ್ಕಳು ಭಾಷೆ ನಿಮಗೆ, ನಿಮ್ಮ ತಂದೆಗೆ? ಆ್ಯಕ್ಚುಲಿ ನಾನು ಒಬ್ಬನೇ ಇರೋದು. ನಾವು 5 ಜನ ಮಕ್ಕಳಿದ್ರು. ಓಕೆ. ಆದರೆ ನನ್ನ ಚಿಕ್ಕ ವಯಸ್ಸು ಅಂದರೆ ನನ್ನ 5 ವಯಸ್ಸೊಳಗೇನೆ 4 ಜನ ನಮ್ಮ ಸಹೋದರರು ತೀರೋದ್ರು. ನಿಮಗೆ 5 ವರ್ಷ ಆಗೋ ಮೊದಲೇ? ಹೌದು, ಹೌದೌದು. ನನ್ನ ಅಕ್ಕ ಒಬ್ಬಳು, ಚಿಕ್ಕ ತಂಗಿ ಒಬ್ಬಳು, ಇವರಿಬ್ಬರು ಮಾತ್ರ ನನಗೆ ಗೊತ್ತು. ಮತ್ತು 2 ಅಣ್ಣ ಅಂದವರು ಇದ್ದರು, ಅವರು ನನಗೆ ಜ್ಞಾಪಕ ಇಲ್ಲ. ಹಾಗೆ 4 ಜನ ನನ್ನ ಸಹೋದರರು ತೀರೋದ್ರು. ಓಕೆ. ಫಸ್ಟ್ ವಿದ್ಯಾಭ್ಯಾಸ ಎಲ್ಲಿ ಮಾಡಿದ್ರು ಅಷ್ಟೇ? ಎಲ್ಲ ಕೇರಳದಲ್ಲೇ ಮಾಡಿರೋದು. ಕೇರಳದಲ್ಲಿ ಮಾಡಿದ್ರು. ಸಹೋದರ ಅವರು ತೀರ್ಲಿಕ್ಕೆ ಏನು ಕಾರಣ ಏನಾದರೂ ಇತ್ತಾ? ಅದು ನನ್ನ 5 ವಯಸ್ಸೊಳಗಡೆ ನಡೆದಿರುವ ಘಟನೆ ಅಲ್ವ. ಆದರೂ ಕೂಡ ನಮ್ಮ ತಾಯಿ ಎಲ್ಲ ಹೇಳಿ ನನಗೆ ಹೀಗೆ ಅಂತಂದರೆ, ನಮ್ಮ ಮನೆ ಅಂದರೆ ಒಂದು ಹಳೆ ಮನೆ ಎಲ್ಲ ಇರುವಂಥ ಒಂದು ದೊಡ್ಡ ಮನೆಯಾಗಿತ್ತು, ಒಂದು ಕುಟುಂಬವಾಗಿತ್ತು. ಸೊ ಆ ಕಾಲದಲ್ಲಿ ಏನೋ ಬಹಳ ದೋಷಗಳು ಇದೆ ಅಂದರೆ, ಆ ದೋಷಗಳ ಮುಖಾಂತರ ಈ ಥರ ಘಟನೆ ಸಂಭವಿಸಿದೆ ಅಂತ. ನನ್ನ ಸಹೋದರರು ಮಾತ್ರವಲ್ಲ, ನನ್ನ ಚಿಕ್ಕಮ್ಮ ಅವರು ತೀರೋದ್ರು. ಅಂದರೆ ನಮ್ಮ ಮನೆಯಲ್ಲಿ ಕುಟುಂಬದಲ್ಲಿ ಬಹಳ ಸಮಸ್ಯೆಗಳು ಆಗಿದೆ. ಅದ್ರ ಮುಖಾಂತರವಾಗಿ ಎಲ್ಲ ಇದು ದೋಷಗಳಂದರೆ. ಸೊ ಕೊನೆಯದಾಗಿ ನನ್ನ ಚಿಕ್ಕ ತಂಗಿ ತೀರೋದಾಗ ಈ ಥರ ಎಲ್ಲ ನೋಡಿಕೊಂಡಾಗ, ಹಿಂದೂ ಸಂಪ್ರದಾಯ ಪ್ರಕಾರ ಎಲ್ಲ ಇದೆ, ಹೇಗೆ ಇದಾಗ್ತಾ ಇದೆ ಅಂತ ಹೊರಸ್ಬೇಕು, ಅದೆಲ್ಲ ನೋಡಿಕೊಂಡಾಗ ನನ್ನ ಚಿಕ್ಕ ತಂಗಿ ಸತ್ತು 16ನೇ ದಿನ ರಾತ್ರಿ ನಾನು ಸತ್ತೋಗತ್ತೆ ಅಂತ ಒಂದು ವಿಧಿ ಇತ್ತು. ಆಗಿತ್ತು. ಆದರೆ ಇವತ್ತು ನಿಶ್ಚಯವಾಗಲೂ ನಾನು ದೇವ್ರ ಕೃಪೆಯಲ್ಲಿ ನಾನು ಹೇಳಬಹುದು. ಯಾಕಂದರೆ ತಾಯಿ ಹೊಟ್ಟೆಯಿಂದಲೇ ಹೆಸರು ಕರೆದು ನನ್ನನ್ನು ದೇವರು ಬೇರ್ಪಡಿಸಿರೋದ್ರಿಂದ ನಾನು ಜೀವಂತವಾಗಿದ್ದೀವಿ. ಸೊ ದೇವರು ಮಟ್ಟಿಗೆ ನಾನು ಬಿಟ್ಟುಕೊಟ್ಟಿಲ್ಲ. ಹೌದೌದು. ಒಂದು ಓಕೆ. ಫಸ್ಟ್ ನಿಮ್ಮ ವಿದ್ಯಾಭ್ಯಾಸ ನೀವು ಎಷ್ಟು ಮಾಡಿದಿರಿ? ನಾನು ಡಿಪ್ಲೊಮಾ ಮಾಡಿದ್ರಿ. ಫಸ್ಟ್ ನಿಮ್ಮ ಬಾಲ್ಯ ಪ್ರಾಯ ಸ್ವಲ್ಪ ನಮಗೆ ಯಾವ ರೀತಿ ಅಂತ ಹೇಳ್ಬೋದು ಭಾಷೆ? ನಿಮ್ಮ ಸ್ವಭಾವ ಎಲ್ಲ ಅಥವಾ ಯಾವ ರೀತಿ? ನನ್ನ ಚಿಕ್ಕ ವಯಸ್ಸಂದರೆ, ಯಾಕಂದರೆ 4 ಜನ ಮಕ್ಕಳು ತೀರು ಹೋಗಿದ್ರಲ್ಲ, ಅದರಿಂದ ನನ್ನ ಜೀವನ ಅಂದರೆ ನನ್ನ ಹೆಚ್ಚು ಜಾಸ್ತಿ ಆಚೆಯಲ್ಲಿ ಕಳಿಸ್ತಾ ಇರಲಿಲ್ಲ. ಯಾಕಂದರೆ ಒಂದು ಪ್ರಶ್ನವಿದ್ಯೆ ಇದೆ, ನಾನು ತೀರೋಗತ್ತೆ ಅಂತ ಒಂದು ಪ್ರಶ್ನವಿದ್ಯೆ ಇತ್ತು. ಅದರಿಂದ ನಮ್ಮ ತಂದೆ ತಾಯಿಗೆಲ್ಲ ಸ್ವಲ್ಪ ಹೆದರಿಕೆ ಇತ್ತು, ಏನಾದರೂ ಹೆಚ್ಚು ಕಮ್ಮಿ ಆಗತ್ತಾ ಅಂತ. ಯಾಕಂದರೆ ಆ ಕಾಲದಲ್ಲಿ ಕೂಡ ನಮ್ಮ ತಾಯಿ ಎಲ್ಲ ದೇವಸ್ಥಾನ ಕರ್ಕೊಂಡು ಹೋಗೋದು, ಆ ಪೂಜೆ ಈ ಪೂಜೆ, ಮತ್ತು ಎಲ್ಲ ತಿಂಗಳು ನನ್ನ ನಕ್ಷತ್ರ ಬಂದಾಗ ಆ ನಕ್ಷತ್ರದಲ್ಲಿ ಎಲ್ಲ ತಿಂಗಳು ಮನೆಯಲ್ಲಿ ಪೂಜೆ ಆ ಥರ ಇದರೆಲ್ಲ ಮಾಡಿಕೊಂಡಿದ್ರು. ಸೊ ಅದರಿಂದ ಹೆಚ್ಚು ನಾನಲ್ಲಿ ಆಚೆ ಓಡಾಡಲಿಕ್ಕಾಗಲಿ ಅದಕ್ಕೇನಾದರೂ ನನಗೆ ಅನುಮತಿ ಇರಲಿಲ್ಲ. ಸೊ ಆದರೂ ಗುಣಮಟ್ಟ ಸ್ವಭಾವ ನೋಡಿದ್ರೆ ಎಲ್ಲರೂ ಮಾತು ಕೇಳಿ, ಯಾಕಂದರೆ ನನ್ನ ತಾಯಿ ಎಲ್ಲ ನಮ್ಮ ತಂದೆ ಹಂಗೇ ಬೆಳೆಸಿರೋದು, ಎಲ್ಲರನ್ನೂ ಗೌರವಿಸಬೇಕು, ಎಲ್ಲರ ಮಾತು ಕೇಳಬೇಕು ಅಂದರೆ ಎಲ್ಲರಲ್ಲಿ ಖುಷಿಯಾಗಿ ಸಂತೋಷವಾಗಿ ಒಳ್ಳೆಯ ಗುಣಮಟ್ಟದಲ್ಲಿ ಬೆಳೆದರು. ಓಕೆ. ಕಲಿಯೋದ್ರಲ್ಲಿ ಯಾವ ರೀತಿ ಇದ್ರಿ? ಕಲಿಯೋದ್ರಲ್ಲಿ ಅಂದರೆ ಶಾಲೆ ವಿದ್ಯಾಭ್ಯಾಸದಲ್ಲಿ ಕೂಡ ಕಲಿಯೋದೆಲ್ಲ ಒಳ್ಳೆ ಸ್ಟಡಿ. ಹೌದೌದು. ಸ್ಕೂಲಲ್ಲಿ ಕೂಡ ನನಗೆ ಒಳ್ಳೆಯ ಹೆಸರು ಇತ್ತು. ಓಕೆ. ಹೌದೌದು. ಓಕೆ. ನೀವು 10th ಆದಮೇಲೆ ಇದು ಡಿಪ್ಲೊಮಾ ಈಗ PUC ಏನು ಮಾಡಲಿಲ್ಲ? ಮಾಡಲಿಲ್ಲ, ಡೈರೆಕ್ಟ್ ಆ ಥರ. 10th ಆದಮೇಲೆ ಡಿಪ್ಲೊಮಾ ಮಾಡಿದ್ರಿ. ಓಕೆ. ಮತ್ತು ಮುಂದೆ ಏನಾಯ್ತು ಫಸ್ಟ್ ನಿಮ್ಮ ವಿಷಯ ಹೇಳ್ಬೋದಾ? ಹೇಳ್ಬೋದು, ನಿಶ್ಚಯವಾಗಲೂ. ಮುಂದೆ ಅಂದರೆ 85ರ ಮಾರ್ಚ್ರಲ್ಲಿ ನಾನು ಕೆಲಸಕ್ಕಾಗಿ ನನ್ನ ನೇಬರ್ ಒಬ್ಬರು ಡೆಲ್ಲಿಯಲ್ಲಿದ್ದರು. ಸೊ ಅವ್ರ ಜೊತೆಯಲ್ಲಿ ಕೆಲಸಕ್ಕೆ ಅಂತ ಹೇಳಿ ಅವ್ರ ಜೊತೆಯಲ್ಲಿ ಡೆಲ್ಲಿಗೆ ಹೋದರು.
ಸೊ ಅಲ್ಲಿ ಹೋಗಿ ಸಣ್ಣ ಪುಟ್ಟ ಕೆಲಸ ಎಲ್ಲ ಸಿಕ್ತು, ಮಾಡಿಕೊಂಡು ಆರಾಮಾಗಿದ್ದರು. ಸೊ 88ರಲ್ಲಿ ಏನಾಗಿದೆ ಅಂದರೆ, ನಾನು ಡೆಲ್ಲಿ ಕಲ್ಕಾಜಿ ಎಂಬ ಸ್ಥಳದಲ್ಲಿ ಇದ್ದರು. ಅಲ್ಲಿ ನನ್ನ ಜೊತೆಯಲ್ಲಿ ಇನ್ನೊಬ್ಬರು ಫ್ರೆಂಡು, ನಾವಿಬ್ಬರು ಒಂದೇ ಮನೆಯಲ್ಲಿ ವಾಸ ಮಾಡ್ತಾ ಬಂದಾಗ, ಸೊ ಅಲ್ಲಿ ನನ್ನ ಈ ಫ್ರೆಂಡು ಅವ್ರದ್ದು ಒಂದು ಟೇಪ್ ರೆಕಾರ್ಡ್ ಯಾರೋ ಕದ್ಕೊಂಡು ಹೋಯಿತು. ಸೊ ಅದು ವಿಷಯ ಬಂದು ನಾನೇ ಒಬ್ಬನೇ ರೂಮಲ್ಲೇ ಇತ್ತು. ಇದು ಯಾರು ಎತ್ಕೊಂಡು ಹೋಗಿದೆ, ನಾನು ನಿದ್ರೆ ಮಾಡುವ ಸಮಯದಲ್ಲಿ, ಮಲಗಿರೋ ಸಮಯದಲ್ಲಿ ಯಾರೋ ಇದು ಕತ್ಕೊಂಡು ಹೋಯಿತು. ಅದು ಯಾರು ಎತ್ಕೊಂಡು ಹೋಗಿದೆ ಅಂತ ಗೊತ್ತಿಲ್ಲ. ಆದರೆ ನಾನು ಅದ್ರ ಬಗ್ಗೆ ವಿಚಾರಿಸಿರುವಾಗ ನನಗೆ ಒಬ್ಬ ಸ್ನೇಹಿತರದ್ದು ಈಸ್ ಅ ಪಾಸ್ಟರ್, ಅವರು ಪಾಸ್ಟರ್ ಆಗಿತ್ತು, ಅವರಲ್ಲಿ ಬೆಳ್ಕೊಳ್ಳೋದು ಓದ್ತಾಯಿದ್ರು. ಆದರೆ ಆ ಕಾಲದಲ್ಲಿ ನನಗೆ ಈ ಪಾಸ್ಟರ್ ಅಂದರೆ ಏನು ಅಂತಂದೆಲ್ಲ ನಮಗೆ ಬರಲ್ಲ. ಅಂದರೆ ಆಗ ಕ್ರಿಶ್ಚಿಯಾನಿಟಿ. ಸೊ ಆ ಕಾಲದಲ್ಲಿ ಕೂಡ ನಮ್ಮ ಮನಸ್ಸಲ್ಲೇನೆಂದರೆ, ಇವರು ನಮ್ಮ ಹಿಂದೂ ರಾಷ್ಟ್ರವನ್ನು ಕ್ರಿಶ್ಚಿಯನ್ ರಾಷ್ಟ್ರವಾಗಿ ಮಾಡೋರು ಅಂಥ ಒಂದು ಮನೋಭಾವ ಇವರು ನನ್ನ ದೃಷ್ಟಿಯಲ್ಲಿ ಅವರು. ಆದರೆ ಅವ್ರ ಬಗ್ಗೆ ನಮಗೊಂದು ಜಸ್ಟ್ ಒಂದು ಫ್ರೆಂಡ್ಶಿಪ್ ಥರ ಅವ್ರ ಹತ್ರ ಮಾತಾಡ್ತಾಯಿದ್ದು, ಅವರು ಮನೆಗೆ ಬರ್ತಾಯಿದ್ರು, ಹಾಗೆ ಅಂತಿದ್ದು. ಸೊ ಅವರು ಕೇರಳದವರೇ. ಆದರೆ ಈ ಟೇಪ್ ರೆಕಾರ್ಡು ಇದು ಯಾರೋ ಕತ್ಕೊಂಡು ಹೋಯಿತು. ಆಗ ಈ ನನ್ನ ಫ್ರೆಂಡು ಅವರು ಶಿಫ್ಟ್ ಮುಗಿಸ್ಕೊಂಡು ಮನೆಗೆ ಬಂದಾಗ ನಾನು ಮಲಗಿದ್ದಾರೆ. ಸೊ ಅವ್ರು ನೋಡಿದ್ರೆ ಅದು ಕೋಡು ಎಲ್ಲ ಹಾಗೇ ಇದೆ, ಬಟ್ ಐಟಮ್ ಇಲ್ಲ, ಟೇಪ್ ರೆಕಾರ್ಡ್ ಇಲ್ಲ. ಸೊ ನನಗೇನು ಕೇಳಿದ್ರೆ ಇದು ಯಾರು ಎತ್ಕೊಂಡು ಹೋಗಿದೆ ಅಂತ. ಸೊ ನನಗೆ ಗೊತ್ತಿಲ್ಲ, ನಾನು ಮಲ್ಕೊಂಡಿದ್ರು, ಗೊತ್ತಿಲ್ಲ ನನಗಂತ. ಸೊ ಅವರ ಸಂದೇಹ ಏನಂದರೆ, ನಾನೇನಾದರೂ ತೆಗೆದ, ಏನಾದರೂ ಮಾಡ್ಕೊಂಡಲ್ಲ ಅಂತ. ಕೊನೆಯಲ್ಲಿ ಅದು ನನಗೊಂದು ಅಪಮಾನ ಥರ ಆಗೋಯಿತು. ಸೊ ಅದು ನಾನು ಎನ್ಕ್ವೈರಿ ಮಾಡಿದಾಗ ಈ ಪಾಸ್ ಎಂಬ ವ್ಯಕ್ತಿ ನಾನು ಮಲಗಿರೋ ಸಮಯದಲ್ಲಿ ಅಲ್ಲಿ ಬಂದಿರುವುದು ನೋಡಿರೋರಿದ್ದಾರೆ. ನಮ್ಮ ಮನೆ ಓನರ್ ಅವರು ನೋಡಿದ್ದಾರೆ. ಹಿಂದೆ ಅವರು ಬಂದು ಬೆಳಿ ಶರ್ಟ್ ಹಾಕೊಂಬರ್ತಾರಲ್ಲ, ಅವರು ಬಂದಿದೆ ಅಂತ ಅವರು ಹೇಳಿದ್ರು. ಸರಿ, ಅವರೇ, ಯಾಕಂದರೆ ಅವ್ರು ಪಾಸ್ಟರ್ ಅಲ್ವಾ. ಸೊ ಆಗ ನಾನು ಹೇಳೋಲ್ಲ, ಆ ಮನೋಭಾವ ಅಂದರೆ ಇವರು ಕಳ್ಳರು ಅಂತ ಒಂದು ಮನೋಭಾವ, ಇದು ಸರಿ ಇಲ್ಲ, ಇವರು ಕೆಲಸ ಏನೋ ಮಾಡಲ್ಲ ಹಿಂಗೆ ಅಂತ. ಸೊ ನಾನು ಮತ್ತು ನನ್ನ ಸ್ನೇಹಿತರು ನಾವಿಬ್ಬರು ಅವ್ರನ್ನ ಹುಡ್ಕೊಂಡು ಹೋಗಿ ಅವರನ್ನು ಎನ್ಕ್ವೈರಿ ಕೇಳಿದ್ರು. ಯಾಕೆ ನಾನು ಹಂಗೆ ಕೇಳಿದ್ರು, ಬ್ರದರ್ ನೀವೇನಾದರೂ ಅದು ತೆಗೆದುಕೊಂಡ್ರೆ ನನಗೆ ಕೊಡಿ ಅದು ವಾಪಸ್ಸು ಅಂತ. ಇಲ್ಲ ಬ್ರದರ್, ನಾನಂಥ ಮನುಷ್ಯನಲ್ಲ. ಅವರು ತುಂಬ ಇದು ಮಾಡೋದು, ನಾನಂಥ ಮನುಷ್ಯನಲ್ಲ, ನಾವು ಹಾಗೆ ಕದಿಕೊಳ್ಳುವ ಮನುಷ್ಯರಲ್ಲ, ನಾವು ಎತ್ಕೊಂಡಿಲ್ಲ ಅಂತ. ನಾನು ಹೇಳೋದು, ಇಲ್ಲ ನಿಮ್ಮಂಥವ್ರದ್ದೆಲ್ಲ ಮಾಡ್ತೀವಿ ಹಾಗೆ ಹೀಗೆ ಅಂತೇಳಿ. ನೀವೇ ಬಂದಿರೋದು, ಬೇರೆ ಯಾರೂ ಬಂದಿಲ್ಲ, ನೀವು ಬಂದಿರೋ ನೋಡಿರೋ ಇರೋದು. ಅವ್ರು ಹೇಳೋದು, ಬಂದಿರೋದು ಸರಿ, ನೀವು ಮಲಗಿರೋ ಕಾರಣ ನಾನು ವಾಪಸ್ ಬಂದಿದೆ ಅಂತ ಅಂದು ಹೇಳಿದ್ರು. ಆದರೂ ನಾನು ನಂಬಕ್ಕಾಗಿಲ್ಲ, ಯಾಕಂದರೆ ಬೇರೆ ಯಾರು ಬಂದಿರುವಂಥ ಒಂದು ಇದಿಲ್ಲ, ಇವರೇ ಬಂದಿರೋ ಇವರೇ ಎತ್ಕೊಂಡಿದೆ ಅಂತ. ಸೊ ತುಂಬ ಇದು ಅವ್ರ ಮೇಲೆ ನಾವು ರೋಷ ಮಾಡಿಕೊಂಡು ತುಂಬ ಇದು ಮಾಡ್ಕೊಂಡಿದ್ದೀವಿ. ಸೊ ಮಾರನೇ ದಿನ, ಇದು ಆ್ಯಕ್ಚುಲಿ ನಡೆದಿರುವುದು ಡಿಸೆಂಬರ್ 88 ಡಿಸೆಂಬರು 17ನೇ ತಾರೀಕು ಆಗಿರೋದು. ಸೊ 18ನೇ ತಾರೀಕು ನನ್ನ ಸಂಬಂಧಿಗರಲ್ಲಿ ಒಬ್ಬರು ಡೆಲ್ಲಿಯಲ್ಲಿ ಅಲ್ಲಿದ್ದಾರೆ. ಇವರು ಅಲ್ಲಿಂದ ಕೇರಳ ಬರ್ತಾಯಿದ್ದಾರೆ. ಸೊ ಅವರು ರೈಲ್ವೆ ಸ್ಟೇಷನಲ್ಲಿ ಕರ್ಕೊಂಡ್ಬಂದ್ಬಿಡುವಾಗ ನಾನು ನನ್ನ ಸ್ನೇಹಿತರು ಇನ್ನೊಬ್ಬರು ಅವರು ಬ್ರೀಫ್ ಕೇಸ್ ಎಲ್ಲ ತೆಗೆದುಕೊಂಡು ರೈಲ್ವೆ ಸ್ಟೇಷನಲ್ಲಿ ಬಂದು ಅವರು ಟ್ರೈನ್ ಹತ್ತಿಸಿ ಕಳಿಸಿದ್ದಾರೆ. ಸೊ ತಿರುಗಿ ನಾವು ಬರುವಾಗ ಅರ್ಧ ದಾರಿಯಲ್ಲಿಯೇ ನನಗೆ ಶರೀರ ಒಂಥರ ಏನೋ ಆಗ್ತಾಯಿತ್ತು. ಸೊ ನನ್ನ ಸ್ನೇಹಿತರಿಗೆ ಹೇಳಿದ್ರು, ಏನೋ ಒಂಥರ ನನ್ನ ಮೈಯೆಲ್ಲ ಒಂಥರ ಆಗ್ತಾಯಿತ್ತು. ಸೊ ಅವರೇನು ಹೇಳಿದೆ, ಏನೋ ಜ್ವರ ಇಲ್ಲ, ಏನೋ ಬರ್ತಾ ಇರ್ಬೋದು, ನಮಗೆ ಟ್ಯಾಬ್ಲೆಟ್ ತಗೊಳ್ಳೋಣ ಅಂತ. ಸೊ ಹಂಗೆ ಬಸ್ಸು ಇಳಿದ ತಕ್ಷಣ ಅಲ್ಲೇ ಮೆಡಿಕಲ್ ಸ್ಟೋರಿಂದ 2 ಪ್ಯಾರಾಸಿಟಮಾಲ್ ತಗೊಂಡು ಒಟ್ಟಿಗೆ ತೊಗೊಂಬಿಟ್ರು. ನನಗೆ ಅಷ್ಟು ಸೀರಿಯಸ್ ಆಗಿ ಕಾಣಿಸ್ತು. ಆದರೂ ಮನೆ ತನಕ ಬರಲಿಕ್ಕೆ ನನಗಾಗಲಿಲ್ಲ. ಅವ್ರು ನಾನು ಹಿಡ್ಕೊಂಡು ಮನೆಗೆ ಬಂದು ಆವತ್ತು ಹಂಗೆ ಮಾಡ್ಕೊಂಡಿದ್ರು. 3 ದಿನ ನನಗೆ ಪ್ರಜ್ಞೆ ಇರಲಿಲ್ಲ. ಈ 3 ದಿನ ನನ್ನ ಅಂಗಳೆಲ್ಲರೂ ಇದ್ದಾರೆ ಅಲ್ಲಿ. ಅವರು ಭಾಳ ಅಲ್ಲಿ ಎಲ್ಲ ಹಾಸ್ಪಿಟ್ಲೆಲ್ಲ ಕರ್ಕೊಂಡು ಹೋದ್ರು ಕೂಡ ಯಾರು ಡಾಕ್ಟ್ರ್ ಏನೊಂದು ಸಮಸ್ಯೆ ಕಂಡಿಡಿಯೋಕ್ಕಾಗ್ತಾಯಿಲ್ಲ. ನನಗೆ ಪ್ರಜ್ಞೆ ಇಲ್ಲ, ಆದರೆ ನಾನು ಹಿಂಗೆ ಹಾವು ಥರ ಸುಡ್ತಾಯಿದ್ದೆ. ಸೊ ಅವರು ಏನಾದರೂ ಇಂಜೆಕ್ಷನ್ ಕೊಟ್ಟು ಅವರು ಕಂಟ್ರೋಲ್ ಮಾಡಿದ್ವಿ. ಆ ಇಂಜೆಕ್ಷನ್ ಎಫೆಕ್ಟ್ ಆದಮೇಲೆ ತಿರುಗಿ ಅದೇನೇ ಆಗೋದು. ಹಂಗೆ 2-3 ದಿನ ಭಾಳ ಹಿಂಸೆ ಆಯಿತು. ಸೊ 3 ದಿನ ಆದಮೇಲೆ ನನಗೆ ಪ್ರಜ್ಞೆ ಬಂದಿರೋದು. ಅಲ್ಲಿ ತನಕ ಊಟ ಇಲ್ಲ, ಏನೂ ಇಲ್ಲ, ನನಗೆ ಆ ವಿಷಯನೇ ಗೊತ್ತಿಲ್ಲ. ಈ ರೋಗದಲ್ಲಿ ಇದು ಅಂತ ಕೂಡ ನನಗೆ ಗೊತ್ತಿಲ್ಲ, ಅಷ್ಟು ಜ್ಞಾನ ಇರಲಿಲ್ಲ. ಸೊ ಆ 3ನೇ ದಿನ ಎದ್ದ ಮೇಲೆ ನನ್ನ ಮೈಕಾಲೆಲ್ಲ ನೋವು, ನನಗೇನು ಮಾಡಲಿಕ್ಕಾಗೋದಿಲ್ಲ, ತಲೆಯೆಲ್ಲ ಒಂಥರ ಭಾರ, ಯಾರ ಮೇಲೆ ಕೋಪ, ದ್ವೇಷ, ಏನೇನೋ ಸಮಸ್ಯೆಗಳಾಗೋದು. ಇದು ಯಾಕೆ ಹಿಂಗೆ ಅಂತ ಹೇಳಿದ್ರೆ, ನಾನು ಕೆಲಸಕ್ಕೆ ಹೋಗೋಕ್ಕಾಗ್ತಾಯಿಲ್ಲ, ಎದ್ದೇಳೋಕ್ಕಾಗ್ತಾಯಿಲ್ಲ. ಯಾವಾಗಲೂ ಶರೀರವೆಲ್ಲ ತುಂಬ ಒಂದು ಯಾರೋ ಹಂಗೆ ಹಿಡ್ಕೊಂಡದ ಹಾಗೆ ತುಂಬ ಟೈಟಾಗಿ ಅನಿಸುತ್ತೆ. ಕೈಕಾಲೆಲ್ಲ ನೋವು, ಹಿಂಗೆ ಆಗಿ ನಾನು ಕೆಲಸಕ್ಕೆ ಹೋಗ್ತಾಯಿಲ್ಲ, ಮೈಂಡ್ ಸರಿ ಇಲ್ಲ, ಏನೋ ಒಂಥರ ಹುಚ್ಚ ಥರ ಇದಾಗೋಯ್ತು. ಅದು ಕೊನೆಯಲ್ಲಿ ಹಾಸ್ಪಿಟ್ಲು ಡಾಕ್ಟ್ರೆಲ್ಲ ತೋರಿಸಿದ್ರೆ ಅವರೇನು ಅದಕ್ಕೆ ಕಂಡುಹಿಡಿಯೋಕ್ಕಾಗ್ತಾಯಿಲ್ಲ. ಅವರೇನೋ ಪೇನ್ ಕಿಲ್ಲರು ಅದು ಇದೆಲ್ಲ ಕೊಟ್ಟು ಹಾಗೆ ನಾನು ಕೆಲಸಕ್ಕೆ ಹೋಗಿದೆ, ನನಗೆ ವರಿಮಾನ ಇಲ್ಲ.
ಹಾಗೆ ಸಮಸ್ಯೆ ಆಯಿತು, ಬಾಡಿಗೆ ಕೊಡೋಕ್ಕಾಗ್ತಾ ಇಲ್ಲ, ತುಂಬ ಕಷ್ಟವಾಯಿತು. ನಿಮ್ಮ ಮನೆಯವರಿಗೆ ತಿಳಿಸಿದ್ರೆ ನೀವು? ಮನೆಯಲ್ಲಿ ನಮ್ಮ ಅಂಗಳೆಲ್ಲ ತಿಳಿಸೋರು ಹಿಂಗಿದೆ ಹಿಂಗಿದೆ. ಕೊನೆಯಲ್ಲಿ ನಮ್ಮ ತಾಯಿ ತಂದೆಯವರು ಕೂಡ ನನಗೆ ಸ್ವಲ್ಪ ದುಡ್ಡೆಲ್ಲ ಕಳಿಸ್ಕೊಟ್ರು ಆ ಟೈಮಲ್ಲಿ. ಸೊ ಆದರೂ ಅಷ್ಟೊಂದು ಇಲ್ಲ, ಅಷ್ಟೊಂದು ಫಿನಾನ್ಷಿಯಲ್ ಆಗಿ ಇಲ್ಲ, ಬ್ಯಾಕ್ಗ್ರೌಂಡ್ ಇಲ್ಲ. ಯಾಕಂದರೆ ಅದರಿಂದ ನಾವು ಸಹಾಯ ಮಾಡಲಿಕ್ಕೆಲ್ಲ ಮನೆಯಿಂದ ಆಗೋದಿಲ್ಲ. ಆದರೂ ಬಹಳ ಕಷ್ಟ ಆಯಿತು ನನಗೆ. ಆದರೆ ಅದು ನನ್ನ ಸ್ನೇಹಿತರು ಕೂಡ ಅರ್ಥ ಮಾಡ್ಕೊಳ್ತಾ ಇರಲಿಲ್ಲ, ಯಾಕೆ ಹಿಂಗೆ ಆಗ್ತಾಯಿದೆ. ಯಾಕಂದ್ರೆ ನನ್ನ ವಿಷಯ ನನಗೆ ಗೊತ್ತು, ಬೇರೆ ಯಾರಿಗೆ ನಾನು ಹೇಳಲಿಕ್ಕೆ ಆಗ್ತಾಯಿಲ್ಲ. ಅಂದರೂ ಒಂಥರ ಹುಚ್ಚತ್ತರ, ಎಲ್ಲರ ಮೇಲೆ ಕೋಪ, ಯಾರು ಕಂಟ್ರೋಲ್ ಆಗ್ತಾ ಇಲ್ಲ ಅಂತ ಒಂದು ಸಮಸ್ಯೆ. ಹಾಗೆ ಬರ್ತಾ ಡಿಸೆಂಬರ್ 17 ಆಯಿತು. 89 ಹೋಳಿ ಟೈಮಲ್ಲಿ ನನ್ನ ಸ್ನೇಹಿತರೊಬ್ಬರದ್ದು ಮದುವೆ ಫಂಕ್ಷನ್ ಇತ್ತು, ರಿಸೆಪ್ಷನ್. ಅವ್ರು ನನ್ನನ್ನು ಕೂಡ ಕರೆದರು. ಅಂದರೆ ನಾನು ಆ ಕಾಲದಲ್ಲಿ ಅಂದರೆ ಸಿಗರೆಟು ಸೇರಿಸಲ್ಲ, ಎಣ್ಣೆ ಹೊಡಿಯಲ್ಲ, ಬೇರೆ ಕೆಟ್ಟ ಸ್ವಭಾವ ಯಾವುದೂ ಇಲ್ಲ, ಅಂತ ಕೆಟ್ಟ ಫ್ರೆಂಡ್ಶಿಪ್ ಇಲ್ಲ. ಅಂದರೆ ಚಿಕ್ಕ ವಯಸ್ಸಲ್ಲೇ ಬೆಳೆದಿರೋ ಒಂದು ರೀತಿಯಲ್ಲಿ ನಾನು ಹಾಗೆ ಇದ್ದರು. ಯಾಕಂದರೆ ನಾನು ಸ್ಕೂಲಲ್ಲಿ ಓದುವಾಗಲೂ ಕೂಡ ನನ್ನ ಟೀಚರ್ಸ್ ಮಾಸ್ಟರ್ಸ್ ನಮಗೆ ತುಂಬ ಒಳ್ಳೆಯ ಇದು ಕೊಟ್ಟಿದ್ರು. ನೋಡಿಬಿಟ್ಟು ನೀವು ಎಣ್ಣೆ ಹೊಡಿಬಾರದು, ಅದು ಆ ಕಾಲದಲ್ಲಿ ಕೂದಲು ಬಳಸುವಂಥ ಒಂದು ಇದ್ದರು, ಅದೆಲ್ಲ ಅಂದ ರೀತಿಯಲ್ಲಿ ಎಲ್ಲ ಮಾಡ್ಕೋಬಾರ್ದು ಅಂತೆಲ್ಲ. ಅದು ನನ್ನ ಮೈಂಡಲ್ಲಿ ನನಗೆ ತುಂಬ ಇದಿತ್ತು. ಅದಕ್ಕೆ ನಾನು ಅದೆಲ್ಲ ಮಾಡೋಕ್ಕೆ ಹೋಗಿಲ್ಲ. ಅಥವಾ ಗುರುಗಳಲ್ವ ಅವರು ಹೇಳುವಾಗ ನಾವು ನಡ್ಕೊಳ್ಬೇಕು ಅಂತ ಒಂದು ಅಲ್ಲಿ ತನಕ ಅಂದಿದ್ದಿಲ್ಲ. ಸೊ ಇವರು ಮದುವೆ ಫಂಕ್ಷನ್ ಕರೆದಾಗ ನಾನು ಹೇಳೋದು, ಇಲ್ಲೆಲ್ಲ ನಾನು ನೀವು ಎಣ್ಣೆ ಪಾರ್ಟಿ ನೀವು ಮಾಡೋದು ಅದಕ್ಕೆಲ್ಲ ನಾನು ಬರೋದಿಲ್ಲ, ಸಂಬಂಧ ಇಲ್ಲ, ನನಗೆ ಇಷ್ಟ ಇಲ್ಲ. ಇಲ್ಲ ಅವ್ರು ಹೇಳಿದ್ರು, ಇಲ್ಲ ಫ್ರೆಂಡ್ಸ್ ಅಲ್ವಾ ನೀವು ಬರಲೇಬೇಕು, ನೀವು ಅದೆಲ್ಲ ಬೇಡ, ಇಷ್ಟ ಇಲ್ಲ ಅಂದರೆ ತಗೋಬೇಡ, ಬಟ್ ನೀವು ಬನ್ನಿ ಅಟೆಂಡ್ ಮಾಡಿ ಅಂತ ಹೇಳಿದ್ರು. ಸರಿ ಆಯಿತು, ಅಟೆಂಡ್ ಮಾಡೋದಲ್ಲಿ ತಪ್ಪಿಲ್ವಲ್ಲ. ನಾನು ಹೋಗಿ ಅವರು ಎಲ್ಲರೂ ಟೇಬಲಲ್ಲಿ ನಮ್ಮ ಫ್ರೆಂಡ್ಸ್ ಎಲ್ಲರೂ ಇದ್ದಾರೆ, ಎಲ್ಲರೂ ಕೂತ್ಕೊಂಡ್ರು. ಅವರೆಲ್ಲರೂ ವಿಸ್ಕಿ ಆಗಲಿ ಬ್ರ್ಯಾಂಡಿ ಆಗಲಿ ಅವರವ್ರಿಗೆ ಇಷ್ಟವಾದ ರೀತಿಯಲ್ಲಿ ಅವರು ಕುಡಿದುಕೊಂಡು ಅವರು ಮಜಾ ಮಾಡ್ತಾಯಿದ್ರು. ಅವರು ಮಧ್ಯದಲ್ಲಿ ನಾನು ಒಂದು ಕುರ್ಚಿ ಹಾಕ್ಕೊಂಡು ನಾನು ಕೂತಿದ್ದಾರೆ. ಹಾಗೆ ನನ್ನ ಫ್ರೆಂಡ್ಸ್ ಎಲ್ಲ ಕೂತ್ಕೊಂಡು ನನಗೆ ವಿರೋಧವಾಗಿ, ಅಯ್ಯೋ ಇವನೊಬ್ಬ ನೋಡಿ ಅಂತ ಹೇಳ್ಬಿಟ್ಟು ನನಗೆ ಹಾಸ್ಯ ಮಾಡೋಕ್ಕೆ ಶುರುವಾಯಿತು. ಕೆಲಸಕ್ಕೆ ಹೋಗಲ್ಲ ನನಗೆ ಹೀಗೆ ಅಂತ. ಇದು ಕೇಳಿ ನನಗೆ ತುಂಬ ನೊಂದೋಯ್ತು ನಾನು. ಏಕೆಂದರೆ ಇವರೆಲ್ಲ ನನಗೆ ಹಾಸ್ಯ ಮಾಡ್ತಾ ಇದ್ದಾರಲ್ಲ, ನನ್ನ ವಿಷಯ ಅವರಿಗೆ ಹೇಗೆ ಹೆಂಗೆ ಅಂತ. ಆಗ ನನ್ನ ಸ್ನೇಹಿತರು ಪಕ್ಕದಲ್ಲಿ ಸುರೇಶ್ ಅಂತ ಒಬ್ಬರು, ಇವರು ಹೇಳು, ಪ್ರಕಾಶ್ ನೀವು ಒಂದು ಕೆಲಸ ಮಾಡಿ, ಇದರಲ್ಲಿ ಒಂದು ಪೆಗ್ಗು ನೀವು ಹಾಕ್ಕೊಳ್ಳಿ, ಎಲ್ಲ ಸರಿ ಹೋಗುತ್ತೆ. ಇದೊಂದು ಹಾಕ್ಕೊಂಡಿದ್ರೆ ನಿಮ್ಮ ಮೈ ಕೈ ಕಾಲು ನೋವೆಲ್ಲ ಸರಿ ಹೋಗುತ್ತೆ, ಹುಷಾರಾಗತ್ತೆ, ಕುಡಿಯೋದು. ನಾನು ಇಲ್ಲ ಇದೆಲ್ಲ ನನಗೆ ಅಭ್ಯಾಸ ಇಲ್ಲ, ನಾನು ಕುಡಿಯಲ್ಲ ಅಂತಂದೇಳಿ ನಾನು, ನೋಡಿ ನಿಮ್ಮ ಆರೋಗ್ಯ ಮುಖ್ಯನಾ ಇಲ್ಲ, ನೋಡಿ ಅವರೆಲ್ಲ ಹಿಂಗೆ ನೋಡಿ ಎಂದೊಂದು ಮಾತುಗಳು ಆಡುತ್ತಾರೆ, ಹಾಸ್ಯ ಮಾಡುತ್ತಾರೆ, ಹಾಗೆ ಹೀಗೆ, ಇವರ ಮುಂದೆ ಯಾಕೆ ಹಿಂಗೆ ಅವಮಾನ ಮಾಡ್ತೀರಾ, ಇದೊಂದು ಕುಡಿದ್ರೆ ಏನು ತಪ್ಪಾಗೋದಿಲ್ಲ ಕೊಡಿ ಅಂತೇಳಿ. ಸೊ ಇವರೆಲ್ಲ ಹಿಂಗೆ ಹೇಳೋದ್ರ ಕಾರಣ ಇವರು ಮಾತು ಕೇಳಿಕೊಂಡು ನಾನು ಏನೋ ಆಗಲಿ ನನಗೆ ಚೆನ್ನಾಗಾದರೆ ಸಾಕು ಅಂತ ನಾನು ಇದೊಂದು ಪೆಗ್ಗು ಕುಡಿದ ನಂತರ ನನಗೆ ಒಂದು ರೋಷ, ಇನ್ನೀ ಕುಡಿಬೇಕು ಅಂತ ಒಂದು ಯಾರೋ ನನಗೆ ಹಂಗೆ ಆದೇಶ ಕೊಡೋ ಹಾಗೆ ಮತ್ತು ನಾನು ಕುಡಿದೆ. ಕುಡಿದಂದರೆ ಅಲ್ಲೇ ಆವತ್ತು ಎಷ್ಟೊಂದು ಕುಡಿಬೋದು ಅಷ್ಟೊಂದು ಕುಡಿದಿದ್ದೆ ನಾನು. ಸೊ ಆದರೂ ನನಗೇನು ಎಫೆಕ್ಟ್ ಆಗ್ತಾಯಿಲ್ಲ. ಸೊ ಅಲ್ಲೇ ಅವರಿರೋರೆಲ್ಲರೂ ಇವರು ಮೊದಲನೇದಾಗಿ ಅಲ್ಲ, ಇವರು ಮುಂಚೆ ಕುಡಿದಿದ್ದಾರೆ, ಇಲ್ಲಾಂದರೆ ಇಷ್ಟೊಂದು ಕುಡಿಯೋಕ್ಕಾಗಲಿಲ್ಲ, ಒಂದು 2 ಪೆಗ್ ಹೊಡೆದ್ರೆ ಸಾಕು ಬಿದ್ದೋಗ್ಬಿಡುತ್ತೆ ಅಂತ ಅವರು. ಸೊ ಅಲ್ಲೆಲ್ಲ ಮುಗಿದ ನಂತರ ನಾನು ಈ ಸುರೇಶ್ ನನಗೆ ನೀವು ಬೇಕು, ನನಗೆ ಕುಡಿಬೇಕು ಅಂತ ಹೇಳಿದ್ರು. ಸೊ ಆವತ್ತಂದರೆ ಹೋಳಿ ದಿನ ಎಲ್ಲೋದ್ರೂ ನಮಗೆ ಅದು ಸಿಗುತ್ತೆ. ಸೊ ಫ್ರೆಂಡ್ಸ್ ಮನೆಗಳೆಲ್ಲ ಹೋಗಿ ಅಲ್ಲಿಂದೆಲ್ಲ ಕುಡ್ಕೊಂಡು ಆವತ್ತಿಂದ ಆ ಒಂದು ಕುಡಿತನ ಅದು ಪ್ರಾರಂಭ ಮಾಡಿಕೊಂಡಿದೆ. ಅಲ್ಲಿಂದ ಸ್ಟಾರ್ಟು. ಅಂದರೆ ಅಷ್ಟು ತನಕ ಅಂತ ಯಾವ ಹ್ಯಾಬಿಟ್ ಇರಲಿಲ್ಲ. ಅಲ್ಲಿ ತನಕ ಹ್ಯಾಬಿಟ್ ಇರಲಿಲ್ಲ. ಆವತ್ತಿಂದ ಅದು ಸ್ಟಾರ್ಟ್ ಆಗೋಯಿತು. ತಿರುಗಿ ನನ್ನ ರೂಮಲ್ಲಿ ಯಾರಾದರೂ ಫ್ರೆಂಡ್ಸ್ ಬಂದರೆ ಅವರು ಬಂದರೆ ಒಂದು ಬಾಟಲ್ ತಗೊಂಡೇ ಬರೋದು. ಅಲ್ಲೇ ಬಾಗಿಲಿನ ತಟ್ಟಲ್ಲಿ ಹೇಳಿದೆ 2 ಗ್ಲಾಸ್ ತೆಗಿ ಅಂತ ಹೇಳ್ಬಿಟ್ಟು ಗ್ಲಾಸ್ ತೆಗೆದು ಇಟ್ಬಿಟ್ಟು ಕುಡಿತೀವಿ. ಸೊ ನಾನೇನು ದುಡ್ಡು ಖರ್ಚು ಮಾಡೋಂಗಿಲ್ಲ, ಬರೋರೇ ತೊಗೊಂಬರ್ತಾರೆ, ಇಲ್ಲಾಂದರೆ ಒಟ್ಟಿಗೆ ಹೋಗಿ ಕುಡ್ಕೊಂಬರ್ತೀವಿ. ಹಾಗೆ ಒಂದು ಕುಡಿತನ ಸ್ಟಾರ್ಟ್ ಆಗಿ ಹಂಗೆ ಕುಡಿತಾ ಗಲಾಟೆ ಆಯಿತು. ಅಲ್ಲಿ ಒಂದೊಂದು ಸಮಸ್ಯೆಗಳು ಶುರುವಾಯಿತು. ಅವ್ರ ಜೊತೆಯಲ್ಲಿ ಫ್ರೆಂಡ್ಸ್ ಜೊತೆಯಲ್ಲಿ ಹೋಗೋದು, ಅವ್ರು ನೋಡಿಯೋದು, ಇವರ ನೋಡಿಯೋದು ಅಂಥ ರೀತಿಯಲ್ಲಿ ಎಲ್ಲ ನಮಗೆ ಗೊತ್ತಿಲ್ಲ ನನ್ನ ದಾರಿ ಯಾವ ದಾರಿಯಲ್ಲಿ ಹೋಗ್ತಾ ಇದೆ, ನಾನು ಏನು ನಡೀತಾ ಇದೆ, ಇದು ನನಗೆ ಪ್ರಜ್ಞೆ ಇಲ್ಲ. ನಾನು ಹೋಗೋ ದಾರಿ ಸರಿನಾ ತಪ್ಪ ಏನು ನನಗೆ ಗೊತ್ತಿಲ್ಲ. ನೀವು ಕೆಲಸಕ್ಕೆ ಹೋಗ್ತಿದ್ದೀರಾ? ಕೆಲ್ಸಕ್ಕೆ ಹೋಗ್ತಾ ಇಲ್ಲ. ಸೊ ಇವ್ರ ಜೊತೆಯಲ್ಲಿ ಸೇರಿಕೊಂಡು ಫ್ರೆಂಡ್ ಸರ್ಕಲ್ ಒಂದು ಇದು ಮಾಡಿಕೊಂಡು ಅವ್ರ ಜೊತೆಯಲ್ಲಿ ಸೇರ್ಕೊಂಡು ಇದು ವಿಷಯ ಮನೆಯವರಿಗೆ ಹೇಳಿದ್ರೆ ಮನೆಗೆಲ್ಲ ಗೊತ್ತಿಲ್ಲ, ಯಾರಿಗೂ ವಿಷಯ ಗೊತ್ತಿಲ್ಲ, ಯಾರಿಗೂ ವಿಷಯ ಹೇಳಲಿಲ್ಲ. ಬಟ್ ನನ್ನ ಅಂಗ್ಲೆಲ್ಲ ಇದ್ದರೆ ಅವ್ರಿಗೆಲ್ಲ ಈ ವಿಷಯ ಗೊತ್ತು. ಅವರೆಲ್ಲ ನನ್ನ ಕಂಡ್ರೆ ಒಂಥರ ಇದಾಗಿ ನೋಡ್ತಾ ಇದ್ರು. ಯಾಕಂದರೆ ನಾನು ಏನೋ ಕೆಟ್ಟ ಮನುಷ್ಯನು ಅಂದ ರೀತಿಯಲ್ಲಿ ಮನೋಭಾವ ಅವ್ರಿಗೆ ಕೆಲಸಕ್ಕೆ ಹೋಗ್ತಾ ಇಲ್ಲ, ಕೆಟ್ಟ ಸಹವಾಸ ಹಿಡ್ಕೊಂಡು ಫ್ರೆಂಡ್ಸ್ ಜೊತೆಯಲ್ಲಿ ಕುಡ್ಕೊಂಡು ಹಿಂಗೆ
ಹಾಗೆ ಹೀಗೆ ಅಂತೆಲ್ಲ ಹೇಳ್ಕೊಂಡು ಅವರು ಒಂದು ರೀತಿಯಲ್ಲಿ ಯಾರು ನನ್ನ ಹತ್ರ ಮಾತಾಡ್ತಾ ಇರಲಿಲ್ಲ, ನಾನು ಅವ್ರನ್ನ ಗಮನಿಸ್ತಾ ಇರಲಿಲ್ಲ. ಹೋಗ್ಲಿ ಬಿಡಿ, ನಾನಾಯಿತು ನನ್ನ ಪಾಡಾಯಿತು ಅಂತ. ಸೊ ಹಾಗೆ ಫ್ರೆಂಡ್ಸ್ ಜೊತೆಯಲ್ಲಿ ಸೇರಿಕೊಂಡು ಹಾಗೆ ಸಮಸ್ಯೆ ಆಯಿತು. ಒಂದಿನ ಅಲ್ಲೇ ನಾನು ಇರುವ ಕಡೆ ಒಂದು ದೊಡ್ಡ ಗಲಾಟೆ ಸಮಸ್ಯೆ ಆಗಿರೋದ್ರಿಂದ ಅಲ್ಲಿಂದ ನಾನು ಆ ಜಾಗ ಬಿಟ್ಬಿಟ್ಟು ಓಡೋಗಿ ನಾನು ರಾಜಸ್ಥಾನ್ ಹನುಮಾನ್ಗಢ ಅಂತ ಸ್ಥಳಕ್ಕೆ ಹೋದರು. ಅಲ್ಲೋಗಿ ನನಗೆ ಸಿಗಿರುವಂಥ ಒಬ್ಬ ಸ್ನೇಹಿತರು, ಅವರು ಕೇರಳ ಟ್ರಿವಾಂಡ್ರಮ್. ಅವರು ತುಂಬ ಅಲ್ಲಿ ಆ ಟೈಮಲ್ಲಿ ಅವರು ಸ್ವಲ್ಪ ರೌಡಿಸಮ್ ಎಲ್ಲ ಮಾಡಿಕೊಂಡ್ರು ಅಂತ ಟೈಮ್. ಅವ್ರ ಜೊತೆಯಲ್ಲಿ ಸೇರಿಕೊಂಡು ಅವರೇ ಟೂರಿಸ್ಟ್ ಬಸ್ಸುಗಳಿಗೆ ಟಿಕೆಟ್ ಮಾರುವಂಥ ಒಂದು ಸಣ್ಣ ಆಫೀಸೆಲ್ಲ ಇಟ್ಕೊಂಡು, ಸೊ ಲಾಸ್ಟು 9:30 ಬಸ್ ಅವರು ಕಳಿಸಿದ ಮೇಲೆ ಅದು ಜೈಪುರ ಡೆಲ್ಲಿಗೆ ಗಾಡಿ ಕಳಿಸೋದು. ಅದು ಲಾಸ್ಟ್ ಬಸ್ ಹೋದ್ಮೇಲೆ ಆ ಸಿಗಿರೋ ವರಿಮಾನ ಎಲ್ಲ ತಗೊಂಡು ಬಾರ್ ಹೋಗೋದು, ಅಲ್ಲೇ ಕುಡಿಯೋದು. ರಾತ್ರಿ ಬೆಳಿಗ್ಗೆ 2 ಗಂಟೆ 3 ಗಂಟೆ ತನಕ ಬಾರಲ್ಲಿ ಇರ್ತೀವಿ. ಅಲ್ಲೇ ಕುಡಿದ್ಕೊಂಡು ಲಾಡ್ಜಲ್ಲಿ ಮಲಗೋದು. ಸೊ ಅವ್ರ ಜೊತೆಯಲ್ಲಿ ಹೋಗಿ ಸ್ಟಿಕ್ಕೆಲ್ಲ ಇಟ್ಕೊಂಡು ನಡೆಯೋದು, ಒಂಥರ ರೌಡಿಸಮ್ ಅಲ್ಲಿ ಹನುಮಾನ್ಗಢಲ್ಲಿ. ಆ ಥರ ಮಾಡಿ ಅಲ್ಲೇ ಹೊಡೆದಾಟ ಮಾಡಿ ಭಾಳ ಸಮಸ್ಯೆ ಆಯಿತು. ಅಲ್ಲಿಂದ ತಪ್ಪಿಸ್ಕೊಂಡು ತಿರುಗಿ ಹರಿಯಾಣ ಗುಡ್ಗಾವಲ್ಲಿ ಬಂದರು. ಅಲ್ಲಿ ಕೂಡ ಇದೇ ಥರ ನಾನೆಲ್ಲ ಹೋದರೂ ನನಗಿಂದವರೇ ಸಿಗೋದು. ಸೊ ಆ ಥರ ಲೈಫೇ ಒಂಥರ ಫುಲ್ಲಿ ಚೇಂಜ್ ಆಗೋಯಿತು. ಯಾಕಂದರೆ ಪ್ರಜ್ಞೆ ಇಲ್ಲ, ಮುಂದೆ ಏನು ಮಾಡಬೇಕು, ಫ್ಯೂಚರ್ ಬಗ್ಗೆ ಚಿಂತೆ ಇಲ್ಲ, ತಂದೆ ತಾಯಿ ಬಗ್ಗೆ ಚಿಂತೆ ಇಲ್ಲ, ಹಾಗೆ ಏನೂ ಇಲ್ಲ ನನಗೆ. ಈಗ ನಾನು ನೆನೆಸ್ಕೊಂಡ್ರೆ ನನಗೆ ಒಂಥರ ನಾಚಿಕೆ ಆಗ್ತಾಯಿದೆ. ನಾನೆಂದ ದುರವಸ್ಥೆಯಲ್ಲಿದ್ದ ಮನುಷ್ಯ, ಯಾಕೆ ಹಿಂಗಾಯಿತು ಅಂತ ನನಗೆ ಗೊತ್ತಿರಲಿಲ್ಲ. ಕೊನೆಯಲ್ಲಿ ನಾನು ಗುಡ್ಗಾವಲ್ಲಿದ್ದಾಗ ನನ್ನ ತಂದೆಗೆ ವಿಷಯ ಎಲ್ಲ ಗೊತ್ತಾಯಿತು. ಊರಲ್ಲಿ ಎಲ್ಲರಿಗೂ ವಿಷಯ ಗೊತ್ತಾಯಿತು, ಮಗ ಹಿಂಗಿಂಗಿದೆ ಅಂತ. ಅದು ಕೆಟ್ಟ ರೀತಿಯಲ್ಲಿ ಅವನನ್ನು ದರೋಡೆ ಮಾಡುತ್ತಾನೆ, ಕೊಲೆಗಾರನು, ಹಾಗೆ ಹೀಗೆ ಅಂತೆಲ್ಲ ನಮ್ಮ ಊರಲ್ಲಿ ಒಬ್ಬೊಬ್ಬರು ಹೇಳಲಿಕ್ಕೆ ಶುರುವಾಯಿತು. ಸೊ ಹಾಗೆ ನನ್ನನ್ನು ಹುಡ್ಕೊಂಡು ನಮ್ಮ ತಂದೆ ಬಂದರು. ಸೊ ಬಂದು 2 ದಿನ ನನ್ನ ಪರವಾಗಿ ಎಲ್ಲ ಬೇರೊಬ್ಬರಿಗೆಲ್ಲ ವಿಷಯವನ್ನು ಕೇಳಿ ಎಲ್ಲ ಎನ್ಕ್ವೈರಿ ಮಾಡಿಕೊಂಡು 3ನೇ ದಿನ ನನ್ನಲ್ಲಿ ಬಂದು ಬಾ ಮಗನೇ ಹೋಗೋಣ, ಹಂಗೆ ಊರು ಹೋಗೋಣ ಅಂತ. ಯಾಕಂದರೆ ನಾನು ಇರೋದು ಒಬ್ಬನೇ ಮಗ, 4 ದಿನ ಕಳ್ಕೊಂಡು ಇರೋದೇ ಒಬ್ಬನೇ ಮಗ. ಸೊ ಅವ್ರಿಗೆ ತುಂಬ ಹೆದರಿಕೆ ಆಯಿತು, ಮುಂದೆ ಏನಾಗುತ್ತೆ, ನನ್ನ ಮಗನೇನಾದರೂ ಕೇಡಾಗತ್ತಾ, ಇಲ್ಲ ಈ ಥರ ಹೊಡೆದಾಟ ಎಲ್ಲ ಮಾಡಿಕೊಂಡು ಯಾರಾದರೂ ಪೊಲೀಸು ಹಿಡಿದು ಜೈಲಿಗೆ ಹಾಕ್ಬಿಡ್ತಾರೆ, ಎಲ್ಲರೂ ಯಾರು ಕೊಲೆ ಮಾಡ್ತೀರಾ ಅಂಥದ್ದೆಲ್ಲ ಅವ್ರಿಗೆ ತುಂಬ ಭಯ ಇತ್ತು. ಸೊ ಇದೆಲ್ಲ ನಾನು ತಲೆ ಕೆಡಿಸ್ತಾ ಇಲ್ಲ. ಇವರು ಹೆಚ್ಚಂತೆಲ್ಲ ಹೇಳಿದ್ರು, ಅವ್ರ ದುಃಖ ನಾನು ಅರ್ಥ ಮಾಡ್ಕೊಳಕ್ಕಾಗ್ತಾ ಇಲ್ಲ. ಸೊ ಅವರು ಬಂದು ನನ್ನ ಕೈಕಾಲು ಹಿಡಿದ್ರು, ಮಾಮ ನಾವು ಹೋಗೋಣ, ಬೇಡ ಅಂತಂದೇಳಿ, ಕೆಲಸ ಬೇಡ, ಏನೂ ಬೇಡ, ಬಂದ್ಬಿಡಿ ಅಂತ. ಸೊ ಇಲ್ಲಪ್ಪ ನಾನು ಬರಲ್ಲ, ನೀವು ಹೋಗ್ಲಿ ಅಂತ ನಾನು ಇಲ್ಲ. ಆಗ ನನ್ನ ಫ್ರೆಂಡ್ಸಲ್ಲಿ ಎಲ್ಲ ಹೋಗಿ ನನ್ನ ಅಪ್ಪ ತುಂಬ ರೆಕಮೆಂಡ್ ಮಾಡಿದ್ರು, ಮಗ ಕಳಿಸ್ಕೊಡಿ ಅಂತ. ಅವರೆಲ್ಲ ಬಂದು ನನಗೆ ಕೇಳಿದ್ರು, ನೀವು ಹೋಗ್ಬಿಡಿ ಪ್ರಕಾಶ್, ನಿಮ್ಮ ಅಪ್ಪ ಕರಿತಾರೆ. ನಾನು ಹೋಗಲ್ಲ, ನಾನು ಎಲ್ಲಿ ಇರ್ತೀನಿ ಅಂತ ಹೇಳಿದ್ರು. ಸೊ ಆಗ ಅಪ್ಪ ಸರಿ ಆಯಿತು ಮಗನೇ ಅಂತ ಹೇಳ್ಬಿಟ್ಟು ನಾನು ರೈಲ್ವೆ ಸ್ಟೇಷನಲ್ಲಿ ಬಂದು ಅವ್ರನ್ನ ಟ್ರೈನ್ ಹತ್ತಿಸಿ ಕಳಿಸುವಾಗ ಅವ್ರನ್ನ ನನಗೆ ಇಟ್ಕೊಂಡು, ನೀವು ನನಗೆ ನಷ್ಟವಾಯ್ತಲ್ಲ ಅಂತ ಹೇಳಿ ತುಂಬ ವ್ಯಥೆಪಟ್ಟರು, ತುಂಬ ದುಃಖಪಟ್ಟರು. ಕಣ್ಣೀರಿಂದ ನಾನು ಅವ್ರನ್ನ ಕಳಿಸಿದ್ರು. ಅವರು ಊರಿಗೆ ಬಂದು ಆಗ 92 92 ಅವ್ರ ಊರಿಗೆ ಬಂದು ನನಗೆ ಒಂದು 10ನೇ ದಿನ ನನಗೆ ಒಂದು ಟೆಲಿಗ್ರಾಮ್ ಬಂತು, ಫಾದರ್ ಹಸ್ಬೆಂಡ್ ಸ್ಟಾರ್ಟ್ ಇಮಿಡಿಯೇಟ್ಲಿ ಅಂತ. ಸೊ ಈ ಟೆಲಿಗ್ರಾಮ್ ಬಂದಾಗ ನನಗೆ ಆಶ್ಚರ್ಯವಾಗಿಲ್ಲ. ಯಾಕೆಂದರೆ ಇದು ನನ್ನ ಸ್ವಭಾವ ಗುಣಗಳೆಲ್ಲ ನಮ್ಮಪ್ಪ ನೋಡ್ಕೊಂಡು ಹೋಗಿದ್ರಲ್ಲ. ಇದು ನನ್ನನ್ನು ಆ ಕಾಲದಲ್ಲಿ ಆಗಿದೆ, ಯಾರಾದ್ರೂ ಎಮರ್ಜೆನ್ಸಿಯಾಗಿ ಕರೆಸಬೇಕಂದ್ರೆ ಒಂದು ಟೆಲಿಗ್ರಾಮ್ ಕಳಿಸೋದು, ಅದು ಮುಖಾಂತರ ಕಳಿಸೋದು. ಸೊ ಅದೇ ಥರ ನನ್ನನ್ನು ಕೂಡ ಊರಿಗೆ ಕರೆಸೋಗಿ ಇವ್ರ ಥರ ಟೆಲಿಗ್ರಾಮ್ ಮಾಡಿರ್ಬೋದು ಅಂತ ನಾನು ಟೆಲಿಗ್ರಾಮ್ ಅಂತ ಏನೂ ಆಗಲಿ ಅಂತಂದ ಏನೋ ಆ ಥರ ಮನಸ್ಸು ಬಂದು ಆ ಟೆಲಿಗ್ರಾಮ್ ಮುಖಾಂತರ ನಾನು ಊರಿಗೆ ಬಂದರು. ಊರಿಗೆ ಬರುವಾಗಲೂ ನನಗೆ ನಂಬಿಕೆ ಇಲ್ಲ, ನಮ್ಮ ಅಪ್ಪ ತೀರೋಗಿದ್ರೆ ಅದು ನಂಬಿಕೆ ಇಲ್ಲ. ಇದು ನನ್ನನ್ನು ಊರಿಗೆ ಕರೆಸೋಗೋಸ್ಕರ ಇವ್ರು ಮಾಡಿರೋದು ಅಂದ ಒಂದು ಇದು. ಸೊ ಆದರೂ ಊರಿಗೆ ಬಂದು ಮನೆ ನೋಡಿದ್ರೆ ಮನೆಯಲ್ಲಿ ಯಾರೂ ಇಲ್ಲ, ಮನೆ ಬೀಗ ಹಾಕಿದ್ದಾರೆ, ಎಲ್ಲ ಹೋಗಿರ್ತಾರೆ ಅಂತ ನಾನು ಸುತ್ತಮುತ್ತಲ. ಆಗ ಅಪ್ಪನ ವಿಷಯ ನಾನು ಮನೆಗೆ ಹಿಂಬಾಗೆ, ಯಾಕಂದರೆ ನಮ್ಮಲ್ಲಿ ಯಾರಾದರೂ ತಿರುಗೋದ್ರೆ ನಮ್ಮ ಜಮೀನಲ್ಲಿ ಅದು ಊಟ ಮಾಡೋದು. ಸೊ ನಾನು ಹಿಂದೆ ಹೋಗಿ ನೋಡಿದ್ರೆ ಆ ವಿಷಯ ಸತ್ಯವಾಯಿತು, ಅಪ್ಪ ತೀರೋಗಿದ್ದಾರೆ, ಅವರು ಅಲ್ಲೇ ಸಮಾಧಿ ಮಾಡಿಕೊಂಡಿದ್ದಾರೆ. ಸೊ ಆಗ ನನಗೆ ಬಹಳ ಇದಾಗೋಯಿತು, ಏನಪ್ಪ ತೀರೋಗಿದ್ರಲ್ಲ, ಇದಕ್ಕೆ ಕಾರಣ ನಾನೇ. ಅಷ್ಟರಲ್ಲಿ ನಾನು ಬಂದಿರೋ ವಿಷಯವನ್ನು ತಿಳ್ಕೊಂಡು ನಮ್ಮ ಸಂಬಂಧಿಕರ ಮನೆಯಲ್ಲಿ ಅಮ್ಮ ಇದ್ದರು, ಅಮ್ಮ ಬಂದರು. ಆಗ ಒಂಥರ ಫುಲ್ಲಿ ಸೊ ಅಂದರೆ ಮೆಂಟಲ್ ಥರ ಇದಾಗೋಯ್ತು ನಾನು. ಯಾಕೆಂದರೆ ನನ್ನ ನಡವಳಿಕೆ ಸರಿಯಿಲ್ವಲ್ಲ, ನನ್ನಿಂದ ನಮ್ಮ ಅಪ್ಪ ತೀರೋಗಿದ್ರಲ್ಲ, ನಾನು ಯಾಕೆ ಬದುಕಲಿ, ಹೇಗೆ ಬದುಕಲಿ. ಸೊ ಅಲ್ಲಿ ಕೂಡ ಏನಾಗಿದೆ ಅಂದರೆ ನಮ್ಮ ಅಮ್ಮ ನನ್ನನ್ನು ಭಯಕ್ಕೆ ಶುರುವಾಯಿತು, ನಿನ್ನಿಂದ ಇದೆಲ್ಲ ಆಗೋಗಿದೆ, ನಿನ್ನಂಥ ಮಕ್ಕಳೇ ಆಗಬೇಕು ಹಾಗೆ ಅಂತ. ತಿರುಗಿ ಅಕ್ಕಪಕ್ಕ ಇರೋರು ನಮ್ಮ ಎಲ್ಲರೂ ಅವರೆಲ್ಲ ನನ್ನ ಒಂಥರ ಕಕ್ಕರಿಸಿ ಉಗಿತಾ ಇದೆ ನನ್ನನ್ನು ನೋಡಿ, ಕೆಟ್ಟ ಏನೋ ಒಂದು ಇದು ರೀತಿಯಲ್ಲಿ
ಅನೇಕರು ನನ್ನನ್ನು ತುಂಬ ಕೆಟ್ಟದಾಗಿ ಬೈದರನ್ನು ನಾನು ಹೊಡಿಯೋಕ್ಕೂ ಕೂಡ ಅಷ್ಟು ನನ್ನ ಕೋಪ ಅವ್ರನ್ನು. ಹಾಗೆ ಒಂದು 2 ತಿಂಗಳು ಮುಗೀತು. ಕೊನೆಯಲ್ಲಿ ನಾನು ಇಲ್ಲ, ನನಗೆ ಈ ಪಾಪವನ್ನು ಓದ್ಕೊಂಡು ಜೀವನ ಮಾಡೋಕ್ಕಾಗೋದಿಲ್ಲ, ನನಗೆ ಬೇಡ, ನಾನು ಪ್ರೀತಿಸೋರು ಯಾರೂ ಇಲ್ಲ, ಒಂದು ಆಶ್ವಾಸ ನೀಡುವ ತಾಯಿ ಕೂಡ ಇಲ್ಲ, ಅವರು ನನಗೆ ಕೆಟ್ಟದ ಬೈತಾ ಇದ್ದಾರೆ, ನಮ್ಮ ಸಂಬಂಧಿಗರಾಗಲಿ ಮತ್ತೆಲ್ಲರೂ ನನಗೆ ವಿರೋಧವಾಗಿದ್ದಾರೆ, ನಾನು ಯಾಕೆ ಬದುಕೋದು? ಮನುಷ್ಯನು ಆ ಥರ ರೀತಿಯಲ್ಲಿ ಬದುಕೋದು ಸಾಧ್ಯವಲ್ಲ. ಯಾಕಂದರೆ ಇದೊಂದು ತುಂಬ ನೋವಾಗಿದೆ. ನನ್ನ ತಂದೆ ತೀರೋಗಿರೋದು ನನ್ನಿಂದ ಅದಂದರೆ ನನಗೆ ತುಂಬ ಕಷ್ಟವಾಗಿದೆ. ಅಂದರೆ ನಮ್ಮ ತಂದೆ ತೀರೋಗಿರೋದು ಬಹಳ ನೋವು. ಯಾಕಂದರೆ ನನ್ನಿಂದ ಅವರ ಮನಸ್ಸು ಹೃದಯ ಹೊಡ್ಕೊಂಡು ತೀರೋಗಿದ್ರಲ್ಲ, ಯಾಕೆ ಬೇಕು ಜೀವನ, ಬೇಡ, ನನ್ನ ತಂದೆ ಹಾಗೆ ನಾನು ಸತ್ತೋಣ, ಬೇಡ, ಬದುಕಬೇಡ ಅಂತ ತೀರ್ಮಾನ. ಸೊ ಹಾಗೆ ಒಂದಿನ ನನ್ನಲ್ಲಿ ದುಡ್ಡಿಲ್ಲ, ಯಾರ ಹತ್ರ ಕೇಳಲಿ. ಆಗ ಈ 2 ತಿಂಗಳಲ್ಲಿ ಊಟ ಮಾಡಲ್ಲ, ಸ್ನಾನ ಮಾಡಲ್ಲ, ಯಾರ ಹತ್ರ ಮಾತಾಡೋದಿಲ್ಲ. ಸೊ ಫುಲ್ಲಿ ಅಂದರೆ ಮೆಂಟಲ್ ಇದಾಗೋಯ್ತು ನನಗೆ. ಸೊ ಹಾಗೆ ನಾನು ಒಂದು ತೀರ್ಮಾನ ಮಾಡಿದೆ, ಬೇಡ, ನಮ್ಮ ತಾಯಿಗೆ ಗೊತ್ತಾಗಬೇಡ, ಎಲ್ಲಾದರೂ ಹೋಗಿ ಸತ್ತೋಗ್ಬೇಡ. ಹಾಗೆ ಮನೆ ಬಿಟ್ಟು ಹೊರಟರು. ನನ್ನ ಸ್ನೇಹಿತರು ನನ್ನ ಜೊತೆಯಲ್ಲಿ ಹೋದರೂ ಒಬ್ಬ ಸ್ನೇಹಿತರಿದ್ದಾರೆ, ಅವ್ರ ಹತ್ರ ಹೋಗಿ ಅವರಿಂದ ಸ್ವಲ್ಪ ಹಣ ಇಸ್ಕೊಂಡು ನಾನು ರೈಲ್ವೆ ಸ್ಟೇಷನ್ಗೆ ಬಂದು, ನಾನು ಎಲ್ಲೂ ಹೋಗಲಿ, ಡೆಲ್ಲಿಗೆ ನಾನು ಹೋಗಲ್ಲ. ಯಾಕಂದರೆ ಇಷ್ಟೆಲ್ಲ ಸಮಸ್ಯೆ ಅಲ್ಲಿಂದ ಆಗಿರೋದು. ತಿರುಗಿ ನಾನು ಅಲ್ಲಿ ಹೋಗಲ್ಲ, ನನಗೆ ಬೇಡ ಅದು, ಅಂದ ಫ್ರೆಂಡ್ಶಿಪ್ಪು, ಅಂದ ಜೀವನ ನನಗೆ ಬೇಡ, ಬೇರೆ ಎಲ್ಲಾದರೂ ಹೋಗೋಣ ಬೇಕು, ತಾಯಿಗೆ ಗೊತ್ತಾಗಬೇಡ, ಯಾರೋ ಎಲ್ಲೋ ಬದುಕಿದ್ದಾರೆ ಅಂತ ಅವರು ತಿಳ್ಕೊಳ್ಳಿ, ಸತ್ತೋಗೋಣ. ಒಂದು ಮನಸ್ಸಲ್ಲಿ ಒಂದೇ ಗುರಿ, ಸಾಯಬೇಕು. ಸೊ ಆಗ ಮನೆ ಬಿಟ್ಟು ರೈಲ್ವೆ ಸ್ಟೇಷನ್ಗೆ ಬಂದಾಗ ನೆಕ್ಸ್ಟ್ ಟ್ರೈನಲ್ಲಿ ಅಂತ ಕೇಳಿದ್ರೆ ಬ್ಯಾಂಗ್ಳೂರು. ಸೊ ಆಗ ಬ್ಯಾಂಗ್ಳೂರಿಗೆ ಟಿಕೆಟ್ ತೆಗೆದು ಆ ಟ್ರೈನಲ್ಲಿ ನನಗೊಬ್ಬ ಮನುಷ್ಯನು, ಬ್ಯಾಂಗ್ಳೂರಲ್ಲಿ ಒಬ್ಬ ಮನುಷ್ಯನು ಪರಿಚಯ ಆಯಿತು. ಸೊ ಆದರೆ ಅವರಲ್ಲಿ ನನ್ನ ವಿಷಯವನ್ನು ಹೇಳಲಿಲ್ಲ ನಾನು. ಸೊ ಬ್ಯಾಂಗ್ಳೂರು ಗೊತ್ತಿಲ್ಲ, ಹಂಗೆ ಅವ್ರ ಮುಖಾಂತರ ಪರಿಚಯ ಮಾಡಿಕೊಂಡು ಬ್ಯಾಂಗ್ಳೂರಲ್ಲಿ ಬಂದು ಅವರು ಟ್ರೈನ್ ಹೇಳಿದ್ರು, ಅವ್ರ ಜೊತೆ ನಾನು ಟ್ರೈನ್ ಹೇಳಿದ್ರು. ಅವರು ಬ್ಯಾಂಗ್ಳೂರು ಬಸ್ ಸ್ಟ್ಯಾಂಡಲ್ಲಿ ಬಂದು ಒಂದು 252 ಬಸ್, ಅದು ಪೀನಿಯರ್ ಸೆಕೆಂಡ್ ಸ್ಟೇಜ್ ಅಂತ ಬಸ್ ಹತ್ತಿದ್ರು. ಅವ್ರ ಜೊತೆ ನಾನು ಹತ್ತಿರ, ಯಾಕಂದ್ರೆ ನನಗೆ ಗೊತ್ತಿಲ್ಲ ಯಾವ ಕಡೆ ಹೋಗ್ಬೇಕಂತ, ನನಗೆ ದಾರಿ ಗೊತ್ತಿಲ್ಲ. ಅವ್ರ ಜೊತೆ ಹತ್ತಿದ್ರು. ಒಂದು ಬೆಳಿಗ್ಗೆ ಒಂದು 6-6:30 ಟೈಮು ಅವರು ಜಾಲಲಿ ಕ್ರಾಸಲ್ಲಿ ಬಂದು ಬಸ್ ಇಳಿದು ಅವರು ಅವ್ರ ಪಾಡಿಗೆ ಹೊರಟೋದ್ರು. ನಾನು ಅಲ್ಲಿ ಹೊಂಡಿಯಾಗಿ ಅಲ್ಲಿ ನಿಂತಿದ್ದಾರೆ, ಇನ್ನು ಮುಂದೆಗೆಲ್ಲ ಹೋಗಬೇಕು. ಸೊ ಅಲ್ಲೇ ನಿಂತು ಕೂಡಲೇ ನನಗೆ ಯಾರೋ ಇನ್ನೂ ಒಂದು 252 ಬಸ್ ಒಂದು ಸೆಕೆಂಡ್ ಸ್ಟೇಜ್ ಕಡೆ ಬಂದಾಗ ಯಾರೋ ನನಗೆ ಆದೇಶ ಕೊಡ್ತಾ ಇದ್ದೀವಿ, ಇದು ಬಸ್ ಹತ್ತು, ಯಾರೋ ಸಂಬಡಿ ಈಸ್ ಲೀಡಿಂಗ್ ಮೀ. ಸೊ ನಾನು ಆ ಬಸ್ ಹತ್ತಿದ್ರು. ಎಲ್ಲಿ ಹೋಗಬೇಕು ನನಗೆ ಗೊತ್ತಿಲ್ಲ, ಜಾಗ ಗೊತ್ತಿಲ್ಲ, ಭಾಷೆ ಗೊತ್ತಿಲ್ಲ. ಸೊ ತಮಿಳ್, ಹಿಂದಿ, ಇಂಗ್ಲೀಷೆಲ್ಲ ಬರುತ್ತೆ. ಸೊ ಬಸ್ ಹತ್ತಿ ಈಗ ನನಗೆ ನೆನಪಿಲ್ಲ, ನಾನು ಟಿಕೆಟ್ ತಗೊಂಡ್ರಾ ಇಲ್ಲೋ, ಈಗ ನನಗೀಗ ನೆನಪಿಲ್ಲ, ಅಷ್ಟೊಂದು ಪ್ರಜ್ಞೆ ಇಲ್ಲ ನನಗೆ. ಆ್ಯಕ್ಚುಲಿ ಬಂದಿರೋದು ಕೂಡ ಇದೆಲ್ಲ ನಡೀತಾ ಇದ್ರು ಕೂಡ ಅಷ್ಟೊಂದು ನನಗೆ ಜ್ಞಾನ ಇಲ್ಲ, ನಾನು ಮಾಡ್ತಾ ಇರೋದು ಏನು ಅನ್ನೋದು ನನಗೆ ಗೊತ್ತಿಲ್ಲ ಅದು. ಸೊ ಅಲ್ಲಿಂದ 2 ಸ್ಟಾಪ್ ಆದಮೇಲೆ ವಿಜಯ ರೋಲಿಂಗ್ ಮಿಲ್ ಅಂತ ಸ್ಟಾಪ್ ಬಂದಾಗ ಯಾರೋ ನನಗೆ ಹಾಗೆ ನೀವು ಇಲ್ಲೇ ಇಳ್ಕೊಳ್ಳಿ ಅಂತ ಹೇಳಿದ್ರು. ಸೊ ಅಲ್ಲೇ ಇಳ್ಕೊಂಡೆ. ಅಲ್ಲೇ ಕೊಂಡು ನೋಡಿದ್ರೆ ಅಲ್ಲೇ ಆಪೋಸಿಟಲ್ಲಿ ಒಂದು ಪೆಟ್ಟಿ ಅಂಗಡಿ. ಸರಿ, ಬೆಳಿಗ್ಗೆ ಟೈಮು, ಅದು ಜೂನ್ ಟೈಮ್ ಇತ್ತು. ಸೊ ಒಂದು ಟೀ ಕುಡಿಯೋಣ ಅಂತ ನಾನು ಆ ಪೆಟ್ಟಿ ಅಂಗಡಿಗೆ ಹೋದೆ. ನಾನು ಟೀ ಆರ್ಡ್ರ್ ಮಾಡಿ ಅಂದರೆ ಅಲ್ಲಿ ಇಬ್ಬರು ಮಲಯಾಳಿ ಹುಡುಗರದ್ದು ಮಾತಾಡ್ತಾಯಿದ್ರು. ಅವರು ಅಲ್ಲೇ ಪಕ್ಕ ಫ್ಯಾಕ್ಟ್ರಿಯಲ್ಲಿ ಫಸ್ಟ್ ಶಿಫ್ಟ್ ಬಂದಿರೋರು. ಅವರು ನನ್ನನ್ನು ನೋಡಿ, ಅಣ್ಣ ನೀವು ಮಲಯಾಳಿ ಅಲ್ವಾ? ಹೌದು. ಎಲ್ಲಿ ಕೆಲಸ ಮಾಡಿ? ನಾನು ಇಲ್ಲ, ನಾನು ಇವತ್ತು ಮೊದಲನೇದಾಗಿ ಬ್ಯಾಂಗ್ಳೂರಲ್ಲಿ ಬಂದಿರೋದು ಅಂತ ಹೇಳಿದ್ರು. ಹೌದಾ, ಎಲ್ಲಿ ಮನೆ? ನಾನು ಇಲ್ಲ, ಗೊತ್ತಿಲ್ಲ, ಏನೂ ಇಲ್ಲ. ಎಲ್ಲಿ ಕೆಲಸ ಮಾಡಿ? ನಾನು ಇಲ್ಲ, ಇವತ್ತು ಮೊದಲೇ ಇಲ್ಲೇ ಬಂದಿರೋದು, ಎಲ್ಲಿ ಬಂದರೂ ಏನೂ ಗೊತ್ತಿಲ್ಲ, ಹಂಗೆ ಬಂದಿರೋದು. ಅದು ಈ ಹುಡುಗರಿಗೆ ಏನದು ಇದು ಗೊತ್ತಿಲ್ಲ, ನನಗೇನು ಪರಿಚಯವಿಲ್ಲ, ಅವ್ರಿಗೆ ನಾನು ಪರಿಚಯವಿಲ್ಲ. ಈ ಹುಡುಗರು ಏನು ಮಾಡಿದ್ರೆ ಅವರು ಪರ್ಮಿಷನ್ ತೊಗೊಂಡು ಇವರಿಬ್ಬರು ಸೇರಿಕೊಂಡು ನನ್ನನ್ನು ಅವರು ಮನೆಗೆ ಕರ್ಕೊಂಡು ಹೋದರು, ಅವರು ರೂಮ್ ಕರ್ಕೊಂಡು ಹೋಗ್ಬಿಟ್ಟು ಅವರು ನಮ್ಮ ಜೊತೆಯಲ್ಲಿರು ಅಂತ ಹೇಳಿಬಿಟ್ಟು ಅವ್ರ ಜೊತೆಯಲ್ಲಿ ಇರಲಿಕ್ಕೆ ನಮಗೆ ಅವಕಾಶ ಕೊಟ್ಟರು. ಆಗ ಅಲ್ಲಿ ಇದು ಕೂಡಲೂ ಕೂಡ ಅವರು ಕೆಲಸ ಕೊಡಿಸ್ತೀನಿ ನಿಮಗೆ ಹಾಗೆ ಹೀಗೆ ಅಂತೆಲ್ಲ ಮಾತಾಡಿ. ಆದರೆ ನನ್ನ ಚಿಂತೆ ಅದಲ್ಲ, ಯಾಕಂದರೆ ಎಲ್ಲಾದರೂ ಸತ್ತರೆ ಸಾಕು, ಸಾಯ್ಬೇಕು ಅನ್ನಿದ್ರೆ. ಬಟ್ ಅವರು ಯೇಸು ಸ್ವಾಮಿ ನಂಬಿರುವಂಥವರಾಗಿತ್ತು. ಅವರಲ್ಲಿ ಒಬ್ಬರು ಹಿಂದೂ, ಇನ್ನೊಬ್ಬರು ಕ್ರಿಶ್ಚಿಯನು. ಅವರು ಚರ್ಚ್ ಹೋಗುವವರು. ಸೊ ನನಗೆ ತುಂಬ ಆಶ್ಚರ್ಯವಾಯಿತು. ಯಾಕಂದರೆ ನನಗೆ ಹಾಗೆ ಬಂದು ಅಲ್ಲಿ ಆ ಪೆಟ್ಟಿ ಅಂಗಡಿಯಲ್ಲಿ ಅವರು ಸಿಕ್ತು, ಏನು ಪರಿಚಯವಿಲ್ಲದೆ ಅವರು ನನ್ನನ್ನು ಕರ್ಕೊಂಡ್ಬಂದು ಅವ್ರ ಮನೆಯಲ್ಲಿ ಸೇರಿಸಬೇಕಂದ್ರೆ ಅಲ್ಲಿ ಒಂದು ದೇವ್ರ ಕೃಪೆ. ಈಗ ನಾನು ಅದು ಅರ್ಥ ಮಾಡ್ಕೊಳ್ಳೋದು. ಆವತ್ತು ನಮ್ಗೆ ಅರ್ಥ ಆಗೋದಿಲ್ಲ ಯಾಕೆ ಇವರು ಹಿಂಗೆ ಅಂತ. ಯಾಕಂದರೆ ಪರಿಚಯ ಇಲ್ಲದವ್ರನ್ನ ಯಾರೂ ಮನೆಗೆ ಸೇರಿಸೋದಿಲ್ಲ, ಯಾರಂದು ಗೊತ್ತಿಲ್ಲ. ಆದರೂ ಕೂಡ ಅವರಲ್ಲಿ ನನ್ನನ್ನು ಕರ್ಕೊಂಬಂದಿರೋದು ನನ್ನ ದಾರಿಯಲ್ಲಿ ಎಲ್ಲ ಒಂದು ದೇವ್ರ ಕೃಪೆ ಇತ್ತು ಅಂದಂಥ ಒಂದು. ಸೊ ಆಗ ಅವ್ರ ಜೊತೆಯಲ್ಲಿ ನಾನು ವಾಸ ಮಾಡುತ್ತಾ, ಆದರೂ ಕೂಡ ನನಗೆ ಚಿಂತೆಯಲ್ಲಿತ್ತು ನಾನು.
ಏನು ಮಾಡಬೇಕು, ಎಲ್ಲಿ ಮಾಡಬೇಕು. ಆದರೆ ಇವರು ನನಗೆ ಕೆಲಸ ಹುಡುಕ್ತಾಯಿದ್ರು. ನಾನು ಇಲ್ಲ, ನನಗೆ ಕೆಲಸ ಬೇಡ, ವಾಪಸ್ ಹೋಗ್ತೀವಿ, ಇರಲ್ಲ ಅಂತ. ಆಗ ಅವರು ಪಾಸ್ಟ್ರು ಅವರನ್ನು ವಿಸಿಟ್ ಮಾಡಿಬಿಡ್ತಾಯಿದ್ರು. ಅವರೆಲ್ಲ ಬಂದರೆ ನನ್ನ ಹತ್ರ ಮಾತಾಡ್ತಾಯಿದ್ರು. ಅದು ಮಾತಾಡ್ತಾಯಿದ್ರು ಕೂಡ ನಾನು ಅದೆಲ್ಲ ಇಲ್ಲೇ ನೀವೆಲ್ಲ ಕ್ರೈಸ್ತರಲ್ಲಿ ಸೇರಿಸೋರು, ಜಾತಿ ಮತ ಬದಲಾವಣೆ ಮಾಡಿಸೋರು, ಅದೆಲ್ಲ ನಮಗೆ ಸೇರಲ್ಲ. ಹಾಗೀಗೆ ನಾನು ಬೈತಾಯಿದ್ರು. ನಾನು ಈ ಹಿಂದೂ ಹುಡುಗನು ಕೂಡ ಬೈದರು, ನೀನು ಯಾಕೆ ಹಿಂದುವಾಗಿ ಇಂಥ ಕೆಲಸಗಳೆಲ್ಲ ಮಾಡ್ತೀರಾ, ಇದೆಲ್ಲ ನಮಗೆ ಯೋಗ್ಯವಲ್ಲ, ಹಾಗೆ ಹೀಗೆ ಅಂತೇಳಿ ನಾನು ಅವರನ್ನು ಕೂಡ ಬೈದರು. ಯಾಕಂದರೆ ನಾನು ಚಿಕ್ಕ ವಯಸ್ಸಲ್ಲೇ ನಮ್ಮ ಮನೆಯಲ್ಲಿ ಪೂಜಾ ಕಾರ್ಯಗಳೆಲ್ಲ ನಡೆದಿರೋ ಕಾರಣ ನಾನು ಭಾಗವತವನ್ನು, ರಾಮಾಯಣವನ್ನು ಓದ್ತಾ ಇದ್ದು ಅದೆಲ್ಲ ನನಗೆ ಚೆನ್ನಾಗಿ ಗೊತ್ತು. ನಾನು ಓದುವಂಥ ಒಂದು ಶೀಲ ಎಲ್ಲ ನನಗಿತ್ತು ಅದು. ಸೊ ಆದರೆ ಇದರೆಲ್ಲ ತಿರುಗೋ ಕಾರಣ ಅದು ದೇವರಲ್ವ, ಇದು ಯೇಸು ಸ್ವಾಮಿ ಒಬ್ಬನ ದೇವರು, ಯಾಕೆ ಅದು ಬಿಟ್ಟು ಇದರಲ್ಲಿ ಬರ್ತೀರಾ, ಯಾಕೆ ಹಂಗೆ ಮಾಡ್ತೀರಾ ಅಂತೆಲ್ಲ ತುಂಬ ಬೈತಾಯಿದ್ರು. ಸೊ ಆದರೂ ಕೂಡ ಇವರು ನನಗೋಸ್ಕರ ಪ್ರಾರ್ಥನೆ ಮಾಡ್ತಾಯಿದ್ರು. ಸೊ ಇವರು ಮನೆಯಲ್ಲಿ ತುಂಬ ಜನ ಬರೋದು, ವಿಸಿಟ್ ಮಾಡೋದು, ಅವರು ನನ್ನ ಹತ್ರ ಈ ಥರ ದೇವ್ರ ಬಗ್ಗೆ ಎಲ್ಲ ಮಾತಾಡೋಕ್ಕೆ ಶುರು ಆದರೂ ಕೂಡ ನಾನು ಬೇಡ, ನನಗದು ಕೇಳಲಿಕ್ಕೆ ಇಷ್ಟ ಇಲ್ಲ. ಅಂದರೆ ನಾನು ಜಾತಿ ಬದಲಾವಣೆ ಮಾಡೋದಾಗಲಿ ಅನ್ನೋದಾಗಲಿ ನನಗೆ ಅದರಲ್ಲಿ ನಂಬಿಕೆ ಇಲ್ಲ. ಅಂದರೆ ನನ್ನ ಸಮಸ್ಯೆ ಅವ್ರಿಗೆ ಯಾರಿಗೂ ಗೊತ್ತಿಲ್ಲ, ನನ್ನ ವಿಷಯ ಅವ್ರಿಗೆ ಯಾರಿಗೆ ನಾನು ಹೇಳಲಿಲ್ಲ. ಸೊ ನನ್ನಲ್ಲಿ ಆ ವಿಷಯ. ಆದರೆ ಒಂದಿನ ಶನಿವಾರ ರಾತ್ರಿಯಲ್ಲಿ ನಾನು ತೀರ್ಮಾನ ಮಾಡಿದ್ರು, ಇಲ್ಲ ಮನೆ ಬಿಟ್ಟು ಹೊರಡಬೇಕು, ಎಲ್ಲಾದರೂ ಹೋಗಿ. ಯಾಕಂದರೆ ಆ ಕಾಲದಲ್ಲಿ ಅವರಿಗೆ ಈ ಟಾಯ್ಲೆಟ್ ಏನೂ ಇಲ್ಲ, ಇವರಿರೋ ಮನೆಗೆ ಟಾಯ್ಲೆಟು ಆ ಥರ ಅದೇನೂ ಇಲ್ಲ. ಇದು ಬಾಟಲ್ ನೀರು ತಗೊಂಡು ಆಚೆ ಹೋಗಬೇಕು. ಸೊ ಆಗ ಅಲ್ಲೇ ಆಚೆ ಹೋಗೋದಂತೆ ಒಂದು ತುಂಬ ಒಂದು ಕೆರೆ ಇದೆ, ತುಂಬ ಕಾಂಗ್ರೆಸ್ ಗಿಡಗಳೆಲ್ಲ ಸೇರಿ ತುಂಬ ಎಕರೆಗಟ್ಟಲೆ ಅಲ್ಲಿ ಜಾಗ ಇದೆ. ಸೊ ಅಲ್ಲಿ ಹೋಗಿ ನೋಡಿದ್ರೆ ಅಲ್ಲೇ ಸತ್ಯ ಬಿದ್ದರೆ ಯಾರಿಗೂ ಗೊತ್ತಾಗೋದಿಲ್ಲ, ಅಂದೋ ಒಂದು ಏರಿಯಾ ಅದು. ಸೊ ಒಂದಿನ ನಾನು ರಾತ್ರಿಯಲ್ಲಿ ಈ ಮನೆ ಬಿಟ್ಬಿಟ್ಟು ಹೊರಟು ಹೋದಾಗ ಆ ಹೋಗಿರುವ ದಾರಿ ನನ್ನ ಮನಸ್ಸಲ್ಲಿ ವಿಚಾರ ಇವತ್ತು ನನ್ನ ಕೈಯಲ್ಲಿ, ನಾನು ಮನೆಯಿಂದ ಬರುವಾಗಲೇ ವಿಷ ತೆಗೆದುಕೊಂಡು ಬಂದಿದ್ದೀವಿ, ನನ್ನ ಕೈಯಲ್ಲಿದೆ, ತಗೊಂಬಂದೆ ನನ್ನ ಕೈಯಲ್ಲಿ. ಯಾಕಂದರೆ ಸಾಯ್ಬೇಕಂತ ಮನೆ ಬಿಟ್ಟು ಹೊರಟಿದ್ದೀವಿ. ಅಂದರೆ ನೀವು ಎಷ್ಟು ಸಮಯ ಇದ್ರಿ ಅವರ ಮನೆಯಲ್ಲಿ, ರೂಮಲ್ಲಿ? ನೀವೊಂದು ಅಂದಾಜು ಈ ಕಡೆ ನಡೆಯುವಷ್ಟೊತ್ತು 1 ವಾರ ಇತ್ತು. 1 ವಾರ ಇದ್ರಿ? ಹೌದು. ನಿಮ್ಮ ವಿಷಯನ ಹೇಳಿದ್ರೆ ನೀವು? ಇಲ್ಲ, ಯಾರಿಗೂ ಹೇಳಲಿಲ್ಲ, ಯಾರಿಗೂ ನನ್ನ ವಿಷಯನೇ ಹೇಳಿ. ಅವ್ರಿಗೆ ಗೊತ್ತು ನನಗೇನೋ ವಿಷಯ ಇದೆ, ಏನೋ ಸಮಸ್ಯೆ ಇದೆ ಅಂತ ಗೊತ್ತಿತ್ತು. ಅದೇ ಬೇರೆ ವಿಷಯಗಳೇನೋ ಅವ್ರಿಗೆ ಗೊತ್ತಿರಲಿಲ್ಲ. ಸೊ ನಾನು ತೀರ್ಮಾನ ಮಾಡಿದ್ರು, ಇಷ್ಟೊಂದು ಸಮಸ್ಯೆಗಳಿದೆ, ಜೀವನದಲ್ಲಿ ಬಂದಿರೋ ಘಟನೆಗಳೆಲ್ಲ ಬಹಳ ದೋಷವಾಗಿತ್ತು, ಬದುಕೋದಕ್ಕೆ ನನಗೆ ಅವಕಾಶವಿಲ್ಲ ಅಂತ ಒಂದು ಬೇಡ, ಸತ್ತೋಗ್ಬಿಡೋಣ ಅಂತ ತೀರ್ಮಾನ ತಗೊಂಡು ಮನೆ ಬಿಟ್ಟು ಹೊರಟಿದ್ರು. ಹಾಗೆ ನಾನು ಈ ಜಾಗಕ್ಕೆ ಬಂದಾಗ ನನ್ನ ಮುಂದೆ ಒಂದು ದೊಡ್ಡ ಪ್ರಕಾಶವನ್ನು ಕಾಣಿಸುತ್ತಾಯಿತು ಪಕ್ಕನೆ. ಆ ಪ್ರಕಾಶದಲ್ಲಿ ನಾನು ನೋಡ್ತಾ ಇರೋದು ಒಂದು ಶಿಲುವೆ, ಅದರಲ್ಲಿ ಒಂದು ರೂಪ. ಸೊ ಅದರಿಂದ ನಾನು ಕೇಳೋ ಇಷ್ಟೇ ಶಬ್ದ, ನಾನು ನಿನ್ನ ಪಾಪವನ್ನು ತೊಳೆದಿದ್ದೇನೆ, ನನ್ನ ಸಮಾಧಾನ ನಿನಗೆ ಕೊಡುತ್ತೇವೆ, ನೀನು ನನಗಾಗಿ ಜೀವಿಸು ಅಂತ. ಸೊ ಆಗ ನಾನು ಯೇಸುವಾಗಿದೆ ಅಂತ ಇಷ್ಟು ಮಾತ್ರ ಕೇಳಿಕೊಂಡು ಅದು ಹೊರಟೋಯ್ತು. ಸೊ ನಾನು ತುಂಬ ಬೆವರಿದೆ. ಇದು ಹೇಗೆ, ಇದು ನನ್ನ ಕಲ್ಪನೆನ, ಯಾಕಂದರೆ ಕಲ್ಪನೆ ಬರಲಿಕ್ಕೆ ಸಾಧ್ಯತೆ ಇಲ್ಲ. ಯಾಕಂದರೆ ನಾನು ಒಂದು ದಿನ ಕೂಡ ಯೇಸು ಸ್ವಾಮಿ ನಂಬರಲಿಲ್ಲ, ಅವ್ರ ವಿಷಯ ಕೇಳಲಿಕ್ಕೆ ನನಗೆ ಇಷ್ಟವಿರಲಿಲ್ಲ. ಬಟ್ ಯೇಸು ಸ್ವಾಮಿ ನನ್ನ ಮುಂದೆ ಬಂದು ಹೀಗೆ ಮಾತನಾಡೋದಕ್ಕೆ ಏನು ಕಾರಣ ಅಂತ, ಅದು ಯೇಸು ಸ್ವಾಮಿನ. ಒಡನೆ ನನ್ನ ಒಳಗಡೆನೇ ಅದು ಮಾತಾಡೋಕ್ಕೆ ಶುರುವಾಯಿತು. ನಾನು ಯೇಸು, ನಾನೇ ರಕ್ಷಕ, ನಾನು ನಿನಗೆ ಹೊಸ ಜೀವ ಕೊಡ್ತೀವಿ, ನಿನ್ನ ಪಾಪವನ್ನು ನಾನು ಹೊತ್ಕೊಂಡಿದ್ದೀನಿ, ನಾನು ನಿನಗೆ ಸಮಾಧಾನ ನೆಮ್ಮದಿ ಕೊಟ್ಟಿದ್ದೀವಿ ಅಂತ. ಆ ಒಂದು ಮತ್ತೆ ನನ್ನ ಹೃದಯದಲ್ಲಿ ಆ ಮಾತು ಹೊಡಿತಾ. ಸೊ ಮುಂದೆ ನನಗೆ ಹೋಗ್ಲಿಕ್ಕೆ ಆಗ್ತಾಯಿಲ್ಲ, ಯಾರೋ ನನಗೆ ತಡೆ ಮಾಡಿದ ಹಾಗೆ, ಏನೋ ಒಂದು ಗೋಡೆ ನನ್ನ ಮುಂದೆ ಕೆಟ್ಟಿದ ಹಾಗೆ. ಸೊ ನನಗೆ ಹಿಂದಿರಿಗೂ ನಡಿಯಿಂದ ನನಗೆ ಅರ್ಪಣೆ ಬಂದರು. ಸೊ ಕೊನೆಯಲ್ಲಿ ನಾನು ತಿರುಗಿ ಮನೆಗೆ ಬಂದು, ಆಗಲೇ ಅವರೆಲ್ಲ ಮಲಗಿದರು. ಆಗ ಶನಿವಾರ ರಾತ್ರಿ ಇತ್ತು. ರಾತ್ರಿ ನನಗೆ ನಿದ್ರೆ ಮಾಡಲಿಕ್ಕೆ ಆಗಲಿಲ್ಲ. ಈ ಒಂದು ಚಿಂತೆ ನನ್ನನ್ನು ಕಾಡ್ತಾ ಇತ್ತು. ಈ ಒಳಗಡೆ ಯಾರೋ ಮಾತಾಡುವ ಹಾಗೆ, ನೀನು ಯೇಸು ಸ್ವಾಮಿ ನಂಬು, ಆತನು ನಿನ್ನ ಪಾಪವನ್ನು ಶಿಲುಬೆಯಲ್ಲಿ ಹೊತ್ಕೊಂಡಿದೆ, ಆತನು ನಿನಗೆ ನೆಮ್ಮದಿ ಕೊಡುವನಾಗಿದ್ದೇನೆ ಎಂಬುದಾಗಿ ನನ್ನ ಒಳಗೆ. ಆದರೆ ಇದು ನಾನು ಬೈಬಲ್ ಓದಿರಲಿಲ್ಲ, ಇದೇನು ನನಗೆ ಸಂಬಂಧವಿಲ್ಲದೆ ಇರೋ ವಿಷಯ. ನನ್ನ ಮನೆಯಲ್ಲಿ ನಾವು ಚಿಕ್ಕ ವಯಸ್ಸಿನಲ್ಲಿ ಮಾಡಿಕೊಂಡದ ದೇವರಿದ್ದಾರೆ, ಮನೆ ದೇವರುಗಳು ಇದೆಲ್ಲ ಇದೆ, ನಾವು ಹೋಗೋ ದೇವಸ್ಥಾನಗಳಿದೆ. ಇದು ಯಾರೂ ಇಲ್ಲದೆ ನನ್ನ ಈ ಪರಿಸ್ಥಿತಿಯಲ್ಲಿ ಕಷ್ಟದಲ್ಲಿ ಯೇಸು ಸ್ವಾಮಿ ನನ್ನಲ್ಲಿ ಯಾಕೆ ಬರಬೇಕು, ಯೇಸು ಸ್ವಾಮಿ ನನ್ನೊಂದಿಗೆ ಯಾಕೆ ಮಾತನಾಡಬೇಕು, ಇದೆಲ್ಲ ನೂರಾರು ಪ್ರಶ್ನೆಗಳು ನನ್ನಲ್ಲಿ. ಸೊ ಆದರೂ ಒಳಗಡೆ ನಾನೇ ದೇವರು, ನಾನೇ ನಿನ್ನ ರಕ್ಷಕ ಅದು ಮತ್ತೆ ನನ್ನ ಪ್ರಶ್ನೆಗಳಿಗೆ ನನಗೆ ಉತ್ತರವನ್ನು ಸಿಗ್ತಾ ಇದೆ. ನನ್ನ ಒಳಗಡೆ ಮಾತನಾಡುತ್ತಾ ಇದೆ. ಸೊ ಭಾನುವಾರ ಬೆಳಗ್ಗೆ ಇವರು ಎದ್ದು ಸ್ನಾನ ಮಾಡಿ ಇವರು ಚರ್ಚ್ ಹೋಗಲಿಕ್ಕೆ ಇವರು ರೆಡಿ ಆಗ್ತಾಯಿದೆ. ಅಷ್ಟರಲ್ಲಿ ನಾನು ಕೂಡ ಬೇಗ ಸ್ನಾನ ಮಾಡ್ತಾಯಿದ್ರು. ಹಾಗೆ ಇವರು ಕೇಳಿದ್ರು, ಅಣ್ಣ ನೀವೆಲ್ಲ ಹೋಗ್ತಾಯಿದ್ದೀರಾ? ಆಗ ಅಂದರೆ ಎಲ್ಲ ಭಾನುವಾರ ಮಲಯಾಳಂ ಫಿಲಿಮ್ ಬರುತ್ತದೆ.
ನೀವು ನಮ್ಮಲ್ಲಿ ಫಿಲಿಮ್ ನೋಡೋಕೆ ಹೋಗ್ತಿದ್ರ? ನಾನಿಲ್ಲ, ನಾನು ನಿಮ್ಮ ಜೊತೆಯಲ್ಲಿ ಬರ್ತೀನಿ ಅಂತ ಹೇಳಿದ್ರು. ಆಗ ಯಾಕಂದರೆ ಅಲ್ಲಿ ತನಕ ನಾನು ಇವ್ರನ್ನ ಬೈದ್ರಲ್ಲ, ಸೊ ಇವರು ನೀವು ಸುಮ್ಮನೆ ತಮಾಷೆ ಹೇಳಬೇಡ ಹಂಗೆ ಹೇಳಿದ್ರು. ಯಾಕಂದರೆ ನಂಬಕ್ಕಾಗಲ್ಲ ಅಂತಂದರೆ, ಇಲ್ಲಿಲ್ಲಪ್ಪ ತಮಾಷೆ ಅಲ್ಲ, ನಾನು ಬರ್ತೀನಿ. ಯಾಕಂದರೆ ನನ್ನನ್ನು ಯಾರೋ ಹಂಗೆ ತಳ್ಕೊಂಡು ಹೋಗ್ತಾ ಇದೆ, ಹೋಗಲಿ ನನ್ನ ಆಲಯಕ್ಕೆ ಹೋಗಲಿ ಅಂತ. ಸೊ ಕೊನೆಯಲ್ಲಿ ಇವರು ತುಂಬ, ಯಾಕಂದರೆ ನೀನು ಅಲ್ಲಿ ಹೋಗಿ ಏನೋ ಗಲಾಟೆ ಮಾಡೋಕ್ಕೆ ಏನಾದ್ರು ಮಾತು ಕಡೆ ಆಗುತ್ತಾ, ಅವ್ರಿಗೊಂದು ಥರ ಇವ್ರ ಮುಖಾಂತರ ಏನಾದರೂ ಸಭೆಯಲ್ಲಿ ಸಮಸ್ಯೆ ಆಗುತ್ತಾ, ಅದೊಂದು ಮನೆಯಲ್ಲಿ ನಡೆಯೋ ಪ್ರಾರ್ಥನೆಯಾಗಿತ್ತು. ಸೊ ಕೊನೆಯಲ್ಲಿ ನಾನು ತುಂಬ ಇಲ್ಲ, ನಾನು ನಿಮ್ಮ ಜೊತೆಯಲ್ಲಿ ಬರ್ತೀನಿ, ಬರಲೇಬೇಕು ನನಗೆ, ನಿಮ್ಮ ಜೊತೆ ನಾನು ಬರ್ತೀನಿ ಅಂತ. ಸೊ ಆಗ ಅವರೇನೆಂದರೆ ಒಂದು 2 ವಿಷಯನ ಕೇಳೋ, ನೋಡಿ 2 ಕಂಡೀಷನ್ ಇದೆ, ಒಪ್ಪಿಗೆ ಇದ್ದರೆ ಕರ್ಕೊಂಡು ಹೋಗ್ತೀನಿ. ಒಂದು, ಅಲ್ಲಿ ಬಂದು ಯಾರ ಹತ್ರ ಮಾತಾಡಬೇಡ. 2, ಆರಾಧನೆ ಮುಗಿದಾಗ ಇರಬೇಕು, ಎದ್ದೋಗಬಾರ್ದು. ನಾನು ಹೇಳಿದ್ದು 2 ಅಲ್ಲ, ನೀವು 10 ಕಂಡೀಷನ್ ಹೇಳಿದ್ರು ನಾನು ಇರ್ತೀನಿ. ಯಾಕಂದ್ರೆ ಇದಕ್ಕೆ ಮೊದಲು ನೀವು ಪ್ರಶ್ನೆಗಳನ್ನು ಜಾಸ್ತಿ ಆಗ್ತಾ ಇದ್ರಿ. ಹೌದು, ಯಾರು ಏನಾದ್ರು ಹೇಳಿದ್ರೆ ಕೇಳ್ತಾ ಇರಲಿಲ್ಲ. ಹೌದು, ಓಕೆ, ಅದಕ್ಕೋಸ್ಕರ ಹೇಳಿದ ಅಲ್ಲಿ ಏನು ಗಲಾಟೆ ಮಾಡಬಾರ್ದು, ಯಾರ ಹತ್ರ ಏನು ಮಾತಾಡಬೇಡ, ನೀವು ಬಂದು ಸುಮ್ಮನೆ ಕೂತ್ಕೋಬೇಕು, ಅದು ಆರಾಧನೆ ಮುಗಿಯೋ ತನಕ ಇರಬೇಕು. ಅದು ಅವ್ರ ಮನೋಭಾವ ಒಂದು ಬಂದರೆ ರಕ್ಷಣೆ ಹೊಂದಲಿ, ಸತ್ಯದೇವರನ್ನು ಅರಿಯಲಿ. ಮಧ್ಯೆ ಇವ್ರಿಗೆ ಏನಾದರೂ ಇಷ್ಟ ಇಲ್ಲ ಅಂದರೆ ಎದ್ದು ಹೋಗಿದ್ರೆ ಏನಾದರೂ ಸಮಸ್ಯೆ ಆದರೆ ಇವ್ರಿಗೂ ಭಯ ಇದೆ, ನನ್ನಿಂದ ಏನಾದರೂ ಇವ್ರಿಗೆ ಸಮಸ್ಯೆ ಆಗುತ್ತಾ ಅಂತ. ಸೊ ನಾನು ಹೇಳಿದ್ರು, ಇಲ್ಲ ನೀವು 2 ಅಲ್ಲ, ನೀವು 10 ಕಂಡೀಷನ್ ಹೇಳಿದ್ರು ನಾನು ಒಪ್ಕೊತೀನಿ, ಬರ್ತೀನಿ ಅಂತ ಹೇಳಿ ಕೊನೆಯಲ್ಲಿ ಅವ್ರ ಜೊತೆಯಲ್ಲಿ ತುಂಬ ದೂರ ನಡ್ಕೊಂಡು ಹೋಗಬೇಕು. ನಾನು ಹೋದರು. ಒಂದು ಮನೆಯಲ್ಲಿ ನಡೆಯುವ ಒಂದು ಹಿಂದೂ ಕುಟುಂಬ, ಅದು ಕೂಡ ಅಲ್ಲಿ ಕೂಡ ತಾಯಿ ಪಾರ್ಶ್ವರೋಗಿಯಾಗಿದ್ದಾರೆ. ಅದರಿಂದ ಆ ಮನೆಯಲ್ಲಿ ಪ್ರಾರ್ಥನೆ ಇಟ್ಟಿದ್ದೀವಿ, ಕೂಟ ಅಲ್ಲೇ ನಡೀತಾ ಇರೋದು, ತುಂಬ ಜನ ಬರ್ತಾಯಿತ್ತು. ಸೊ ಎಲ್ಲರೂ ಬಂದು ಈ ಥರ ಒಂದು ದೊಡ್ಡ ಹಾಳು, ಅಲ್ಲಿ ಎಲ್ಲ ಕೂತ್ಕೊಂಡು ಪಾಸ್ಟ್ರ್ ಬಂದು ಪ್ರಾರ್ಥನೆ ಮಾಡಲಿ ಶುರುವಾಯಿತು. ನನಗೆ ಹೇಗೆ ಪ್ರಾರ್ಥನೆ ಮಾಡೋದು ನನಗೆ ಅಭ್ಯಾಸ ಇಲ್ಲ, ಮೊದಲನೇ ಫಸ್ಟ್ ಟೈಮ್ ಅದು ಆ ಥರ ಒಂದು ಇದು ಬಂದಿರೋದು ನನಗೆ. ಸೊ ಎಲ್ಲರೂ ಕಣ್ಣು ಮುಚ್ಕೊಂಡು ಸ್ತುತಿ ಸ್ತೋತ್ರವನ್ನು ಹೇಳ್ತಾ ಪ್ರಾರ್ಥನೆ ಮಾಡ್ತಾ ಇರುವಾಗ ನನಗೆ ಗೊತ್ತಿಲ್ಲ, ನಾನು ಗೊತ್ತಿಲ್ಲದೆ ನನ್ನ ಕಣ್ಣಿಂದ ಕಣ್ಣೀರು, ನನ್ನ ದುಃಖಗಳು ಎಲ್ಲ ನನ್ನ ಸಮಸ್ಯೆ ಗೊತ್ತಿಲ್ಲ, ನನ್ನ ಕಣ್ಣೀರು ಸುಸ್ತಾ ಇದ್ದಾಗ ಅಳುವು ಶುರುವಾಯಿತು. ನಾನು ಅಳ್ದು ಆವತ್ತು ನಾನು ಹಾಕಿರುವಂಥ ಶರ್ಟು, ನನ್ನ ಪ್ಯಾಂಟು ಎಲ್ಲ ಕಣ್ಣೀರಲ್ಲಿ ನಗದಿತ್ತು. ಸೊ ಎಲ್ಲರೂ ನನ್ನನ್ನು ಗಮನಿಸ್ತಾ ಇದ್ದಾರೆ. ಯಾಕಂದರೆ ನಾನು ಯಾರಿಂದ ಅವ್ರಿಗೆ ಯಾರಿಗೂ ಗೊತ್ತಿಲ್ಲ, ಫಸ್ಟ್ ಟೈಮಲ್ಲೇ ಬಂದಿರೋದು, ನನ್ನ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಅಲ್ಲಿ ಇವರು ಕೂಡ ನನ್ನ ಬಗ್ಗೆ ನಾನು ಯಾರು ಏನು ಅಂತಂದು ಹೇಳಲಿಲ್ಲ. ಸೊ ಅಲ್ಲೇ ಹೋಗಿ ಕುದುರೋ ಸಮಯದಿಂದ ನಾನು ಅಳ್ತಾ ಇದ್ರು, ಕಣ್ಣೀರು ಸುರಿಸುತ್ತಾ, ನನಗೆ ಗೊತ್ತು. ಬಟ್ ಒಂದು ವಿಷಯ, ಎಷ್ಟೊಂದು ಕಣ್ಣೀರನ್ನು ಸುರಿಸಿ ಅಷ್ಟೊಂದು ಸಮಾಧಾನ ನನ್ನಲ್ಲಿ ತುಂಬುತ್ತಾ ಇತ್ತು. ನನಗೆ ಗೊತ್ತಿಲ್ಲ, ಅಲ್ಲಿ ಏನೋ ಒಂದು ಕ್ರಿಯೆ ನಡೀತಾ ಇತ್ತು, ಏನೋ ಒಂದು ದೇವರ ಆಶೀರ್ವಾದ ನಡೀತಾ ಇತ್ತು. ಅಲ್ಲಿ ಯಾವತ್ತು ಪಾಸ್ಟರ್ ಮಾಡಿರೋ ಪ್ರಸಂಗ ಇದೆಲ್ಲ ಕೇಳಿಕೊಂಡು ನನ್ನಲ್ಲಿ ಒಂದು ಪರಿವರ್ತನೆ ಶುರುವಾಗಿದೆ, ದೇವರ ವಾಕ್ಯ. ಸೊ ಎಲ್ಲ ಒಂದು ಹೊಸ ಒಂದು ಅನುಭವ ಆಗಿ ನನಗೆ ಅನಿಸುತ್ತೆ. ಸೊ ಪ್ರಾರ್ಥನೆ ಎಲ್ಲ ಮುಗಿದೇನೆಂದರೆ ಪಾಸ್ಟರ್ ನನ್ನ ಬಳಿ ಒಂದು, ಯಾಕೆ ಬ್ರದರ್, ಯಾಕೆ ಅಂದರೆ ನನ್ನ ಬಟ್ಟೆ ಎಲ್ಲ ನನ್ನದು ಹೋಗಿದೆ. ಆಗ ನಾನು ಹೇಳಿದ್ರು, ಹಿಂಗಿದೆ ಸಮಸ್ಯೆ, ನಾನು ಹಿಂಗೆ ಬಂದಿದೆ ಅಂತ. ಆಗ ಅವರು ಹೇಳಿದ್ರು, ನೀವು ಯೇಸು ಸ್ವಾಮಿಯನ್ನು ರಕ್ಷಕನಾಗಿ ಸ್ವೀಕರಿಸಿ, ಆತನಿಗೆ ನಿಮ್ಮ ಜೀವನವನ್ನು ವಹಿಸಿಕೊಡು, ದೇವರು ನಿಮ್ಮನ್ನು ಕೈ ಬಿಡುವ ದೇವರಲ್ಲ. ಸೊ ಹಾಗೆ ನಾನೊಂದು ಪ್ರಶ್ನೆ ಕೇಳಿದ್ರು, ಫಸ್ಟೇ ನಾನು ಏನು ಮಾಡಲಿ, ಮುಂದಿಗೆ ನಾನೇನು ಮಾಡಲಿ? ಯಾಕಂದರೆ ನನಗೆ ಬಂಧು ಮಿತ್ರರಿಲ್ಲ, ಸ್ವಂತ ಯಾರೂ ಇಲ್ಲ, ನನ್ನ ಜೀವನದ ಇಂದ ಘಟನೆ ಆಗೋಯಿತು. ಅದು ಒಬ್ಬ ಪಾಸ್ಟ್ರನ್ನು ನಾನು ಎದುರಿಸಿರುವ ಕಾರಣ, ಅವ್ರ ಮೇಲೆ ಕೈ ಎತ್ತಿರುವ ಕಾರಣ ಆವತ್ತಿಂದ ನನಗಿದು ಆಗಿರೋದು. ವಿಷಯ ಅಲ್ಲಿಂದ ಶುರುವಾಗಿದೆ, ಆ ಟೇಪ್ ರೆಕಾರ್ಡ್ ಮುಖಾಂತರ ಬಂದಿರುವ ವಿಷಯ. ಆ ಮಾರನೇ ದಿನದಿಂದ ನನಗೆ ಸಮಸ್ಯೆ ಶುರುವಾಗಿರೋದು. ಸೊ ಎಲ್ಲ ಹೇಳೋದಂದರೆ ಅವ್ರು ಹೇಳೋದು, ಕರ್ತನಾದ ಯೇಸು ಸ್ವಾಮಿ ರಕ್ಷಕನಾಗಿ ಸ್ವೀಕರಿಸಿ ದೀಕ್ಷಾಸ್ನಾನ ಮಾಡಿಸಿಕೊಳ್ಳಿ, ನಿಮ್ಮ ಪಾಪಕ್ಕೆ ಪರಿಹಾರ ಮಾಡಿಕೊಳ್ಳಿ ಅಂತ ಹೇಳಿದ್ರು. ಆಗ ಈ ದೀಕ್ಷಾಸ್ನಾನ ಅಂದರೆ ಏನು? ಹಾಗೆ ಹೇಳಿದ್ರು, ಇಲ್ಲ ನೀವು ಬುಧವಾರ ಕಾಟೇಜ್ ಮೀಟಿಂಗ್ ಇದೆ, ಬನ್ನಿ, ನಾನು ದೀಕ್ಷಾಸ್ನಾನ ಕ್ಲಾಸ್ ತೆಗಿತೀನಿ. ಸೊ ಬುಧವಾರ ಪ್ರಾರ್ಥನೆಗೆ ಬಂದು ಅವರು ದೀಕ್ಷಾಸ್ನಾನಕ್ಕೆ ಕ್ಲಾಸ್ ತಗೊಂಡು, ಸೊ ನಾನು ಆ ವಾಕ್ಯವನ್ನು ಅಂಗೀಕರಿಸಿ, ಯಾಕಂದ್ರೆ ದೀಕ್ಷಾಸ್ನಾನ ಮಾಡಿಸಿಕೊಳ್ಳೋದು ಜಾತಿಯಲ್ಲಿ ಸೇರಿಕೊಳ್ಳೋದಕ್ಕಲ್ಲ, ಯೇಸು ಸ್ವಾಮಿಯಲ್ಲಿ ಸೇರಿಕೊಳ್ಳೋದಕ್ಕೂ ನಮ್ಮ ಪಾಪಕ್ಕೆ ಪರಿಹಾರವಾಗಿದೆ ಅಂತ ಅರ್ಥ ಮಾಡಿಕೊಂಡ ಕಾರಣ ನಾನು ಯೇಸು ಸ್ವಾಮಿ ರಕ್ಷಕನಾಗಿ ಸ್ವೀಕರಿಸಿ ದೀಕ್ಷಾಸ್ನಾನ ಮಾಡಿಸಿಕೊಂಡು ನಾನು ದೇವರಲ್ಲಿ ಆವತ್ತಿಂದ ಎಲ್ಲ ಕೂಟಗಳು, ಎಲ್ಲ ಪ್ರಾರ್ಥನೆಗಳು ನನಗದೇ ಮುಖ್ಯವಾಗೋಯಿತು. ಸೊ ಅದು ಶುರುವಾಯಿತು. ಹಾಗೆ ಬಂದಾಗ ನನಗೆ ಒಂದು ಮದುವೆ ವಿಷಯಗಳು, ಅಂದರೆ ಈ ಪ್ರಾರ್ಥನೆ ನಡೆಯುವ ಮನೆಯಲ್ಲಿಯೇ ಹಿಂದೂ ಕುಟುಂಬವಾಗಿದೆ. ಸೊ ಅಲ್ಲೇ ದೊಡ್ಡ ಮಗಳು, ಆಮೇಲೆ ಈ ವಿಷಯಗಳೆಲ್ಲ, ನನ್ನ ಪರವಾದ ವಿಷಯಗಳೆಲ್ಲ ಕೇಳಿ ಆ ತಂದೆಯವರಿಗೆ ತುಂಬ ನನ್ನ ಮೇಲೊಂದು ಸಂತೋಷ, ಒಂದು ಪ್ರೀತಿ. ಅವರು ಇಷ್ಟೊಂದು ಕಷ್ಟ ಅನುಭವಿಸಿರೋ ಮಗ ಹೇಗಾದರೂ ನಮ್ಮ ಮಗಳಿಗೆ ಯೋಗ್ಯವಾಗಿರುತ್ತೆ ಅಂದ ರೀತಿಯಲ್ಲಿ ಪಾರ್ಶ್ವ ಅವರೆಲ್ಲ ಸಂಬಂಧವಾಗಿ ನನ್ನ ಪರವಾಗಿ ಮದುವೆ ವಿಷಯ ಮಾತನಾಡಿದ್ರು. ಈ ವಿಷಯವನ್ನು ಮಾತಾಡಲಿಕ್ಕಾಗ ನಮ್ಮ ಊರು ಹೋಗಿ ನಮ್ಮ ತಾಯಿ ಎಲ್ಲರನ್ನು ಭೇಟಿಯಾದಾಗ ಅವರೆಲ್ಲ, ಅಯ್ಯೋ ಅವನು ಹೆಣ್ಣು ಕೊಡಬೇಡ,
ಅವನು ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ನನಗೆ ವಿರೋಧವಾಗಿ, ಯಾಕಂದರೆ ನಡೆದಿರೋದು ಹಂಗೆ ಅಲ್ವಾ. ಸೊ ಅವ್ರು ಹೇಳೋದಿಲ್ಲ ಅವನು ಕೊಲೆಗಾರನು, ಅವನು ಆ ಥರ ಮಾಡ್ತಾನೆ, ಗಲಾಟೆ ಮಾಡ್ತಾನೆ, ರೌಡಿಸಮ್ ಮಾಡ್ತಾನೆ, ದರೋಡೆ ಮಾಡ್ತಾನೆ ಅಂತೆಲ್ಲ. ಆಗ ಇವರು ಹೇಳಿದ್ರು, ಇಲ್ಲ ಮಗ ಹಂಗಲ್ಲ, ಅವನೀಗ ತುಂಬ ಬದಲಾವಣೆ ಆಗಿದ್ದಾನೆ, ಯೇಸು ಸ್ವಾಮಿಯಲ್ಲಿ ನಂಬಿಕೊಂಡು ದೇವರಲ್ಲಿ ಜೀವಿಸುತ್ತಾ ಇದೆ ಅಂತೇಳಿ. ಅದು ಇನ್ನೇನು ದೊಡ್ಡ ವಿಷಯ ಆಯಿತು. ಅಯ್ಯೋ, ಈಗ ಅವನು ಜಾತಿ ಬಿಟ್ಟು ಜಾತಿಯಲ್ಲಿ ಸೇರಿಕೊಂಡಿದ್ರೆ ನಮ್ಮ ಕುಟುಂಬ ಮಹಿಮೆ ಏನಾಗುತ್ತೆ ಹಾಗೆ ಹೀಗೆ ಅಂತೆಲ್ಲ, ಅದು ತುಂಬ ಸಮಸ್ಯೆ ಆಗೋಯಿತು. ಅಂದರೆ ಅವರು ದೃಷ್ಟಿಯಲ್ಲಿ ನಾನು ಕುಡಿಗಾರನಾಗಿ, ಮೋಸಗಾರನಾಗಿ, ದರೋಡೆ ಮಾಡನಾಗಿ ನಡೆದುಕೊಂಡಿದ್ರು ಪರವಾಗಿಲ್ಲ. ಈಗ ಒಳ್ಳೆ ದಾರಿಯಲ್ಲಿ ಬಂದು ಇಲ್ಲ ದೇವರನ್ನು ಯೇಸು ಸ್ವಾಮಿ ನಂಬಿಕೊಂಡು ಅಂತಂದರೆ ಅದನ್ನು ದೊಡ್ಡ ವಿಷಯ, ಯಾಕಂದರೆ ಅದು ಕುಟುಂಬಕ್ಕೆ ಅವಮಾನ ಆಗುತ್ತೆ ಅಂತ. ಸೊ ಬೇರೆ ರೀತಿಯಲ್ಲಿ ನಡ್ಕೊಂಡ್ರೆ ಅವಮಾನ ಇಲ್ಲ. ಸೊ ದೇವರನ್ನು ನಂಬಿಕೊಂಡಿದ್ರೆ ಅದು ಅವಮಾನ ಆಗ್ತಾಯಿದೆ, ಅವರಿಗೆ ತಡ್ಕೊಳ್ಳೋಕ್ಕಾಗ್ತಾ ಇಲ್ಲ. ಕೊನೆಯಲ್ಲಿ ಅವರು ತಿರುಗಿ ವಾಪಸ್ ಬಂದು ನನಗೆ ಕೇಳಿದ್ರು, ಏನು ಮಾಡೋದು ಹೇಗೆ? ನಾನು ಹೇಳೋದು, ನನ್ನ ಜೀವನ ಯಾರು ನನ್ನ ಜೊತೆಯಲ್ಲಿ ಇಲ್ಲದರೂ ಕೂಡ ನನಗೆ ದೇವ್ರಿಗಾಗಿ ಜೀವಿಸಬೇಕು, ನಿಮಗೆ ಇಷ್ಟ ಇದ್ದರೆ ನಾನು ಮದುವೆ ಮಾಡಿಕೊಡ್ತೀನಿ ಅಂತೇಳಿ. ಹಾಗೆ ಬೆಂಗಳೂರಲ್ಲಿ ಸಭೆಯಲ್ಲಿ ನಮ್ಮ ಮದುವೆ. ಅಂದರೆ ಅವರು ತುಂಬ ಕಷ್ಟದಲ್ಲಿದ್ದರು, ಅವರು ತುಂಬ ದೊಡ್ಡ ಸಾಕ್ಷ್ಯ, ಆ ಕುಟುಂಬದ ಕೂಡ ದೊಡ್ಡ ಸಾಕ್ಷ್ಯ ಇದೆ. ಅವರು ಕೂಡ ದೇವರಲ್ಲಿ ಬಂದಿರುವುದಕ್ಕೆ ದೇವರು ದೊಡ್ಡ ಅದ್ಭುತ ಮಾಡಿದ್ದಾರೆ ಅವರ ಜೀವನದಲ್ಲಿ. ಸೊ ಅದರಿಂದ ಅವರು ದೇವರಲ್ಲಿ ತುಂಬ ಭರವಸೆ ಬಿಟ್ಟಿರೋದು, ತುಂಬ ಆಸಕ್ತಿ ಅವರಿಗೆ. ಸೊ ನಾನು ಹೇಳೋದು, ನಿಮ್ಗೆ ಇಷ್ಟವಿದ್ದರೆ ನಾನು ಮದುವೆ ಮಾಡಿಕೊಡ್ತೀನಿ ಅಂದರೆ ಅವರಲ್ಲಿ ಮದುವೆ ಮಾಡಿಕೊಡ್ಲಿಕ್ಕೆ ಆ ಒಂದು ಸಾವಕಾಶ ಇಲ್ಲ ಅವರಿಗೆ, ಹಣ ಸಂಬಂಧವಾದ ವಿಷಯವಾಗಲಿ. ಆ ಟೈಮಲ್ಲಿ ನೀವು ಕೆಲಸ ಮಾಡ್ತಾಯಿದ್ದೀರಾ? ಆ ಟೈಮಲ್ಲಿ ಕೆಲಸಕ್ಕೆ ಸೇರಿಕೊಂಡಿದ್ರು, ದೇಶ ಎಲ್ಲ ಮಾಡಿಸ್ಕೊಂಡು ಆಮೇಲೆ ಕೆಲಸಕ್ಕೆ ಸೇರಿಕೊಂಡು ಕೆಲಸ ಮಾಡ್ತಾಯಿದ್ರು. ಆದರೆ ಈಗ ಮದುವೆ ವಿಷಯ ಬಂದರೆ ಅವರಲ್ಲಿ ಹಣ ಇಲ್ಲ, ನನ್ನಲ್ಲಿ ಹಣ ಇಲ್ಲ, ಮದುವೆ ಮಾಡಿಸ್ಕೊಳ್ಳೋದಂಥ ಒಂದು ರೀತಿಯಲ್ಲಿ ಏನೂ ಇಲ್ಲ. ಸೊ ಆಗೋದ್ರಿಂದ ನಾವು ರಿಜಿಸ್ಟರ್ ಮ್ಯಾರೇಜ್ ಮಾಡಿಕೊಂಡು ಸಭೆಯಲ್ಲಿ ಒಂದು ರಿಸೆಪ್ಷನ್ ಇಟ್ಟಿದ್ರು, ಆ ಥರ ಮದುವೆ ಮಾಡಿಕೊಂಡು ಸಣ್ಣದಾಗಿ, ಯಾಕಂದರೆ ಎಲ್ಲ ಕಾನೂನು ಪ್ರಕಾರ ಇರಬೇಕು. ಬಟ್ ನಮ್ಮ ಆಸ್ತಿಗೆ ತಕ್ಕ ಹಾಗೆ ಅವ್ರಿಗೆ ಕಷ್ಟ ಕೊಡೋಂಗಿಲ್ಲ. ಅಲ್ಲಿ ತಾಯಿ ಕೂಡ ಭಾಳ ಕಷ್ಟದಲ್ಲಿದ್ದೀವಿ, ಪಾರ್ಶ್ವರೋಗಿಯಾಗಿ ಬಿದ್ದಿದೆ, ಭಾಳ ಸಮಸ್ಯೆಗೆ ಒಳಗಾಗಿದೆ. ಅವ್ರಿಗಿರುವಂಥ ಆಸ್ತಿ ಎಲ್ಲ ಮಾರಿಬಿಟ್ಟು ತಾಯಿಗೆ ಇದು ಟ್ರೀಟ್ಮೆಂಟು ಅದೆಲ್ಲ ಮಾಡಿಕೊಂಡು ಕೊನೆಯಲ್ಲಿ ಅವರು ದೇವ್ರನ್ನ ನಂಬಿರೋದು. ಯಾಕಂದರೆ ಅದು ಆಸ್ತಿ ಎಲ್ಲ ಮಾರಿ ಏನೋ ಮಾಡಿದ್ರು ಕೂಡ ಅವ್ರಿಗೇನು ನೆಮ್ಮದಿ ಇರಲಿಲ್ಲ, ರಕ್ಷಣೆ ಇರಲಿಲ್ಲ. ಅವರ ಸಾಕ್ಷ್ಯಗಳು, ನನ್ನ ಮಿಸಸ್ ಬಂದರೆ ಅವರು ಸಾಕ್ಷ್ಯ ಬಹಳ ಭಯಂಕರವಾಗಿದೆ, ಸ್ತೋತ್ರ. ಸೊ ಆಗ ಮಾತುಕತೆ ಆಯಿತು, ಅವ್ರ ಮದುವೆ ಆಯಿತು. ದೇವರ ಕೃಪೆಯಲ್ಲಿ ನಾನು ಹೇಳಬೇಕಂದ್ರೆ ನನಗೆ ದೇವರು ಕೊಟ್ಟಂಥ ಒಂದು ಒಳ್ಳೆಯ ಭಾಗ್ಯವಾಗಿದೆ ಅದು, ಆ ಒಂದು ಮದುವೆ. ನನ್ನ ಸಹೋದರಿ, ಯಾಕಂದರೆ ಅಷ್ಟೊಂದು ಪ್ರಾರ್ಥನಾ, ಅಷ್ಟೊಂದು ದೇವರಲ್ಲಿ ನಂಬಿಕೆ, ಅಷ್ಟೊಂದು ಭರವಸೆ, ಅವರದ್ದು ಒಂದು ರೀತಿ ಎಲ್ಲ ನನ್ನ ಜೀವನದಲ್ಲಿ ನಾನು ದೇವರಲ್ಲಿ ಬಂದು ದರ್ಶನ ಮಾಡಿಸಿಕೊಂಡಿದ್ರು ಕೂಡ ನಾನು ಅಷ್ಟೊಂದು ಬದಲಾವಣೆ ಆಗಿರಲಿಲ್ಲ. ಯಾಕಂದರೆ ನಡ್ಕೊಂಡ್ಬಂದಿರುವಂಥ ಆ ಸ್ವಭಾವ ನನ್ನಿಂದ ಏಕ್ದಮ್ ಅದು ಬಿಟ್ಟು ಬಿಡೋದಾಗಿರಲಿಲ್ಲ. ನನಗೆ ತುಂಬ ಕೋಪವಿತ್ತು, ತುಂಬ ಇದು ಎಲ್ಲ ಇತ್ತು. ಆದರೂ ಕೂಡ ಅವರ ಪ್ರಾರ್ಥನೆ, ಅವರ ಕಣ್ಣೀರು, ಅವರು ಅದು ಮತ್ತು ದೇವರಲ್ಲಿ ಹಂಗೆ ನಾನು ಬೆಳೀತಾ ನನ್ನ ಸ್ವಭಾವವನ್ನು ಬದಲಾವಣೆ ಆಗ್ತಾ. ಸೊ ಬಹಳ ಟೈಮ್ ತಗೊಂಡಿದ್ರು ನಾನು ಸ್ವಲ್ಪ ಸರಿಯಾದ ರೀತಿಯಲ್ಲಿ ಆತ್ಮೀಯ ಮನುಷ್ಯನಾಗಿ ಬರಲಿಕ್ಕೆ ತುಂಬ ಸಮಯ. ಅದರ ಹಿಂದೆ ನನ್ನ ಮಿಸ್ಸಸ್ದು ತುಂಬ ಕಣ್ಣೀರು, ಪ್ರಾರ್ಥನೆ, ಸಾಧನೆ ಎಲ್ಲ ಇದೆ. ಸೊ ಅದರಿಂದ ಅವರು ಮನೆಯವರಾಗಲಿ ಎಲ್ಲರೂ ತುಂಬ ಸಹಕಾರ ಕೊಟ್ಟು ಹಾಗೆ ದೇವರಲ್ಲಿ ಮದುವೆ ಎಲ್ಲ ಆದ ಮೇಲೆ ನನ್ನ ಮನೆಗೆಲ್ಲ ವಿಷಯ ಗೊತ್ತಾಯಿತು. ಈಗ ನಿಮ್ಮ ಮದುವೆಗೆ ಮನೆಯವರು ಯಾರು ಬರಲಿಲ್ಲ? ಯಾರು ಆ ತಾಯಿ ಕೂಡ ಬರಲಿಲ್ಲ, ಯಾರು ಬಂದಿಲ್ಲ. ಸೊ ಮದುವೆ ಆದಮೇಲೆ ನಮ್ಮ ತಾಯಿ ಬಂದರು ಬಂದು ಒಂದು 21 ದಿನ ನಮ್ಮ ಜೊತೆಯಲ್ಲಿದ್ದರು ಅವರು. ಸೊ ಆ ಟೈಮಲ್ಲಿ ದೀಕ್ಷಾಸ್ನಾನ ಮಾಡಿದ ಮೇಲೆ ನಾನು ಸಭೆಯಲ್ಲಿ ಬೋಧನೆ ಕೊಡೋಕ್ಕೆ ಶುರುವಾಯಿತು. ಅದೇನೋ ನನಗೆ ಬೈಬಲ್ ಅಷ್ಟೊಂದು ಗೊತ್ತಿರಲಿಲ್ಲ, ಆದರೂ ಕೂಡ ಸಾಕ್ಷಿ ಸಮಯ ಕೊಟ್ಟಾಗಲೆಲ್ಲ ನಾನು ದೇವರ ವಾಕ್ಯವನ್ನು ತೆಗೆದು ಮಾತಾಡೋಕ್ಕೆ ಶುರುವಾಯಿತು. ಹಾಗೆ ನನಗೆ ಸಭೆಯಲ್ಲಿ ಸ್ವಲ್ಪ ಸಮಯ ಇತ್ತು ಮಾತಾಡಲಿಕ್ಕೆ. ಹಾಗೆ ನಾನು ಅದು ಪ್ರಿಪೇರ್ ಮಾಡಿಕೊಂಡು ಹಂಗೆ ಮಾತಾಡಿದವ. ನನ್ನ ತಾಯಿ ಬಂದಾಗಲೂ ಕೂಡ ಶದ್ರಕ್ ಮೇಷಕ್ ಅಬೇದ್ನೆಗೋ ನಂಬಿಕೆ ಬರವಾಗಿ ನಾನೊಂದು ಬೋಧನೆ ಹೇಳುವಂಥ ಒಂದು ಸ್ಥಿತಿ ದೇವರು ನಮ್ಮ ತಾಯಿ ಇದುವಾಗ ಅವರು ಕೂಡ ಬಂದು ಪ್ರಾರ್ಥನೆಯಲ್ಲಿ ಕೂತಿರುವಂಥ ಸಮಯದಲ್ಲಿ ಅಂಥ ರೀತಿಯಲ್ಲಿ ಒಂದು ಬೋಧನೆ ಕೊಡಲಿಕ್ಕೆ ದೇವರು ನನಗೆ ಅವಕಾಶವನ್ನು ಕೊಟ್ಟು ಹಾಗೆ ನಾನು ದೇವರಲ್ಲಿ ಬೆಳೀತಾಯಿದ್ರು, ವಾಕ್ಯದಲ್ಲಿ ಬೆಳೀತಾಯಿದ್ರು, ಕೃಪೆಯಲ್ಲಿ ಬೆಳೀತಾಯಿದ್ರು. ಆ ಮಟ್ಟಿಗೆ ಬಂದಾಗ ಒಂದಿನ ನನ್ನ ತಾಯಿ ಬಂದು ಒಂದು 21 ದಿನ ನಮ್ಮ ಜೊತೆಯಲ್ಲಿ ಇದ್ಕೊಂಡು ಮತ್ತೆ ಊರಿಗೆ ಹೋದರು. ಹೋದ ನಂತರ ಅವರು ನನಗೊಂದು ಲೆಟ್ರ್ ಕಳಿಸಿದ್ರು, ಮಗ ನೀನು ಸ್ವಲ್ಪ ಊರಿಗೆ ಬರಬೇಕು. ಅಲ್ಲಿ ತನಕ ಅವರು ಪ್ರೀತಿ ಇರಲಿಲ್ಲ, ಅಲ್ಲಿ ತನಕ ಅವ್ರ ಕಣ್ಣಿನ ದೃಷ್ಟಿಯಲ್ಲಿ ನಾನು ದುಷ್ಟನಾಗಿಲ್ಲ ಅಂದ ಒಂದು ವ್ಯಕ್ತಿಯಾಗಿತ್ತು. ನನ್ನ ಮೇಲೆ ಅವ್ರಿಗೇನು ಅಂದ ಒಂದು ಪ್ರೀತಿ ಏನೂ ಇರಲಿಲ್ಲ. ಯಾಕಂದರೆ ನಾನು ಮುಖಾಂತರ ತಂದೆ ತೀರೋದ್ರಲ್ಲ ಅಂದ ಒಂದು ಇವನು ಕೆಟ್ಟ ಮನುಷ್ಯನು ಹಾಗೆ ಹೀಗೆ ಅಂತ ಇದ್ದರು. ಈಗ ಅವರು ಊರು ಹೋದ ನಂತರ ನನಗೊಂದು ಲೆಟ್ರ್ ಬಂದರು, ಮಗ ನೀನು ಊರಿಗೆ ಬರಬೇಕು, ಹಾಗೆ ಪ್ರೀತಿಯಿಂದ ನನಗೊಂದು ಲೆಟ್ರ್ ಕಳಿಸಿದ್ರು.
ಸೊ ಏನು ವಿಷಯ ಅಂತ ಗೊತ್ತಿಲ್ಲ. ಆಗ ನನ್ನ ಮಿಸ್ಸಸ್ಸು ತಂದೆಯವರೆಲ್ಲರೂ ಹೇಳಿದ್ರು, ಅಮ್ಮ ಅಲ್ವಾ ಕರೆದ್ರಲ್ವ, ಹೋಗಿ ಬನ್ನಿ, ಕೇಳ್ಕೊಂಬನ್ನಿ, ತಿಳ್ಕೊಂಬನ್ನಿ ಅಂತ ಹೇಳಿದ್ರು. ಸೊ ಆ ಲೆಟ್ರ್ ಮುಖಾಂತರವಾಗಿ ನಾನು ಊರಿಗೆ ಬಂದಾಗ ಸೊ ಅಮ್ಮ ನನಗೆ ಹೀಗೆ ಹೇಳಿದ್ರು, ಮಗ ನೀನು ನನಗಾಗಿ ಒಂದು ಉಪಕಾರ ಮಾಡಬೇಕು. ಚಿಕ್ಕ ವಯಸ್ಸಲ್ಲಿ ನಿಮ್ಮ ಇದು ಸಹೋದರೆಲ್ಲ ತೀರ್ಕೊಂಡಾಗ ನಿಮ್ಮನ್ನು ಪಳನಿಗೆ ಕರ್ಕೊಂಡು ಹೋಗ್ತೀನಿ, ಕಾವಡಿ ಎತ್ಕೊಂಡು ನಿಮ್ಮನ್ನು ಪಳನಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಒಂದು ಹರಿಕೆ ಮಾಡಿದ್ರು. ಈಗ ಕೆಲ ದಿನಗಳಿಂದ ಸ್ವಾಮಿ ಬಂದು ನನ್ನ ಕತ್ತಿಡ್ಕೊಂಡು, ಎಲ್ಲಿ ನಿನ್ನ ಮಗ, ನೀ ಕರ್ಕೊಂಬ ಅಂದರೆ ರಾತ್ರಿಯಲ್ಲಿ ನಿದ್ರೆ ಮಾಡೋಕ್ಕೆ ಬಿಡ್ತಾ ಇಲ್ಲ, ನನಗೆ ತುಂಬ ಹಿಂಸೆ ಕೊಡ್ತಾ ಇದೆ, ನಿನ್ನಿಂದ ತಂದೆ ತೀರೋದ್ರು, ಈಗ ನಾನು ಕೂಡ ಕಷ್ಟ ಅನುಭವಿಸಬೇಕಲ್ಲ ನಿನ್ನಿಂದ ಅಂತ ಹೇಳ್ಬಿಟ್ಟು ನಮ್ಮ ತುಂಬ ನನಗೆ ತಡೆ ಮಾಡಿದ್ರು. ಸೊ ನಾನು ಅಮ್ಮನಿಗೆ ಹೇಳಿದ್ರು, ಅಮ್ಮ ನಾನು ಕ್ರಿಸ್ತನಲ್ಲಿದ್ದೀವಿ, ದೇವರಲ್ಲಿದ್ದೀವಿ ನೋಡಿ, ನನ್ನ ಕಡನೆಯಿಂದ ದೇವ್ರನ್ನ ತಪ್ಪಿಸಿ ನನಗೊಂದು ಹೊಸ ಜೀವನ ಕೊಟ್ಟು ದೇವರು ಮಗನಾಗಿ ಮಾಡಿದೆ, ಇನ್ನಿನ್ನು ಅನ್ಯ ದೇವರನ್ನು ಆರಾಧಿಸಬಾರದು ಅಂತ ದೇವ್ರ ವಾಕ್ಯವಿದೆ, ಅದು ನಾನು ಮಾಡೋಂಗಿಲ್ಲ, ಅದು ನನಗೆ ತಪ್ಪು, ಅದು ಪಾಪವಾಗಿದೆ. ಸೊ ಅದರಿಂದ ನಾನು ಮಾಡೋಂಗಿಲ್ಲಮ್ಮ, ಬರೋಂಗಿಲ್ಲ ಅಂತ ಹೇಳಿದ್ರು. ಅಮ್ಮ ತುಂಬ ಬಲವಂತ ಮಾಡಿದ್ರು, ಯಾಕಂದರೆ ಸೈತಾನ ಕ್ರಿಯೆ ಅಲ್ವಾ, ಸೈತಾನ ಯಾಕಾದರೂ ನಮ್ಮನ್ನು ದೇವ್ರ ಕಡೆಯಿಂದ ತಿರುಗಿಸ್ಬೇಕಂತ. ಅಮ್ಮ ತುಂಬ ಇಲ್ಲ, ನಿನ್ನಿಂದ ನಾನು ಕಷ್ಟ ಅನುಭವಿಸ್ತಾ ಇದೆ, ನನ್ನನ್ನು ಸಾಯಿಸ್ತೀಯ ನೀನು, ಈ ಥರ ರೀತಿಯೆಲ್ಲ ನನ್ನ ಮೇಲೆ ದೋಷ ಬರ್ತಾ ಇದೆ, ರಾತ್ರಿ ನಿದ್ರೆ ಮಾಡೋಕ್ಕಾಗ್ತಾಯಿಲ್ಲ ನಾನು ಕತ್ತಿಡ್ಕೊಂಡು. ಈಗ ನಾನಲ್ಲಿ ಇರುವಾಗಲೂ ಕೂಡ ರಾತ್ರಿ ಈ ಬೆಳಕು ಹಚ್ಚಿದಾಗ ಅದು ಮುಂದೆ ಕೂತ್ಕೊಂಡು ಆಡೋದು ಶುರುವಾಯಿತು, ಏನೇನೋ ಮಾತಾಡೋದು ಶುರುವಾಯಿತು, ತುಂಬ ಇದು ನನ್ನ ತಾಯಿ ಮೇಲೆ. ಸೊ ಇದೆಲ್ಲ ನೋಡಿಕೊಂಡು ನನಗೆ ತುಂಬ ದುಃಖವಾಯಿತು, ಯಾಕಂದರೆ ನನ್ನಿಂದ ನನ್ನ ತಂದೆ ತೀರೋದ್ರು, ಈಗ ನನ್ನ ತಾಯಿ ಕೂಡ ಸಮಾಧಾನವಿಲ್ಲ, ನನಗೆ ಸಮಾಧಾನವಿದೆ, ನನಗೆ ದೇವ್ರ ಕೃಪೆ ಇದೆ, ಎಲ್ಲ ಇದ್ರೆ, ಆದರೆ ನನಗೆ ತಾಯಿ ಹೀಗಿದೆಯಲ್ಲ, ನನ್ನ ತಾಯಿಗೆ ನಾನು ಯಾಕೆ ಕಷ್ಟ ಕೊಡಲಿ ಅಂತ ಹೇಳ್ಬಿಟ್ಟು ನನಗೆ ತುಂಬ ದುಃಖವಾಯಿತು. ಸರಿ ಆಯಿತಮ್ಮ, ನನಗೇನೋ ಬರಲಿ, ನನಗೆ ಹೆಂಗೋ ಆಗಲಿ, ನಿಮ್ಮಿಷ್ಟ ಆಗಲಿ ಅಂತ ಹೇಳ್ಬಿಟ್ಟು ನಮ್ಮ ಅಮ್ಮ ಹೇಳಿದಾಗೆ ನಾನು ಅವರು ಕರೆದ ಹಾಗೆ ಹೋಗಿ ದೇವಸ್ಥಾನ, ಅಲ್ಲಿ ಪಕ್ಕದಲ್ಲ ದೇವಸ್ಥಾನಕ್ಕೆ ಹೋಗಿ ಒಂದು ಪೂಜೆ ಎಲ್ಲ ಮಾಡಿಕೊಂಡು, ಸೊ ಅವರು ಹೇಳೋ ಹಾಗೆ ಆಗಲಿ, ಅವರಿಷ್ಟ ನಡೆಯಲಿ, ಅವ್ರು ಸಂತೋಷವಾಗಿರಲಿ ಅಂದೆ. ನನಗೆ ಗೊತ್ತು ನಾನು ಮಾಡ್ತಾ ಇರೋ ತಪ್ಪು, ಬಟ್ ನನ್ನ ತಾಯಿ ಕಷ್ಟ ದುಃಖ ಅವರು ಮಾತು ನಾನು ಇರಲಿಕ್ಕೆ, ಯಾಕಂದರೆ ನಾನು ತಂದೆಗಿಂದ ಗೆದ್ದು ಬಂದಿರೋದಲ್ಲ, ನನ್ನ ತಾಯಿಗೆ ಹಾಗೆ ಆಗಬಾರದು ಅಂತ. ಸೊ ಕೊನೆಯಲ್ಲಿ ಅವ್ರ ಮಾತು ಕೇಳ್ಕೊಂಡು ನಾನೆಲ್ಲ ಅವ್ರು ಹೇಳಿದಾಗ ಎಲ್ಲ ಮಾಡ್ಕೊಂಡು ಒಪ್ಕೊಂಡು, ಸೊ ನಾನು ಬ್ಯಾಂಗ್ಳೂರಿಂದ ಊರಿಗೆ ಹೋಗಿ ಭಾಳ ದಿನ ಆಯಿತು, ಮಗ ವಿಷಯ ಏನೂ ಇಲ್ಲ, ಏನಾಗಿದೆ ಹೆಂಗಾಗಿದೆ ಅಂತ ತಿಳ್ಕೊಳ್ಳೋದಕ್ಕಾಗಿ ನಮ್ಮ ಮಿಸ್ಸಸ್ ತಂದೆಯವರು ನಾನು ಹುಡ್ಕೊಂಬಂದರು. ಸೊ ಮನೆಗೆ ಬಂದಾಗ ಮನೆ ಬೀಗ ಹಾಕಿದ್ದಾರೆ, ಅವ್ರು ಅಲ್ಲಿ ನಿಂತಿದ್ರು, ಎಲ್ಲೋಗಿದ್ದಾರೆ ಅಂತ ಗೊತ್ತಿಲ್ಲ. ಸೊ ಹಾಗೆ ಅವ್ರು ನಿಂತಿರುವಾಗ ಅಲ್ಲಿ ದೂರದಿಂದ ಕಾವಡಿ ಎತ್ಕೊಂಡು ಒಬ್ಬರು ಬರೋದು ಅವರು ನೋಡಿದಾಗ ನಾನಂದ ಅವ್ರಿಗೆ ನಂಬಿಕೆ ಇಲ್ಲ, ಯಾಕಂದರೆ ದೀಕ್ಷೆ ಮಾಡಿಕೊಂಡು ಯೇಸು ಸ್ವಾಮಿ ರಕ್ಷಣೆ ಸ್ವೀಕರಿಸುವ ಒಬ್ಬ ವ್ಯಕ್ತಿ, ಅದು ಸಭೆಯಲ್ಲಿ ಪ್ರಬೋಧನೆ ಹೇಳುವಂಥ ಒಬ್ಬ ವ್ಯಕ್ತಿ, ಇಂಥ ರೀತಿಯಲ್ಲಿ ಮಾಡ್ತೀವಿ ಅದು ಅವ್ರಿಗೆ ಗೊತ್ತಿರಲಿಲ್ಲ. ಆದರೆ ನನ್ನ ಹಾಗೆ ಇದೆಯಲ್ಲ ಅಂತ ಕೇಳ್ಕೊಂಡು ಅವ್ರು ಹಂಗೆ ನೋಡ್ತಾ ನಿಂತಿರುವಾಗ ಹತ್ರ ಬಂದಾಗ ನನ್ನನ್ನು ನೋಡಿ ಅವರು ಎದೆ ಹೊಡ್ಕೊಂಡು, ಅಯ್ಯೋ ಮಗನೇ ಅಂತ ಅವರು ತುಂಬ ನೊಂದೋಯ್ತು, ಯಾಕಂದರೆ ಎಂಥ ಕೆಲಸ ಮಾಡಿಬಿಟ್ಟೆ, ದೇವ್ರ ಕೋಪಕ್ಕೆ ನೀ ಪಾತ್ರ ಆಯ್ತಲ್ಲ ಅಂತ ಹೇಳ್ಬಿಟ್ಟು ಅವರು ಮನೆಗೂ ಕೂಡ ಕಾಲಿಟ್ಟಿಲ್ಲ. ಅವ್ರು ಹಾಗೆ ತಿರುಗಿ ಬ್ಯಾಂಗ್ಳೂರಿಗೆ ಬಂದರು. ತಿರುಗಿ ಅದು ಕಾವಡಿ ಪೂಜೆ ಎಲ್ಲ ಮಾಡಿಕೊಂಡು ನಮ್ಮ ಅಮ್ಮ ಸಮೇತ ನಾವು ದೇವಸ್ಥಾನಕ್ಕೆ ಹೋದರು. ಅಲ್ಲಿ ಹೋಗಿ ತಿರುಗಿ ನಮ್ಮ ಅಮ್ಮನನ್ನು ಮನೆಗೆ ಬಿಟ್ಟುಬಿಟ್ಟು ನಾನು ತಿರುಗಿ ಬ್ಯಾಂಗ್ಳೂರು ಹೋದ ಮೇಲೆ ನನ್ನ ಸಮಸ್ಯೆ ಇನ್ನೂ ದೊಡ್ಡದಾಗೋಯಿತು. ನಾನು ಒಂಥರ ಫುಲ್ ಹುಚ್ಚ. ನನ್ನ ಮಿಸ್ಸಸ್ ಆಗಲಿ ಬೇರೊಬ್ಬರು ಮಾಡುವ ಆಹಾರ ಪದಾರ್ಥ ನಾನು ತಿನ್ನಂಗಿಲ್ಲ, ನನ್ನ ಯಾರು ಮುಟ್ಟಂಗಿಲ್ಲ, ನಾನು ಒಂಟಿಯಾಗಿರಬೇಕು ಅಂತ ಒಂದು ಸನ್ಯಾಸಿಯಾಗಿ. ಸೊ ನಮ್ಮ ಮನೆ ಒಂದು ಔಟ್ ಹೌಸ್ ಥರ ಒಂದು ರೂಮ್ ಇದೆ. ಸೊ ಅದರೊಳಗಡೆ ನಾನು ಒಂಟಿಯಾಗಿ ವಾಸ ಮಾಡಲು ಶುರುವಾಯಿತು. ಅಲ್ಲಿ ಯಾರು ಬರೋಂಗಿಲ್ಲ, ಯಾರನ್ನ ಹತ್ರ ಮಾತಾಡೋಂಗಿಲ್ಲ. ಸೊ ಅಲ್ಲಿ ಪಾಸ್ಟ್ರು ಬರೋಂಗಿಲ್ಲ, ಪ್ರಾರ್ಥನೆ ಮಾಡೋಂಗಿಲ್ಲ. ಅವ್ರ ಮನೆಯಲ್ಲಿ ಆರಾಧನೆ ನಡೆಯೋದು, ಅಲ್ಲಿ ಆರಾಧನೆ ಮಾಡೋಕ್ಕೆ ನಾನು ಬಿಡುವುದಿಲ್ಲ, ಕತ್ತಿ ಎತ್ಕೊಂಡು ಹೋಗಿ ಚುಚ್ಚಕ್ಕೆ ಹೋಗೋದು. ಇದರ ಫುಲ್ಲಿ ಮೆಂಟಲಿ ಇದಾಗೋಯ್ತು. ನಾನು ಬೇಕಂತ ಮಾಡ್ತಾ ಇರಲಿಲ್ಲ, ಇಲ್ಲ ನನಗೆ ಗೊತ್ತಿಲ್ಲ, ಇಲ್ಲ ನಾನು ಅಲ್ಲಿಂದ ಹೋಗಿ ಬಂದು ಸಮಸ್ಯೆ ಹಿಂಗಾಗೋಯಿತು. ಸೊ ಆಗ ಬಹಳ ಪಾಸ್ಟ್ರುಗಳು ಬಂದು ಪ್ರಾರ್ಥನೆ ಮಾಡಿದ್ರು ಕೂಡ, ಅವರು ಬಂದು ಪ್ರಾರ್ಥನೆ ಮಾಡೋಕ್ಕೆ ನನ್ನ ಮಧ್ಯೆ ಕೂತ್ಕೊಂಡು ಪ್ರಾರ್ಥನೆ ಮಾಡಿದ್ದೀವಿ. ಸೊ ಅವರು ಕಣ್ಮುಚ್ಚಿ ಪ್ರಾರ್ಥನೆ ಮಾಡೋಷ್ಟೊತ್ತು ನಾನು ಆಚೆ ಓಡೋಗಿರ್ತೀವಿ. ಸೊ ಅದರಲ್ಲಿ ಆರಾಧನೆ ಮಾಡೋಕ್ಕೂ ಬಿಡಲ್ಲ, ಯಾರಾದರೂ ಪಾಸ್ಟ್ರು ಬಂದರೂ ಕೂಡ ನಾನು ಅವರು ಒಳಗಡೆ ಬರಲಿಕ್ಕೆ ಬಿಡಲ್ಲ. ಈಗ ನಮ್ಮ ಸಂಬಂಧಿಕರು ಯಾರಾದರೂ ಬಂದು ಗೇಟ್ ಹತ್ರ ಬಂದರೆ ನಾನು ಆಚೆ ಇದೆಯಾ ಒಳಗಡೆ ಇದೆಯಾ ಅಂತ ಕೇಳ್ಕೊಂಡೇ ಬರೋದು. ಯಾಕಂದರೆ ಭಯ, ನಾನೇನು ಮಾಡ್ತೀವಿ, ಹೆಂಗೆ ಮಾಡ್ತೀವಿ, ಕೆಲವ್ರನ್ನ ಹೊಡೆದು ಬಿಡ್ತೀವಿ, ಕೆಲವ್ರನ್ನ ಚಾಕು ಎತ್ಕೊಂಡು ಚುಚ್ಚಕ್ಕೆ ಹೋಗ್ತೀವಿ. ಅಂದರೆ ಒಂದು ಟೋಟಲಿ ಒಂದು ಮೆಂಟಲ್ ಇದಾಗುತ್ತೆ. ಆ ಥರ ಒಂದು ಘಟನೆ, ಒಂದು ಮನೆ ಒಳಗಡೆ 2 ವರ್ಷ ನನ್ನ ಗೂಡು ಹಾಕಿದ್ರು. ಆ ಥರ ಘಟನೆಯಲ್ಲಿ ನಿಮ್ಮ ಕೂಡ ಹಾಕಿದ್ರು. ಹೌದು. ಸೊ ಆಚೆ ಬಿಡೋಂಗಿಲ್ಲ, ಆಚೆ ಬಂದರೆ ಯಾರಾದರೂ ಇದು ಮಾಡಿ, ರಾತ್ರಿ ಎಲ್ಲ ಮನೆ ಬಿಟ್ಟು ಓಡೋಗಿ ಅಲ್ಲಿ ಸ್ಮಶಾನದಲ್ಲಿ ಹೋಗಿ ಮಲಗೋದು, ಅಲ್ಲಿ ಹೋಗಿ ನಿಂತ್ಕೊಳ್ಳೋದು.
ಸೊ ಆಗ ಕೆಲವರು ಕಳ್ಳರಂತ ಹೇಳ್ಕೊಂಡು ನಾನು ಹಿಡಿದ್ರೆ ಅಯ್ಯೋ ಅಲ್ಲಿ ನಮ್ಮ ತಂದೆಯವ್ರಿಗೆಲ್ಲರಿಗೂ ಪರಿಚಯ ಇದೆ, ಆ ಕಡೆ ಎಲ್ಲರಿಗೂ ಗೊತ್ತಿರುವವರು, ಅಲ್ಲೇ ಇವರು ಇಂಥವರು ಅಂತ ಹೇಳಿಕೊಂಡು ಅವರು ಹಿಡ್ಕೊಂಡು ಮನೆಗೆ ಬರೋದು. ಆಗ ಮನೆಯವರು ಹೇಳೋದು ಇಲ್ಲ ಅವರು ಸ್ವಲ್ಪ ಮೆಂಟಲಿ ಎಫೆಕ್ಟ್ ಆಗಿದೆ ಅಂತ ಹೇಳಿ ಕಳಿಸೋದು. 2 ವರ್ಷ ನೀವು ಅದೇ ಆ ಥರ ಪರಿಸ್ಥಿತಿ 2 ವರ್ಷದಲ್ಲಿ 2 ವರ್ಷ ಈ ಸಮಯ ತಾಯಿಗೆ ಗೊತ್ತಾಗಲಿಲ್ವ ಈ ವಿಷಯ ಎಲ್ಲ ಗೊತ್ತಾಯ್ತು. ಅವ್ರು ಯಾರು ಬಂದಿಲ್ಲ, ಯಾರು ನೋಡ್ಲಿಕ್ಕೆ ಬಂದಿಲ್ಲ, ಏನೂ ಇಲ್ಲ, ತಿರ್ಗಿ ಕೂಡ ಯಾರು ನೋಡಿಲ್ಲ. ಯಾಕಂದರೆ ಅವರು ಆ ದೇವಸ್ಥಾನಕ್ಕೆ ಹೋಗಿ ಬಂದಿರೋದು ಅವ್ರ ವಿಷಯ ಪರಿಹಾರ ಆಗೋಯ್ತು, ಬಟ್ ವಿಷಯ ನನಗೆ ಶುರುವಾಯಿತು. ಯಾಕಂದರೆ ಹಳೆಯ ಪರಿಸ್ಥಿತಿಯಿಂದ ಮೋಸಕರವಾದ ಪರಿಸ್ಥಿತಿಗೆ ದೇವರನ್ನು ಕೈ ಬಿಟ್ಬಿಟ್ರು. ಯಾಕಂದರೆ ದೇವರು ಅಷ್ಟು ಅದ್ಭುತಕರವಾಗಿ ನನ್ನನ್ನು ಪಾಪ ತೊಳೆದು ನನ್ನನ್ನು ಬಿಡಿಸಿ ದೇವ್ರ ಕಡೆ ತಂದದ್ರಿಂದ ಮನುಷ್ಯರ ಮಾತು, ತಾಯಿಯಾಗಲಿ ಇನ್ನೊಬ್ಬರಾಗಲಿ ಮತ್ತೊಬ್ಬರನ್ನು ಮಾತು ಕೇಳಿಕೊಂಡು ತಿರುಗಿ ನಾವು ದೇವರಿಗೆ ವಿರೋಧವಾಗಿ ಪಾಪ ಮಾಡಿಕೊಂಡಿದ್ರೆ ಅದಕ್ಕೆ ನಾವು ದಂಡನೆ ಅನುಭವಿಸಲೇಬೇಕಲ್ವ. ಸೊ ಕೊನೆಯಲ್ಲಿ 2 ವರ್ಷ ಆ ಒಂದು ಪರಿಸ್ಥಿತಿಯಲ್ಲಿ ನಾವು ಮನೆ. ಯಾಕಂದರೆ ಈಗಲೂ ಕೂಡ ಬ್ಯಾಂಗ್ಳೂರು ಆ ಟೈಮಲ್ಲಿ ಇದ್ದವ್ರಿಗೆ ಈಗಲೂ ಕೂಡ ಗೊತ್ತು ನನ್ನ ಸಾಕ್ಷಿ. ಯಾಕಂದರೆ ಆ ಕಾಲ ನಡೆದರೆ ಆಗ ನಮ್ಮ ಸಭೆಯಲ್ಲಿ ಬರೋ ಪಾಸ್ಟರ್ ಎಲ್ಲರೂ ನಾನು ಬೇಕಂದು ಮಾಡ್ತಾ ಇದೆ ಅಂತ ಹೇಳ್ಕೊಂಡು ಕೂಡ ಅವರು ಹಾಸ್ಯ ಮಾಡಿರೋ ತುಂಬ ಜನ ಇದ್ದಾರೆ. ಸೊ ನಾನು ಪರ್ಪಸ್ಲಿ ಮಾಡ್ತಾ ಇದೆ ಅಂತಂದ್ರೆ ಹೇಳ್ಕೊಂಡು, ಆದರೂ ಕೂಡ ನನಗೆ ಗೊತ್ತಿರಲಿಲ್ಲ ವಿಷಯ. ಹಾಗೆ ಒಂದು 2 ವರ್ಷ ನಂತರ ಕೇರಳದಿಂದ ಒಬ್ಬ ಪಾಸ್ಟ್ರು ಬ್ಯಾಂಗ್ಳೂರಿಗೆ ಸೇವೆಗಾಗಿ ಬಂದಾಗ ಅವರಿಂದ ಒಂದು 3 ದಿನ ನಮ್ಮ ಮನೆಯಲ್ಲಿ ಉಪವಾಸ ಕೂಟ ಹುಟ್ಟಿದ್ರು. ಸೊ ಆ ಉಪವಾಸ ಕೂಟದಲ್ಲಿ ದೇವರು ನನ್ನನ್ನು ಸಂಧಿಸಿದರು. ನಾನು ಇರುವಂಥ ರೂಮ್ ಒಳಗಡೆ ದೇವರು ನನ್ನೊಂದಿಗೆ ಮಾತನಾಡಿದರು. ನಿನ್ನ ಪಾಪವನ್ನು ನೀನೇ ಹರಿಕೆ ಮಾಡು, ನಾನು ನಿನ್ನನ್ನು ಬಿಡಿಸುವ ದೇವರಾಗಿದೆ ಎಂಬುದಾಗಿ. ಸೊ ಅಲ್ಲಿ ತನಕ ನನಗಿಲ್ಲದೆ ಇರುವಂಥ ಜ್ಞಾನ ತಿಳುವಳಿಕೆ, ನಾನು ಏನು ಮಾಡಿದೆ ಏನಂತ ನನಗೆ ಗೊತ್ತಿಲ್ಲ ಅಲ್ಲಿ ತನಕ. ಬಟ್ ಆ ದೇವರು ನನಗೆ ಮಾತನಾಡುವ ಸಮಯ ನನಗೆ ಅಯ್ಯೋ ನಾನು ಪಾಪಿಯಾದ ಮನುಷ್ಯನು, ನಾನು ದೇವರಿಗೆ ವಿರೋಧವಾದ ಕಾರ್ಯಗಳು ಮಾಡಿಕೊಂಡಿದ್ರಲ್ಲ. ಸೊ ಆ ದೇವರು ಮಾತಿನ ಮುಂದೆ ಆಗ ನನಗೆ ಪ್ರಜ್ಞೆ ಬಂದಾಗ, ಅಯ್ಯೋ ದೇವರೇ, ನೀನು ನಿಜವಾಗಲೂ ಜೀವಿಸುವ ದೇವರಾಗಿದ್ದರೆ ನನ್ನನ್ನು ಈ ಪರಿಸ್ಥಿತಿಯಿಂದ ಬಿಡಿಸುವಂತ ನನ್ನ ಬಾಯಿ ಬಿಟ್ಟು ನಾನು ಹೇಳಿದ್ರು. ಆಗ ಎದ್ದು ಬಾ ಅಂದ ನನಗೆ ದೇವರ ಆದೇಶ ಬಿಟ್ಟರು. ಆದರೆ ನಾನು ಎದ್ದೊಳಗೆ ಆಗ್ತಾಯಿಲ್ಲ, ಯಾರೋ ನನ್ನನ್ನು ಕಟ್ಟಿ ಹಾಕಿದ ಹಾಗೆ ಮಂಚದಲ್ಲಿ. ಆಗ ನಾನು ದೇವರೊಂದಿಗೆ ಮಾತನಾಡುತ್ತಾ ಇದ್ದರೆ ದೇವ್ರನ್ನ ಎದ್ದೊಳಗೆ ಆಗ್ತಾಯಿಲ್ಲ ಅಂತಂದು. ಆಗ ಒಂದು ಕರವನ್ನು ಹಿಂಗೆ ಬಂದು ನಾನು ಎಳೆದು ಹಿಂಗೆ ಹಿಡ್ಕೊಂಡು ಬಂದು, ಆಗ ಅವರು ಗೂಡು ಹಾಕಿದ್ದಾರೆ, ಬೀಗ ಹಾಕಿದ್ದಾರೆ, ನಾನು ಆಚೆ ಬರೋದೆ. ಯಾಕಂದರೆ ಇಲ್ಲಿ ಪ್ರಾರ್ಥನೆ ನಡೀತಾ ಇದೆ, ಉಪವಾಸ ಕೂಡ ನಡೀತಾ ಇದೆ. ಇಲ್ಲಿ ಬಂದರೆ ಏನಾದರೂ ಅನಾಮತ್ತು ನಡೆಯುತ್ತೆ, ಅದು ಭಯ ಅಂದ ರೀತಿಯಲ್ಲಿ. ನಾನು ಆ ಬಾಗಿಲನ್ನು ಓಡೋದು ಆಚೆ ಬಂದು ಇವರೆಲ್ಲರೂ ಭಯದಿಂದ ಇದಾಗೋದು, ಗಾಬರಿ ಆಗೋದು. ನಾನು ಯಾರೂ ಭಯಪಡಬೇಡ, ದೇವರು ನನ್ನನ್ನು ಬಿಡಿಸಿದ್ದಾರೆ ಅಂತ. ಸೊ ಆ ಜನಾಂಗಗಳ ಮಧ್ಯದಲ್ಲಿ ಬಂದು ಕೂತ್ಕೊಂಡು ಒಂದು ಮಲಯಾಳ ಹಾಡಿತು. ಅದನ್ನು ಆ ಸಮಯ ನನಗೆ ಅದೇನೇ ದೇವರು ಕೊಟ್ಟಿರೋದು. ಆ ಹಾಡನ್ನು ಹಾಡಿಕೊಂಡು ದೇವರನ್ನು ಸ್ತುತಿಸಿ ಆ ಸಮಯ ದೇವರು ನನಗೆ ಪೂರ್ಣವಾದ ಬಿಡುಗಡೆಯನ್ನು ಕೊಟ್ಟು ಆ ಉಪವಾಸ ಕೂಟದಲ್ಲಿ. ಆಗ ಅದು ಬಿಡುಗಡೆ ಆದಮೇಲೆ ನನ್ನ ಮಿಸ್ಸಸ್ಗೆ ಹೇಳಿದ್ರು, ಇಷ್ಟು ವರ್ಷ ಅವ್ರ ಮನೇಲಿ ತುಂಬ ಕಷ್ಟ ಅನುಭವಿಸಿ ನನ್ನಿಂದ, ತಾಯಿ ಆಗಲಿ ತಂದೆ ಆಗಲಿ. ಆ ತಾಯಿ ಹುಷಾರಿಲ್ಲ, ಅವರು ಪಾರ್ಶ್ವರೋಗಿದ್ರು. ಅರೆ ತಂದೆ ಅವರನ್ನು ಬೈದರೆ, ಅವ್ರನ್ನ ಹೊಡಿಯೋಕ್ಕೆ ಹೋದರು. ಅಲ್ಲಿ ಮನೆಯಲ್ಲಿ ಈಗ ಗಲಾಟೆ, ಯಾರು ಬರೋಂಗಿಲ್ಲ. 2 ವರ್ಷ ತುಂಬ ಕಷ್ಟ ಅನುಭವಿಸಿದ್ರಿ ಅವರು, ನನ್ನಿಂದ ತುಂಬ ಅಪಮಾನ ಪಟ್ಟಿದ್ರೆ ಅವರು. ಸೊ ನನ್ನ ಮಿಸ್ಸಿಗೆ ಹೇಳಿದ್ರು, ಅವಳು ಕೂಡ ಈ ಸಮಯದಲ್ಲಿ ಅವಳು ಗರ್ಭಿಣಿಯಾಗಿತ್ತು. ಸೊ ಆ ಸಮಯ ನಾನು ಅವ್ರನ್ನ ಕೇರ್ ಮಾಡಿಲ್ಲ. ಸೊ ಹಾಸ್ಪಿಟಲ್ ಕರ್ಕೊಂಡು ಹೋಗಿಲ್ಲ, ಚೆಕಪ್ಗೆ ಹೋಗಿಲ್ಲ. ಈಗಲೂ ಹೇಳಿದ್ರೆ ಕಣ್ಣೀರು ಬರುತ್ತೆ ಅವಳು ಹೇಳಿದ್ರೆ. ಸೊ ತುಂಬ ಕಷ್ಟವನ್ನು ಅನುಭವಿಸಿದ್ದಾರೆ. ಅಷ್ಟರಲ್ಲಿ ನಮಗೆ ಒಂದು ಮಗು ಹುಟ್ಟಿದೆ. ಕೊನೆಯಲ್ಲಿ ನಾನು ಹೇಳೋದು, ಇಷ್ಟು 2 ವರ್ಷ ನಿಮ್ಮ ಮನೆಯವರು ನನಗಾಗಿ ನೀವೆಲ್ಲ ಕಷ್ಟ ಅನುಭವಿಸಿದೆ, ಒಂದು ಕೆಲಸ ಮಾಡಿ ನಮ್ಮ ಬೇಡ, ನಮಗೆ ತಿರುಗಿ ಮನೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ನಾನು ಅವಳನ್ನ ಕರ್ಕೊಂಡು ತಿರುಗಿ ಕೇರಳ ನಮ್ಮ ಮನೆಗೆ, ನಮ್ಮೂರಿಗೆ ಬಂದು, ನಾನು ಒಬ್ಬನೇ ಮಗ, ಬೇರೆ ಯಾರೂ ಇಲ್ಲ, ತಾಯಿ ಜೊತೆಯಲ್ಲಿರೋಣ, ಸಂತೋಷವಾಗಿರೋಣ ಅಂತೇಳಿ ಮನೆಗೆ ಬಂದರು. ಅಲ್ಲೇ ಬಂದು ಅಲ್ಲೇ ತಾಯಿ ಜೊತೆ ನಿಂತ್ಕೊಂಡು ನಮ್ಮಲ್ಲಿ ಒಂದು ಚರ್ಚ್ ಇತ್ತು, ಅಲ್ಲಿ ಹೋಗೋದು, ಅಲ್ಲಿ ಆರಾಧನೆ ಮಾಡೋದು, ಬೇರೆ ಒಬ್ಬೊಬ್ಬರ ಹತ್ರ ಸೇವೆ, ದೇವ್ರ ಬಗ್ಗೆ ಮಾತಾಡೋದು, ಸುವಾರ್ತೆ ಸಾರೋದು, ಹಾಗೆಲ್ಲ ಇದ್ಕೊಂಡು ಹಂಗೆ ನಾವು ಸ್ವಲ್ಪ ಕಾಲ ಕಳೆದಾಗ ನನಗೆ ವಿರೋಧವಾಗಿ ತುಂಬ ಜನ ಎದುರು ನಮ್ಮ ತಾಯಿಗೆ ಬಂದು ಹೇಳಿ, ನೋಡಿ ಅವರು ಅಲ್ಲೆಲ್ಲ ಸುವಾರ್ತೆ ಸಾರ್ತಾ ಇದೆ, ಅನೇಕ ಹಿಂದೂ ಮನೆಗಳೆಲ್ಲ ಅವರು ವಿಸಿಟ್ ಮಾಡ್ತಾ ಇದ್ದಾರೆ, ನಿಮ್ಮ ಮಗನನ್ನು ಇಲ್ಲಿಂದ ಕಳಿಸ್ಬಿಡಿ, ಹಾಗೆ ಹೀಗೆ ನಮ್ಮ ಮನೆ ತರಿಸಿ ತುಂಬ ವಿಷಯ ಆಯಿತು. ಕೊನೆ ನಮ್ಮ ತಾಯಿ, ಇಲ್ಲ ನಿಮ್ಮ ಮನೆ ಬಿಟ್ಟು ಹೊರಡು, ನೀವು ಇಲ್ಲಿ ಇರಬೇಡ ಅಂತೇಳಿ ತುಂಬ ಸಮಸ್ಯೆ ಆಯಿತು. ಸೊ ಆಗ ನಾನು ಹೇಳೋದಿಲ್ಲ, ನಾನು ಹೋಗಲ್ಲ, ಇದು ನನಗಿರೋದು, ಇದು ಆಸ್ತಿಯ ಮನೆಯೆಲ್ಲ ಇರೋದು ನನಗಲ್ವಾ, ಈಗ ನಾನು ನಿಮ್ಮನ್ನು ನೋಡ್ಕೊಂಡು ನಾನು ಇಲ್ಲಿ ಇರ್ತೀವಿ, ನಾನು ಎಲ್ಲಿ ಹೋಗಲ್ಲ ಅಂತ ಹೇಳ್ಬಿಟ್ಟು, ಇಲ್ಲ ನೀ ಇಲ್ಲಿ ಇರಬೇಡ ಅಂತೇಳಿ. ಸೊ ನನ್ನ ತಾಯಿ ಹಿಂದೆ ಅವರು ತುಂಬ ಫೋರ್ಸ್ ಮಾಡ್ತಾಯಿದ್ರು ನನ್ನನ್ನು ಅಲ್ಲಿಂದ ಕಳಿಸ್ಬಿಡೋಗೆ. ಇಲ್ಲಾಂದರೆ ಅವನು ಹಿಂದೂ ಆಗಿರೋಕ್ಕೆ ಹೇಳಿ, ಇಲ್ಲ ಈ ಥರ ಬೇಡ ಅಂತ ಹೇಳ್ಬಿಟ್ಟು ತುಂಬ. ಕೊನೆಯಲ್ಲಿ ಒಂದಿನ ನಾನೆಲ್ಲೋ ಮಧ್ಯಾಹ್ನದ ಮೇಲೆ ಎಲ್ಲೋ ಹೋಗಿ ಡ್ರೆಸ್ ಎಲ್ಲ ಮಾಡಿ ಹೊರಡುವಾಗ ನನ್ನ ಮಿಸ್ಸಸ್ಸು ಅವತ್ತು ಅವಳು ತುಂಬ ದೇವರು ಆಲೋಚನೆ ಇತ್ತು. ಅವ್ರಿಗೆ ಹೇಳೋದು, 1 ನಿಮಿಷ ಇರಿ, ಏನೋ ಸಮಸ್ಯೆ ನಡೀತಾ ಇದೆ, ಸ್ವಲ್ಪ ಹೊತ್ತು ಇರುವಂತ. ನನಗೆ ಸರಿ ಆಯ್ತಮ್ಮ ಇರ್ತೀನಿ ಅಂತ ಹೇಳಿ ಒಂದು 5 ನಿಮಿಷ ಆಗಿರ್ಬೋದು. ಒಂದು ಆಟೋದಲ್ಲಿ 2 ಪೊಲೀಸ್ ಬಂದರು. ಪ್ರಕಾಶ್ ಅವರು ನೀನು? ಹೌದು ನಾನೇ. ಸ್ವಲ್ಪ ಸ್ಟೇಷನ್ಗೆ ಬನ್ನಿ ಅಂತ. ಏನು ಸರ್ ಏನಂದ?
ನಿಮ್ಮ ತಾಯಿ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸೊ ನೀವು ಮನೆಯಲ್ಲಿ ಇರೋದ್ರಿಂದ ಅವ್ರಿಗೆ ನೆಮ್ಮದಿ ಇಲ್ಲ. ಸೊ ಅವರಿಗೆ ಪೂಜೆ ಮಾಡಲಿಕ್ಕೆ ಆಗ್ತಾ ಇಲ್ಲ, ಅವರ ಪ್ರಾರ್ಥನೆ, ಅವರು ದೇವರನ್ನ ಪ್ರಾರ್ಥಿಸೋಕೆ ಆಗ್ತಾ ಇಲ್ಲ. ಅದರಿಂದ ನಿಮ್ಮಿಂದ ಮನೆಯಿಂದ ಕಳಿಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ. ಸೊ ನನ್ನ ತಾಯಿ ನನಗೆ ಬರೋವಾಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಸರಿ ಆಯಿತು ನಾನು ಬರ್ತೀನಿ ಅಂದರು. ಮಾರನೇ ದಿನ 10 ಗಂಟೆಗೆ ನಾವು ಸ್ಟೇಷನ್ ಹೋದರು. ಅಲ್ಲಿ ಸಣ್ಣ ಮಗು ಹೊತ್ಕೊಂಡು ನಾವಿಬ್ಬರು ಅಲ್ಲಿ ಹೋದರೆ ನಮ್ಮ ತಾಯಿ ಜೊತೆಯಲ್ಲಿ ಬೇರೆ ಅನೇಕರು ಬಂದಿದ್ದಾರೆ, ಅವ್ರಿಗೆ ಸಪೋರ್ಟಾಗಿ ತುಂಬ ಜನ ಬಂದಿದ್ದಾರೆ. ಸೊ ಅವರೆಲ್ಲ ಬಂದು ಎಸ್ ಐ ಕರೆದ್ರು. ಮಾತಾಡುವಾಗ ನನಗೆ ಹೇಳಿದ್ರು, ಏನು ನಾನು ದೇವ್ರನ್ನ ನಂಬ್ಕೊಂಡಿದ್ದೀವಿ, ನಾನು ಹಿಂದಿಂದ ಮನುಷ್ಯನಾಗಿತ್ತು. ಈಗ ದೇವರು ನಂಗೆ ಬಿಡುಗಡೆ ಕೊಟ್ಟು ನಾನಿಂದ 2 ವರ್ಷದ ಹಿಂದೆ ಕಡಿಮೆ ಇದ್ದರೂ ಕೂಡ ನನ್ನ ತಾಯಿ ನನ್ನ ತಿರುಗಿ ಕೂಡ ನೋಡಿ ಇಲ್ಲ ನನಗೇನಾಗಿದೆ ಅಂತ. ಬಟ್ ದೇವರಲ್ಲಿ ನಾನು ಈಗ ನೋಡಿ ಆಸಕ್ತಿ ಇಟ್ಟಿದ್ದೆ, ಭರವಸೆ ಇಟ್ಟಿದೆ, ನಾನು ದೇವರಿಗಾಗಿ ಜೀವಿಸುತ್ತೇನೆ. ಸೊ ಹಾಗೆ ಎಸ್ ಐ ಹೇಳೋದು, ನೋಡಿ ನಿಮ್ಮ ಅಮ್ಮನಿಗೆ ನಿಮ್ಮ ಜೊತೆಯಲ್ಲಿ ಇರೋದಕ್ಕೆ ಇಷ್ಟವಿಲ್ಲ ಅಂದರೆ ನೀವೊಂದು ಮನೆ ಕೆಟ್ಬಿಟ್ಟು ಸಪ್ರೇಟ್ ಆಗಿರುವಂದರು. ನಾನು ಹೇಳೋದಿಲ್ಲ, ಇದ್ದರೆ ನನ್ನ ಅಮ್ಮನ ಜೊತೆಯಲ್ಲಿ ಅವ್ರನ್ನ ಸುಖವಾಗಿ ನೋಡಿಕೊಂಡು, ಯಾಕಂದರೆ ನನ್ನ ತಂದೆಗೆ ನಾನು ಸುಖ ಕೊಡಲಿಕ್ಕೆ ಆಗಲಿಲ್ಲ. ನಮ್ಮ ತಂದೆಗೆ ಕೊಡದೇ ಇರುವಂಥ ಸುಖ ಸಂತೋಷ ಎಲ್ಲ ನಾವು ನಮಗೆ ಬೇಕು. ನಾನು ಅವ್ರನ್ನ ನೋಡಿಕೊಂಡು ಸಂತೋಷವಾಗಿ ಅವ್ರ ಜೊತೆಯಲ್ಲಿ ಇರ್ತೀನಿ, ಇಲ್ಲಾಂದರೆ ನಾನು ಇರಲ್ಲ ಅಂತ ಹೇಳಿದ್ರು. ಸೊ ಆಗ ಅವರು ಹೇಳೋದು, ನಿಮ್ಗೆ ಇಷ್ಟೊಂದು ನಂಬಿಕೆಯನ್ನು. ನಾನು ಹೇಳೋದು, ನೋಡಿ ನಾನು ಕ್ರೈಸ್ತರ ಕುಟುಂಬದಲ್ಲಿ ಹುಟ್ಟಿರೋನಲ್ಲ, ನಾನು ದೇವರನ್ನು ಮುಖ ನೋಡಿ ಆತನ ಮಾತನ್ನು ಕೇಳಿ ಆತನನ್ನು ರುಚಿಸಿ ನೋಡಿದೆ ನಾನು. ಸೊ ಅದರಿಂದ ನಾನು ದೇವರ ಮಗನಾಗಿ ದೇವರಲ್ಲಿ ಜೀವಿಸುತ್ತೇನೆ. ಆಗ ಅಮ್ಮ ಜೊತೆಯಲ್ಲಿ ಬಂದಿರೋರೊಬ್ಬರು ಹೇಳೋದು, ಸರ್ ಇವನು ಹೇಳೋ ಈ ಕಪ್ಪು ಪುಸ್ತಕವೆಲ್ಲ ಬಿಸಾಕ್ಬಿಟ್ಟು ಇನ್ನು ಹಿಂದುವಾಗಿ ವಾಪಸ್ ಬರೋಕ್ಕೆ ಹೇಳಿ, ಇಲ್ಲಾಂದರೆ ಪರಿಣಾಮ ಬೇರೆ ಆಗುತ್ತೆ ಅಂತ ನನಗೊಂದು ಹೆದರಿಕೆ ಎಸ್ ಐ ಮುಂದೆ ಹೇಳಿದ್ರು. ಸೊ ಹಾಗೆ ಅವ್ರ ಮುಂದೆ ನಾನೀಗೆ ಹೇಳಿದ್ರು, ನೋಡಿ ಒಂದು ಕಾಲದಲ್ಲಿ ನಾನು ನಿಮ್ಮ ಹಾಗೆ ನಡೆದರು, ಹಾಗೆ ಯಾರು ಇಷ್ಟು ಧೈರ್ಯವಾಗಿ ನನ್ನ ಮುಂದೆ ಯಾರು ಹೇಳ್ತಾ ಇರಲಿಲ್ಲ. ಸೊ ಇವಾಗ ನೀವು ಹೇಳ್ತಾ ಇರೋದು ನಾನು ಯೇಸು ಸ್ವಾಮಿ ಮಗನಾಗಿರೋದ್ರಿಂದ. ಈ ತಲೆ ನನ್ನ ದೇವರದು, ಈ ಶರೀರ ನನ್ನ ದೇವರದು. ಇದು ಎಲ್ಲಿ ತನಕ ಈ ಭೂಮಿಯಲ್ಲಿ ಜೀವಂತವಾಗಿರಬೇಕು ನನ್ನ ದೇವರ ನಿರ್ಣಯವಿದೆ, ಅಲ್ಲೇ ತಂಗಿರ್ತೀವಿ. ಅಲ್ಲಿ ತನಕ ನೀವು ನನ್ನನ್ನು ಮುಟ್ಟಕ್ಕೆ ಆಗಲ್ಲ. ಹಾಗೆ ಎಸೆಗಳು ಅಷ್ಟು ನಂಬಿಕೆ ಇದೆ ಅಂದ್ಗಳು. ಹೌದು, ನಂಬಿಕೆ. ನನ್ನ ದೇವರಲ್ಲಿ ನನಗೆ ಅಷ್ಟು ಭರವಸೆ ಇದೆ, ಅಷ್ಟು ನಂಬಿಕೆ ಇದೆ, ನನ್ನ ಕಾಪಾಡೋಕೆ ದೇವರ ಶಕ್ತಿಯನ್ನು, ಜೀವ ಸ್ವರೂಪನಾದ ದೇವರು ಅಂತ ಹೇಳಿ. ಆಗ ನನ್ನ ತಾಯಿ ಹೇಳಿದ್ರು, ಬೇಡ ಅವನೇನು ಯಾರು ದ್ರೋಹವೇನು ಮಾಡೋಕ್ಕೆ ಹೋಗಬೇಡ, ನನ್ನ ಮನೆಯಿಂದ ಬಿಟ್ಟು ಅವನು ಹೊರಡಿ ಎಲ್ಲಾದರೂ ಹೋಗಿ ಜೀವನ ಮಾಡಿಕೊಳ್ಳಿ, ನನ್ನ ಮನೆ ಬೇಡ. ಆಗ ಎಸೆ ಕೇಳಿದ್ರು, ನೀವೇನು ಹೇಳ್ತೀರಾ ಪ್ರಕಾಶ್ ಅಂತ. ನಾನು ಹೇಳೋದು, ನೋಡಿ ನಮ್ಮ ಅಮ್ಮ ಇಷ್ಟ ಇದ್ದರೆ, ನಮ್ಮ ಅಮ್ಮಂಗೆ ಇಷ್ಟವಿಲ್ಲ ಅಂದರೆ ನಮ್ಮ ಅಮ್ಮ ಕಷ್ಟ ಕೊಡಬೇಕಂತಿಲ್ಲ, ಅವರಿಷ್ಟ ಏನಿದೆ ಹಾಗೆ ನಾನು ಮಾಡ್ತೀನಿ, ಮನೆ ಬಿಟ್ಟು ಹೊರಡ್ತೀನಿ. ಆಗ ಅಮ್ಮ ಹೇಳಿದ್ರೆ ಆಗಲ್ಲ, ನಿನಗೆ ಯಾವ್ದ ಮೇಲೆ ಅಧಿಕಾರವಿಲ್ಲ ಅಂದರೂ ಸ್ಟಾಂಪ್ ಪೇಪರಲ್ಲಿ ಬರ್ಕೊಡ್ಬೇಕು. ಒಂದೇ ಪ್ರಶ್ನೆ, ನನಗೆ ಯೇಸುಸ್ವಾಮಿ ಬೇಕಾ, ನಾನು ಆಸ್ತಿ ಮನೆ ಬೇಕಾ, ತೀರ್ಮಾನ ಮಾಡಿ. ಯೇಸುಸ್ವಾಮಿ ಬೇಕಂದರೆ ಆಸ್ತಿ ನನ್ನನ್ನು ಬಿಟ್ಬಿಡಿ, ಇಲ್ಲ ಆಸ್ತಿ ನಾನು ಬೇಕಂದರೆ ಯೇಸುಸ್ವಾಮಿಯನ್ನು ಬಿಟ್ಟುಬಿಡು. ಆಗ ನಾನು ಒಂದೇ ಪ್ರಶ್ನೆ ಅಮ್ಮನ ಕೇಳೋದು, ಅಮ್ಮ ಈ ಲೋಕದಲ್ಲಿರುವ ನಿಮಗಾಗಲೂ ಈ ಆಸ್ತಿಗಾಗಲೂ ಸರ್ವಶಕ್ತನಾದ ದೇವರು, ಜೀವ ಸ್ವರೂಪನಾದ ದೇವರು, ಜೀವನ ಮೇಲೆ ಅಧಿಕಾರ ಇರುವ ದೇವರನ್ನು ನಾನು ಬಿಡೋಕ್ಕಾಗತ್ತಾ? ಆ ದೇವರು ಈಗ ನನ್ನ ಪ್ರಾಣ ತೆಗೆದರೆ ನೀವಾಗಲಿ ಆಸ್ತಿ ಆಗಲಿ ನನಗೇನು ಲಾಭ? ಸೊ ಇವತ್ತಲ್ಲಾದರೆ ನಾಳೆ ನಾನು ಇದೆಲ್ಲ ನನ್ನ ದೇವರು ಕರೆಯುವಾಗ ಇದೆಲ್ಲ ಬಿಟ್ಟುಬಿಟ್ಟು ನಾನು ಹೋಗಲೇಬೇಕು. ನಾನು ಸಾಯೋ ಟೈಮಲ್ಲಿ ಇದೆಲ್ಲ ಬಿಟ್ಟು ಹೋಗಲೇಬೇಕು. ಇದು ಯಾವುದು ನನ್ನ ಜೊತೆಯಲ್ಲಿ ಬರೋದಿಲ್ಲ. ಸೊ ಆವತ್ತು ನಾನು ಬಿಡಬೇಕಾಗಿರೋದು ಇವತ್ತು ನನ್ನ ದೇವರಿಗಾಗಿ ನಾನು ಬಿಟ್ಟುಬಿಡ್ತೀನಿ. ಬೇಡ, ನನಗೆ ದೇವರು ಸಾಕು. ಯಾಕಂದರೆ ದೇವ್ರ ವಾಕ್ಯವಿದೆ, ನನ್ನ ನಾಮಕ್ಕೋಸ್ಕರ ನಿನ್ನ ತಂದೆಯಾಗಲಿ ತಾಯಿಯಾಗಲಿ ಸಹೋದರಾಗಲಿ ದೇಶವಾಗಲಿ ನೀವು ಬಿಟ್ಟುಬಿಟ್ಟರೆ 100ರಷ್ಟು ಪ್ರತಿಫಲ ನಿಮಗೆ ಭೂಮಿಯಲ್ಲಿ ನಾನು ಕೊಡ್ತೀವಿ ಅಂತ ದೇವ್ರ ವಾಕ್ಯವಿದೆ. ಆ ವಾಕ್ಯ ನಾನು ನಂಬುತ್ತೇನಮ್ಮ. ಈ ಭೂಮಿಯಲ್ಲಿ ನನ್ನ ಸಾಕೋದಕ್ಕೆ ದೇವರು ಶಕ್ತನಾಗಿದ್ದಾರೆ, ದೇವರು ಸಾಕು ನನಗೆ. ಸರಿ, ಹಾಗಾದರೆ ನೀನು ಸ್ಟಾಂಪ್ ಪೇಪರಲ್ಲಿ ಬರ್ಕೊಡಿ, ನನಗೆ ಅವಕಾಶವಿಲ್ಲ ಅಂತ. ನೀವು ಬರೆಯಮ್ಮ, ನಾನು ಸೈನ್ ಮಾಡಿ ಕೊಡ್ತೀನಿ ಅಂತ. ಆವತ್ತು ಆ ಪೊಲೀಸ್ ಸ್ಟೇಷನ್ ರಿಜಿಸ್ಟ್ರಲ್ಲೂ ಬರೆದಿದ್ದಾರೆ, ಸ್ಟಾಂಪ್ ಪೇಪರಲ್ಲಿ ಆ ತಾಯಿ ಬರೆದ್ರು, ಇವನು ನನ್ನ ಮಗನಲ್ಲ, ನಾನು ಇವನು ತಾಯಿ ಅಲ್ಲ, ನನ್ನ ಯಾವ ಸಂಪತ್ತಿ ಮನೆ ಯಾವ ಮೇಲೂ ಇವನ ಅಧಿಕಾರವಿಲ್ಲ ಅಂತ. ಸೊ ನಾನು ಅದು ಕೆಳಗಡೆ ಸೈನ್ ಮಾಡುವಾಗ ಎಸ್ಐ ಕೇಳೋದು, ಪ್ರಕಾಶ್ ನೀವು ಸ್ವಲ್ಪ ಯೋಚನೆ ಮಾಡಿಕೊಂಡು. ನಾನು ಇಲ್ಲ ಸರ್, ಯೋಚನೆ ಮಾಡೋಂಗೆ ಏನೂ ಇಲ್ಲ, ಗಂಜಿ ಆಗಲಿ ನೀರಾಗಲಿ ನಾನು ದೇವರಿಗಾಗಿ ಜೀವಿಸುತ್ತೇನೆ, ನಾನು ದೇವರು ಸಾಕು, ಬಿಟ್ಟು ಬಿಡ್ತೀನಿ ಅಂತೇಳಿ ಸೈನ್ ಮಾಡಿ ಕೊಟ್ಬಿಟ್ಟು ಎಲ್ಲ ಮುಗಿಸ್ಕೊಂಡು ಮನೆಗೆ ಬರುವಷ್ಟೊತ್ತು ರಾತ್ರಿ ಒಂದು 6:30-7 ಗಂಟೆ ಆಯಿತು. 7 ಗಂಟೆ ಆದಾಗ ತಾಯಿ ಬಂದರು, ಯಾವ ಮನೆಯಿಂದ ಹೊರಡಿದ್ರ? ನಾನು ಹೇಳಿದ್ದು, ಈ ರಾತ್ರಿಯಲ್ಲಿ ಈ ಮಗು ಹೊತ್ಕೊಂಡು ನಾನು ಎಲ್ಲ ಹೋಗಲಿ, ಈ ರಾತ್ರಿ ನಾನು ಇಲ್ಲಿರ್ತೀನಿ, ನಾಳೆ ಬೆಳಗ್ಗೆ ಹೊರಡ್ತೀನಿ. ಇಲ್ಲ, ನೀ ಯೇಸು ಸ್ವಾಮಿ ಸಾಕು, ನನಗೆ ಯೇಸು ಸಾಕಂತ ಹೇಳಿದ್ರಲ್ಲ, ನೀ ಯೇಸುವಿಂದ ಹೋಗು ಅಂತ ಹೇಳಿ ತುಂಬ ಹಾಸ್ಯ ಮಾಡಿದರು. ನಾನು ಎಲ್ಲಮ್ಮ ಈ ಒಂದು ರಾತ್ರಿ ನಾನು ಇಲ್ಲೇ ಇರಲಿಕ್ಕೆ ನಾನು ಅವಕಾಶ ತಗೋತಿದ್ದೆ, ಯಾಕಂದರೆ ನನಗೆ ಅವಕಾಶ ಇರೋ ಮನೆ. ಈ ಒಂದು ರಾತ್ರಿ ನಾನು ಇರಲಿಕ್ಕೆ ಮತ್ತೆ ನಾನು ಬರಲ್ಲ. ಈ ಒಂದು ರಾತ್ರಿ ನಾನು ಈ ನನ್ನ ಹೆಂಡತಿ ಮಗುವನ್ನು ಕರ್ಕೊಂಡು ನಾನು ಎಲ್ಲ ಹೋಗಲಿ. ನನ್ನ ಜೇಬಲ್ಲಿ ದುಡ್ಡಿಲ್ಲ,
ಕೇವಲ ಒಂದು 35 ರೂಪಾಯಿ ನನ್ನ ಜೇಬಲ್ಲಿದೆ. ಇದು ನಾನು ಎಲ್ಲಿ ಕರ್ಕೊಂಡು ಹೋಗಿದ್ದೆ? ಅವರು ಯಾರು ನನಗೆ ಸಹಾಯ ಮಾಡೋರು ಯಾರೂ ಇಲ್ಲ. ಎಲ್ಲಾದರೂ ಹೋಗು, ನಿನ್ನ ಯೇಸು ಸಹಾಯ ಮಾಡುತ್ತಾರೆ, ಹೋಗು ಅವರಿಂದ ಅಂತ ಹೇಳ್ಬಿಟ್ರು. ತುಂಬ ಕೊನೆಯಲ್ಲಿ ಏನು ಮಾಡಲಿ ಹಿಂಗೆ ಇವರು ತುಂಬ ಇದು ಹಠ ಮಾಡ್ತಾಯಿದ್ರು. ಅಷ್ಟರಲ್ಲಿ ನಮ್ಮ ತಾಯಿ ಮನೆ ಒಳಗಡೆ ಹೋಗಿ ಒಂದು ಕನ್ನಸಲ್ಲಿ ಸಿಮಣ್ಣೆ ಇತ್ತು, ಇದು ಸಿಮಣ್ಣೆ ತೆಗೆದುಕೊಂಡು ನನ್ನ ಮೇಲೆ ಸುರಿಸಿ ನನಗೆ ಬೆಂಕಿ ಹಾಕ್ಬಿಡ್ತೀನಿ, ನಿನ್ನನ್ನು ಜೈಲು ಹಾಕ್ಬಿಡ್ತೀನಿ, ಜೀವಂತವಾಗಿರ್ಬೇಕಂದ್ರೆ ಹೊರಡು ಅಂತ ಹೇಳಿದ್ರು. ನೋಡಿ, ಸೈತಾನ್ ಮಾಡಿರೋ ಕ್ರಿಯೆ ಭಾಳ ಇದಾಯಿತು ತಾಯಿ. ಆದರೂ ನಾನು ಈಗಲೂ ನಂಬಲ್ಲ, ತಾಯಿ ಮಾಡಿರೋದಲ್ಲ, ಸೈತಾನ್ ಮಾಡಿಸಿರೋದು ನನಗೆ ವಿರೋಧವಾಗಿ. ಇಲ್ಲಮ್ಮ ನೀವೇನು ಮಾಡ್ಕೊಂಡು ನೀವು ಚೆನ್ನಾಗಿರು, ಜೀವಂತವಾಗಿರು ಅಂತ ಹೇಳಿಬಿಟ್ಟು ನಾನು ಆಗ ನಮ್ಮ ಸಾಮಾನೆಲ್ಲ ತೆಗೆದುಕೊಂಡು ಮಗು ಹೊತ್ಕೊಂಡು ಆಚೆ ಬಂದರು. ರಾತ್ರಿಗೆ 7:30 ಆಯಿತು. ಸೊ ಅಷ್ಟರಲ್ಲಿ ಎಲ್ಲೋಗಲಿ, ದುಡ್ಡಿಲ್ಲ, 35 ರೂಪಾಯಿ ಇದೆ. ಬ್ಯಾಂಗ್ಳೂರಲ್ಲಿ ಇವರ ತಂದೆ ತಾಯಿ ಎಲ್ಲರೂ ಇದ್ದಾರೆ. ಬಟ್ ಅವ್ರಿಗೆ ಕಷ್ಟ ಕೊಟ್ಬಿಟ್ಟು ನಾವು ಇಲ್ಲಿ ಬಂದಿರೋದು. ತಿರುಗಿ ನಾವು ಅಲ್ಲಿ ಹೋದರೆ ಇನ್ನೂ ಇವ್ರಿಗೆ ಕಷ್ಟ ಹೊತ್ಕೊಂಡು ಬಂದಿದೆಯಲ್ಲ, ನಮ್ಗೆ ಕಷ್ಟ ಕೊಡ್ಲಿಕ್ಕೆ ಬಂದಿದ್ರಲ್ಲ ಅಂತ ಅವ್ರು ಅಂದ್ಕೊಳ್ಳುತ್ತೆ. ಎಲ್ಲಿ ಹೋಗಲಿ, ಎಲ್ಲಿ ದಾರಿನೇ ಇಲ್ಲ. ನಂಬ್ಕೊಂಬಂದಿರುವ ಮನೆಯಿಂದ ಆಚೆ ತಳ್ಳಿದ್ರು. ಸೊ ಮುಂದೆ ಇದ್ದ ಮನೆಯಲ್ಲಿ ಅವ್ರಿಗೆ ಕಷ್ಟ ಕೊಟ್ಬಿಟ್ಟು ಆಚೆ ಬಂದರು. ಇನ್ನೂ ನಾನು ಎಲ್ಲೂ ಹೋಗಲಿ. ಸೊ ಕೈ ಹಿಡಿದುಕೊಂಡು ರೋಡಲ್ಲಿ ನಿಂತ್ಕೊಂಡಾಗ ನನ್ನ ವೈಫ್ ನಾನು ಕೈ ಹಿಡ್ಕೊಂಡು ಹೇಳಿದ್ರು, ನೋಡಿ, ಮರದ ಕೆಳಗಡೆ ಮಲಗಬೇಕಂದ್ರೆ ನಾನು ಅಲ್ಲಿರ್ತೀನಿ, ಬೀದಿಯಲ್ಲಿ ಮಲಗೋ ನಾನು ದೇವ್ರಿಗಾಗಿ ಅಲ್ಲಿರ್ತೀನಿ, ನನ್ನ ಬಗ್ಗೆ ಚಿಂತೆ ಪಡಬೇಡ, ನಾನು ಜೊತೆಯಲ್ಲಿದ್ದೀನಿ. ನನಗೆ ತುಂಬ ಧೈರ್ಯವಾಗೋಗುತ್ತೆ. ಅದು ಬಹಳ ಧೈರ್ಯವಾಯಿತು ಆ ಒಂದು ಮಾತು. ನನ್ನ ಕಷ್ಟದಲ್ಲಿ ನನ್ನ ಜೊತೆಯಲ್ಲಿದೆಯಲ್ಲ, ಎಷ್ಟೋ ಜನರು ಕೈ ಬಿಟ್ಟು ಹೋಗುವಾಗ ಜೊತೆಯಲ್ಲಿರ್ತೀನಿ ಅಂತ ಹೇಳ್ತಾ ಇದ್ರಲ್ಲ, ಸಾಕು ನನಗೆ. ಆಗ ನಮ್ಮ ಸುತ್ತಮುತ್ತಲು ಅಕ್ಕಪಕ್ಕ ಇರೋರೆಲ್ಲ ನೋಡಿಕೊಂಡು, ಅಯ್ಯೋ ಅವನು ನೋಡಿ ಜಾತಿ ಬಿಟ್ಟು ಜಾತಿ ಸೇರಿಕೊಂಡು ಬೀದಿ ಪಾಲಾಗಿದೆ ಅಂತ ಒಬ್ಬೊಬ್ಬರು ಮಾತಾಡ್ತಾಯಿದ್ರು. ಆಗ ನಾವಿಬ್ಬರು ಕೈ ಹಿಡಿದುಕೊಂಡು, ದೇವರೇ ನಿನಗಾಗಿ ಎಲ್ಲ ಬಿಟ್ಟುಬಿಟ್ಟು ಈಗ ಬೀದಿ ಪಾಲಾಗೈತಲ್ಲ, ನಾನೆಲ್ಲೂ ಹೋಗಲಿ, ನನ್ನ ಮಗನು ಹಾಲು ಕುಡಿಸೋಕ್ಕೂ ನನ್ನಲ್ಲಿ ದುಡ್ಡಿಲ್ಲ, ಯಾರು ನನಗೆ ಸಹಾಯ ಮಾಡಲಿ? ಬಹಳೊಂದು ಸ್ವಲ್ಪ ಸಮಯ ಮಾತ್ರ. ಅಷ್ಟರಲ್ಲಿ ದೇವರ ದೂದರ ಹಾಗೆ ನಮ್ಮನ್ನು ಪ್ರೀತಿಸುವ ಒಬ್ಬ ಪಾಸ್ಟರ್ ನಮ್ಮನ್ನು ಹುಡುಕೊಂಬಂದರು. ಅವರು ಪ್ರಾರ್ಥನೆ ಮಾಡುವಾಗ ದೇವರ ಆತ್ಮ ಅವ್ರಿಗೆ ಅರ್ಪಣೆ ಕೊಟ್ಟಿದೆ ನಮ್ಮನ್ನು ಬಂದು ನೋಡಲಿಕ್ಕೆ. ಹಾಗೆ ಅವರು ಆ ಸಮಯ ಅಲ್ಲೇ ಬಂದು ನಮ್ಮ ಕರೆ ಬಿಡಿದು ಅವರು ಮನೆಗೆ ಕರ್ಕೊಂಡು ಹೋದರು. ಕರ್ಕೊಂಡೋಗಿ ನಾನೇನು ಮಾಡಲಿ ನಿಮಗೆ? ನಾನು ಹೇಳೋದು, ಪಾಸ್ಟ್ರೇ ಇಂಥದ್ದು ಮಾಡು ಅಂತ ನಾನು ನಿಮ್ಗೆ ಹೇಳಲ್ಲ. ನಾನು ಯಾರ ಮುಂದೆ ಕೈ ಚಾಚೋದಿಲ್ಲ, ಯಾರ ಮುಂದೆ ನಾನು ಸಹಾಯ ಕೇಳೋದಿಲ್ಲ. ನಿಮಗೆ ದೇವರೇನಾದರೂ ಅರ್ಪಣೆ ಕೊಟ್ಟಿದ್ರೆ ನೀವು ಹಾಗೆ ಮಾಡಿ, ಇಲ್ಲಾಂದರೆ ಏನು ಮಾಡೋಕ್ಕೆ ಹೋಗಬೇಡ, ನಾವು ಹೀಗೆ ಇರ್ತೀವಿ. ಆಗ ಅವರು ನಮಗಾಗಿ ಪ್ರಾರ್ಥನೆ ಮಾಡಿದ್ರು. ಒಂದು ರೂಮಲ್ಲಿ ಸೇರಿಕೊಂಡು ನಾವು ಚಾಪಾಗಿ ಪ್ರಾರ್ಥನೆ ಮಾಡ್ತಾರೆ. ನಮ್ಗೆ ಊಟ ಕೊಟ್ಟು ನಾವು ಊಟ ತಿಂದು ಆಗ ಹೇಳಿದ್ರು, ನೀವು ಹೇಳಿ ನಿಮಗೆಲ್ಲ ಹೋಗಬೇಕು ಅಂತ. ಅವರು ಬಡವರು, ಅಷ್ಟು ಆಸ್ತಿಗಾರ ಅಲ್ಲ. ನಾನು ಹೇಳೋದು, ನೋಡಿ, ಬ್ಯಾಂಗ್ಳೂರಲ್ಲಿ ಸಂಬಂಧಿಕರೆಲ್ಲ ಇದೆ, ಆದರೆ ಪರಿಸ್ಥಿತಿ ಹಿಂಗೆ. ತಿರುಗಿ ಅವರಲ್ಲಿ ಹೋಗ್ಲಿಕ್ಕೆ ನನಗೆ ಇಷ್ಟ ಇಲ್ಲ, ಅವ್ರಿಗೆ ಮತ್ತೆ ಕಷ್ಟ ಕೊಡಲಿಕ್ಕೆ ಇಷ್ಟವಿಲ್ಲ. ನಮ್ಮ ಮನೆ ಪರಿಸ್ಥಿತಿ ಹಿಂಗಿದೆ, ಮತ್ತು ನಾನು ಇನ್ನು ಎಲ್ಲ ಹೋಗಲಿ, ಸ್ವಂತವಾಗಿ ಮನೆ ಇಲ್ಲ, ಯಾರು ನಮ್ಮನ್ನು ಸೇರಿಸ್ಕೊಳ್ಳೋರಿಲ್ಲ, ಏನು ಮಾಡಲಿ ಗೊತ್ತಿಲ್ಲ. ಕೊನೆಯಲ್ಲಿ ಅವರು ಕೇಳಿದ್ರು, ಬ್ಯಾಂಗ್ಳೂರಲ್ಲಿ ನೀವು ಹೋಗಿ ವಾಸ ಮಾಡಲಿಕ್ಕೆ ನಿಮಗೆ ಎಷ್ಟು ಹಣ ಬೇಕಾಗಿದೆ? ಆ ಕಾಲದಲ್ಲಿ ನಾನು ಹೇಳಿದ್ರು, ಒಂದು 4,000 ರೂಪಾಯಿ ಆದರೂ ಅಡ್ವಾನ್ಸ್ ಕೊಡಬೇಕು ಮನೆಗೆ. ಮತ್ತು ಇಲ್ಲಿಂದ ಹೋಗಲಿಕ್ಕೆ ಸ್ವಲ್ಪ ಖರ್ಚು, ಅಲ್ಲೋಗಿ ಮನೆಗೆ ಬೇಕಾದ್ರೂ ಸ್ವಲ್ಪ ಸಾಮಾನೆಲ್ಲ ತರೋದಕ್ಕೆ ಸ್ವಲ್ಪ ಹಣ, ಸ್ಟವ್ ಓದೋದೆಲ್ಲ, ನಾನೆಲ್ಲ ಸೇರಿ ನಾನೊಂದು 6,000 ರೂಪಾಯಿ ಇದ್ದರೆ, ಒಂದು 6,000 ಇದ್ದರೆ ಸಾಕು. ಅವರೇನೋ ವ್ಯವಸಾಯ ಮಾಡೋಕ್ಕೋಸ್ಕರ ಏನೋ ಬ್ಯಾಂಕಿದ್ದೇನೋ ತೆಗೆದು ಇಟ್ಟಿರುವಂಥ ದುಡ್ಡು, ಅವ್ರು ನನಗೆ ಅದು 6,000 ರೂಪಾಯಿ ಪ್ರಾರ್ಥನೆ ಮಾಡಿ ಕೈಯಲ್ಲಿ ಕೊಟ್ಟು ನಮ್ಮನ್ನು ಬಸ್ ಹತ್ತಿಸಿ ಬ್ಯಾಂಕ್ ಕಳಿಸಿದೆ. ಬ್ಯಾಂಗ್ಳೂರಲ್ಲಿ ಬಂದು ಇವರ ತಂದೆ ತಾಯಿ ಎಲ್ಲ ಇರುವ ಮನೆ ಪಕ್ಕನೇ ಒಂದು ಮನೆ ನೋಡಿ ನಾವಲ್ಲೇ ವಾಸವಾಯಿತು. ಅಲ್ಲಿ ಬಂದು ನಮಗೆ ಬೇಕಾಗಿರುವಂಥ ಸ್ವಲ್ಪ ಸ್ಟವ್, ಪಾತ್ರೆಗಳು, ಅದು ಇದು ಎಲ್ಲ ತಗೊಂಡು ನೋಡಿದಾಗ 2 ಚಾಪ ತಗೊಂಡು ಪ್ರಾರ್ಥನೆ ಮಾಡಲಿಕ್ಕೆ. ಸರಿಯಾಗಿ ಹೇಳಬೇಕಂದ್ರೆ ಅಕ್ಕಿ ತಗೊಳ್ಳೋಕ್ಕೆ ದುಡ್ಡಿಲ್ಲ, ಮಿಕ್ಕಿದೆಲ್ಲ ಆಗೋಯಿತು, ಅಡ್ವಾನ್ಸ್ ಕೊಟ್ಟು ಎಲ್ಲ ಆಗೋಯಿತು. ಸೊ ನಿಜವಾಗಿ ಹೇಳಬೇಕಂದ್ರೆ ಆವತ್ತಿಂದ ತುಂಬ ಕಷ್ಟ ಅನುಭವಿಸಿದೆ. ಅನೇಕ ಸಾರಿ ಊಟ ಇರಲಿಲ್ಲ, ನೀರು ಕುಡ್ಕೊಂಡು ಪ್ರಾರ್ಥನೆ ಮಾಡಿಕೊಂಡು ಮಲಗಿದ್ದಾರೆ. ಆವತ್ತು ಯಾರೋ ನನಗೊಂದು ಸೈಕ್ಲು ಕೊಟ್ಟಿದ್ರು, ಯಾರೋ ನಮ್ಮ ಸಭೆಯಲ್ಲಿ ಬಿಟ್ಟು ಹೋಗಿರೋರು. ಆ ಸೈಕ್ಲನ್ನು ತೆಗೆದುಕೊಂಡು ಎಷ್ಟೆಷ್ಟೋ ದೂರಗಳೊಂದು ಕೆಲಸ ಹುಡ್ಕೊಂಡು ನಡೆದಿದೆ. ಎಲ್ಲಿ ಕೆಲಸ ಸಿಗಲಿಲ್ಲ. ತುಂಬ ಕಷ್ಟಪಟ್ಟು ನನ್ನ ಬಾಡಿಗೆ ಕೊಡಲಿಕ್ಕೆ ನನಗೆ ದುಡ್ಡಿರಲಿಲ್ಲ. ನಮ್ಮ ಪಕ್ಕದಲ್ಲಿರುವ ಕನ್ನಡದವರು ಅವರು ವಿಶ್ವಾಸಿ ಕೂಡ ಅಲ್ಲ, ಆದರೂ ಅವರು ನಮ್ಮ ಪ್ರಾರ್ಥನೆ ನೋಡಿ, ನಮ್ಮ ಜೀವನ ಕಷ್ಟವನ್ನು ನೋಡಿ ಅವರು ನಮ್ಮ ಬಾಡಿಗೆ ಕೊಟ್ಟಿದ್ದಾರೆ ನನಗೆ ಸರಿ. ಸೊ ಆಗ ನಮ್ಮ ಪರಿಸ್ಥಿತಿ ನೋಡಿ ಹೇಗೆ ಎಲ್ಲ ಗೊತ್ತಿಲ್ಲ, ಊಟ ಇರಲಿಲ್ಲ, ನೀರು ಕುಡ್ಕೊಂಡು. ಆಗಲೂ ಕೂಡ ನಮ್ಮ ಮಿಸ್ಸಸ್ಗೆ ನಾನು ಹೇಳ್ತಾ ಇದ್ರು, ನೋಡಿ, ನಮಗೆ ಊಟ ಇದ್ದರೆ ನಾವು ಉಪವಾಸ ಮಾಡಲ್ಲ, ಈಗ ನಮ್ಮನ್ನು ಉಪವಾಸ ಹೇಗೆ ಮಾಡೋಕ್ಕಂತ ದೇವರು ನಮಗೆ ಕಲ್ತ್ಕೊಡ್ತಾ ಇದ್ದೀವಿ.
ಖಂಡಿತವಾಗಲಿ ಈ ಪರಿಸ್ಥಿತಿ ದೇವರು ಬದಲಾವಣೆ ಮಾಡ್ತೀವಿ, ಈ ಶೋಧನೆಯಿಂದ ದೇವರು ನಮಗೆ ಜಯವನ್ನು ಕೊಡ್ತೀವಿ ಅಂತ ಆವತ್ತು ನಮಗೆ ತುಂಬ ನಿರೀಕ್ಷೆ ಇತ್ತು, ದೇವರಲ್ಲಿ ತುಂಬ ಭರವಸೆ ಇತ್ತು, ನಂಬಿಕೆ ಇತ್ತು. ಹಿಂದಿರುಗೋ ದೇವರನ್ನು ಬಿಡುವುದಿಲ್ಲ. ಕಷ್ಟವಾಗಲಿ, ಊಟ ಇದ್ದರೂ ಇಲ್ಲದೇ ಇರಲಿ, ಲೋಕದಲ್ಲಿ ಏನೆಲ್ಲ ಕಷ್ಟ ಬರಲಿ, ದೇವರನ್ನು ಬಿಟ್ಟು ಹಿಂದಿರುಗೋದಿಲ್ಲ. ಸತ್ತರು ದೇವರು, ಯಾಕಂದರೆ ದೇವರಲ್ಲಿ ನಂಬಿರುವುದು ಈ ಲೋಕದ ಸುಖಕ್ಕಲ್ಲ, ಆ ನಿತ್ಯ ಜೀವನ ಪಡೆದುಕೊಳ್ಳೋದಕ್ಕೆ, ಆತ್ಮರಕ್ಷಣೆಗಾಗಿ. ಅದರಿಂದ ಲೋಕದಲ್ಲಿ ಏನೆಲ್ಲ ಕಷ್ಟ ಬರಲಿ, ನನ್ನ ಆತ್ಮರಕ್ಷಣೆ, ಆ ನಿತ್ಯ ಜೀವನವನ್ನು ನಾನು ಪಡೆದುಕೊಳ್ಳಬೇಕು. ಅದಕ್ಕಾಗಿ ನಾವು ಜೀವಿಸಬೇಕು ಧೈರ್ಯವಾಗಿ. ಕೊನೆಯಲ್ಲಿ ಹಾಗೆ ಇದಾಗೋಯಿತು, ಭಾಳ ಇದಾಯಿತು. ಹಾಗಿರುವಾಗ ನಮ್ಮ ಇರುವ ಪಕ್ಕದಲ್ಲಿ ಒಂದು ಸ್ಕೂಲ್ ಕಟ್ಟುತ್ತಾಯಿದ್ರು. ನಮ್ಮ ಮಿಸ್ಸಸ್ಸು ಮುಂಚೆ ಸ್ಕೂಲಲ್ಲಿ ಕೆಲಸ ಮಾಡೋ ಕಾರಣ ಅವರು ಇವರನ್ನು ಕರೆದರು, ಮಿಸ್ ನೀವು ಬನ್ನಿ ಅಂತ. ಹಾಗೆ ಅವ್ರ ಹತ್ರ ಮಾತಾಡೋವಾಗ ನಾವು ಅಲ್ಲೇ ಹೋಗಿ ಮಾತಾಡ್ತಾ ಇರುವಾಗ ಅಲ್ಲಿ ಯಾರೋ ಒಬ್ಬರು ಮನುಷ್ಯ, ಸ್ವಲ್ಪ ಏಜ್ ಆಗಿರೋ ಒಬ್ಬ ವ್ಯಕ್ತಿ ಅಲ್ಲಿ ಬಂದು ಅವರು ನನ್ನಂದ್ರೆ, ಸರ್ ನೀವೇನು ಕೆಲಸ ಮಾಡ್ತಾಯಿದ್ದೀರಾ ಅಂತ. ಇಲ್ಲ ಸರ್, ನಾನು ಒಂದು 2 ವರ್ಷವಾಗಿ ಕೆಲಸ ಹುಡುಕ್ತಾ ಇದ್ದಾರೆ. 2 ವರ್ಷವಾಗಿ ಬ್ಯಾಂಗ್ಳೂರಿಗೆ ಕೆಲಸ ಹುಡುಕಿದ್ರೆ ಸ್ವಲ್ಪ ಆಶ್ಚರ್ಯವಾಯಿತು. ನಾನು ಎಸ್ ಸರ್, ಓಕೆ ನಿಮ್ಮ ಕ್ವಾಲಿಫಿಕೇಷನ್ ಎಲ್ಲ ಹೇಳಿದ್ರು, ಎಕ್ಸ್ಪೀರಿಯೆನ್ಸು ಎಲ್ಲ ಹೇಳಿದ್ರು. ಆಗ ಅವರು ಅಲ್ಲಿಂದ ಒಂದು ವೈಟ್ ಶೀಟ್ ತೆಗೆದು ಒಂದು ಲೆಟ್ರ್ ಬರೆದು ಇಂದ ಫ್ಯಾಕ್ಟ್ರಿ ತೊಗೊಂಡೋಗಿ ಕೊಡಿ ಅಂತ ಹೇಳ್ಬಿಟ್ಟು. ಅವ್ರು ಯಾರದ್ದು ಕೂಡ ಗೊತ್ತಿಲ್ಲ. ಅದು ಆದಮೇಲೆ ನಾನು ಇಲ್ಲಿ ತನಕ ಅವ್ರು ನೋಡಿರಲಿಲ್ಲ. ಅದು ಆವತ್ತು ಫಸ್ಟ್ ಟೈಮ್ ನೋಡಿರೋದು, ಲಾಸ್ಟ್ ಟೈಮು ಆವತ್ತೇ ಆಗಿತ್ತು. ತಿರ್ಗಿ ನನಗೆ ಗೊತ್ತಿಲ್ಲ ಯಾರು ಅಂತ. ಇಮ್ಮಿಡಿಯೇಟ್ ಅವ್ರಿಗೆ ಗೊತ್ತಿರೋ ಅದೇ ನಾನು ತಿರುಗಿ ಅದು ತೆಗೆದು ಓದಿಲ್ಲ. ನಾನು ಹಂಗೆ ಫೋಲ್ಡ್ ಮಾಡಿ ಕೊಟ್ಟ ಲೆಟ್ರ್ ಹಂಗೆ ಇಟ್ಕೊಂಡು ನಾನು ಆ ಸೈಕಲ್ ತೆಗೆದು ಸ್ಟ್ರೈಟ್ ನಾನು ದಾಸಂಬರ ಶ್ರೀನಿವಾಸ ಟೆಕ್ಸ್ಟೈಲ್ ಪ್ರೊಸೆಸ್ ಲಿಮಿಟೆಡ್ ಕಂಪನಿ ಅಲ್ಲೇ ಬಂದು ಅಲ್ಲಿ ಆ ಲೆಟ್ರ್ ಕೊಟ್ಟೆ. ಸೊ ಅವ್ರ ಲೆಟ್ರ್ ಹೋಗಿದ್ದು ನೋಡಿದ ತಕ್ಷಣ ಯು ಆರ್ ಅಪಾಯಿಂಟೆಡ್. ನನಗೆ ಇಂಟರ್ವ್ಯೂ ಇಲ್ಲ, ಏನು ಪ್ರಶ್ನೆ ಇಲ್ಲ, ಯಾರು ಏನು ಎಂದೂ ಇಲ್ಲ. ಆ ಲೆಟ್ರ್ ಕೊಟ್ಟ ಮಹತ್ ವ್ಯಕ್ತಿ ಯಾರು, ಅವು ಏನು ಪ್ರಶ್ನೆ ಇಲ್ಲದೆ ನನ್ನ ಸರ್ಟಿಫಿಕೇಟ್ ಕೂಡ ಕೇಳಿಲ್ಲ, ಏನೂ ಇಲ್ಲ. ನಾಳೆಯಿಂದ ಕೆಲಸ ಜಾಯಿನ್ ಮಾಡಿಕೊಳ್ಳಿ ಅಂತ ಹೇಳ್ಬಿಟ್ಟು ಸ್ಟೋರಲ್ಲಿ ಅವರು ನನ್ನ ಸ್ಟೋರ್ ಇನ್ಚಾರ್ಜ್ ಆಗಿ ಅಪಾಯಿಂಟ್ಮೆಂಟ್ ಮಾಡಿದ್ರು. ಮಾರನೇ ದಿನ ಅಲ್ಲೇ ಕೆಲಸ ಜಾಯಿನ್ ಮಾಡಿಕೊಂಡಿದ್ರು. ಸೊ ಆವತ್ತಿಂದ ಅಲ್ಲೇ ಕೆಲಸ ಮಾಡುತ್ತಾ ಸೊ 3 ತಿಂಗಳು ನಂತರ ನನಗೆ 3 ಡಿಪಾರ್ಟ್ಮೆಂಟ್ ಹೆಡ್ ಆಗಿ ಅವರು, ಸೊ ಪರ್ಚೇಸು, ಸ್ಟೋರು, ಮೇಂಟೆನೆನ್ಸ್, ಇದು 3 ಡಿಪಾರ್ಟ್ಮೆಂಟ್ ಹೆಡ್ ನನ್ನ ಅಂಡರ್ಲಾಯಿತು. ಸೊ ಅಲ್ಲೇ ಕೆಲಸ ಮಾಡ್ತಾ ಇರುವಾಗ ಒಂದು 2 ವರ್ಷ ಕೆಲಸ ಮಾಡಿದ್ದೀವಿ. ಅಷ್ಟರಲ್ಲಿ ನನಗೆ ಅದು ಮುಂಚೆ ಬಂದಿರೋ ಸಾಲಗಳು ಸ್ವಲ್ಪ ಇತ್ತು, ಕಷ್ಟಗಳು, ಬಾಡಿಗೆ ಕೊಡೋದು, ಅಲ್ಲಿ ಇಲ್ಲಿ ತಿರುಗಿಸಲು ಹಾಗೆ ಎಲ್ಲ ಸ್ವಲ್ಪ ಕಷ್ಟ ಇತ್ತು. ಅದು ತಿರುಗಿಸಬೇಕು ಇಲ್ಲಿ. ಆದರೂ ನನಗೆ ಬರುವ ಸಂಬಳನೂ ನನಗೆ ಸಾಕಾಗಲ್ಲ. ಆದರೂ ಕೂಡ ದೇವ್ರ ಕೃಪೆಯಲ್ಲಿ ಎಲ್ಲ ಮುಂದುವರಿಸ್ತಾ ಇತ್ತು. ದೇವರ ಅನುಗ್ರಹವಾಗಿ ಸಂಜೆ ಸಮಯ ಕೆಲಸ ಬಿಟ್ಟು ಮನೆಗೆ ಬಂದಾಗ ನಾವು ಸುವಾರ್ಥ ಸಾರಕ್ಕೆ ಹೋಗೋದು, ಅದು ಟ್ರ್ಯಾಕ್ ಕೊಡೋಕ್ಕೆ ಹೋಗೋದು, ಪ್ರಾರ್ಥನೆಗೆ ಹೋಗೋದು, ಇದು ನಮ್ಮ ಆತ್ಮೀಯ ವಿಷಯಗಳು ನಮ್ಮ ಜೀವನದಲ್ಲಿ ನಮ್ಮ ಆತ್ಮೀಯ ವಿಷಯಗಳಾಯಿತು, ಕೆಲಸ ಆಯಿತು. ಇಂಥ ಒಂದು ವಾತಾವರಣದಲ್ಲಿ ನಾವು ನಮ್ಮ ಜೀವನವನ್ನು ಮುಂದುವರಿಸ್ತಾ ಇತ್ತು. ಹಾಗೆ ಬರ್ತಾ 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 ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ, ನಮ್ಮ ಜೀವನದಲ್ಲಿ ಬಹಳ ಸಂತೋಷ, ಖುಷಿ. ಆಗ ದೇವರು ನನಗೆ ಪ್ರವಾದಿ ಮುಖಾಂತರ ಮಾತಾಡಿದ್ರು, ನೀನು ಕೆಲಸ ಮಾಡಬೇಡ, ನನ್ನ ಸೇವೆ ಮಾಡು. ಆಗ ನಾನು ಹೇಳಿದ್ರು, ಸೇವೆ ಮಾಡ್ತೀವಿ ಕೆಲಸ ಮಾಡಿಕೊಂಡು. ಯಾಕಂದರೆ ಕೆಲಸ ಇಲ್ಲದ್ರೆ ನೀರು ಕುಡ್ಕೊಂಡು ಮಲಗೋ ಸಮಯ ಅನೇಕವಿದೆ. ನನ್ನ ಮಗುನು ಹಾಲು ಕೊಡೋಕ್ಕಾಗದೆ ಕಷ್ಟಪಟ್ಟ ಸಮಯಗಳಿದೆ, ಬಾಡಿಗೆ ಕಟ್ಟೋಕ್ಕಾಗದೆ ಕಷ್ಟಪಟ್ಟ ಸಮಯಗಳಿದೆ. ಈಗ ನಾನು ಸಿಕ್ಕರು ಕೆಲಸ ನಾನು ಬಿಡೋದಿಲ್ಲ, ಕೆಲಸ ಮಾಡಿಕೊಂಡು ಸೇವೆ ಮಾಡ್ತೀನಿ ಅಂತ. ಸೊ ಆಗಲೂ ದೇವರು ಮಾತನಾಡ್ತಾಯಿದ್ರು, ಇಲ್ಲ ನನ್ನ ಸೇವೆಗಾಗಿ ನಮ್ಮನ್ನು ಕರೆದಿದ್ದಾರೆ, ನನ್ನ ಸೇವೆ ಮಾಡು ಅಂತ. ಆಗಲೂ ನಾನು ದೇವರ ಹತ್ರ ವಾದ ಮಾಡಿಕೊಂಡು ನಾನು ಕೆಲಸ ಬಿಟ್ಟು ಸೇವೆ ಮಾಡಲ್ಲ, ಏನೆಲ್ಲ ಕಷ್ಟ. ಯಾಕಂದರೆ ನಾನು ಯಾರ ಮುಂದೆ ಬೈಬಲ್ ಹತ್ಕೊಂಡು ಹೋಗಿ ನಾನು ದುಡ್ಡು ಇಸ್ಕೊಳ್ಳಲ್ಲ, ಇದು ನನ್ನ ಹೊಟ್ಟೆಪಾಡಾಗಿ ನಾನು ತಗೊಳ್ಳಲ್ಲ. ದೇವರ ಸೇವೆ ಅಂದರೆ ಅದು ಸೇವೆ ಆಗಿರಬೇಕು, ಅದು ಸೇವೆ ಆಗಿರಬೇಕು, ಅದು ಕೆಲಸ ಅಲ್ಲ. ಸೊ ಅದರಿಂದ ದೇವರ ಸೇವೆಯಾಗಿ ನಾನು ಮಾಡಬೇಕು. ಅದು ಮಾಡಬೇಕಂದ್ರೆ ನನಗೆ ಹಣ ಬೇಕು. ನಾನು ಕೆಲಸ ಮಾಡಿಕೊಂಡು ದುಡಿದು ನಾನು ಸೇವೆ ಮಾಡಿಕೊಡ್ತೀನಿ ಅಂತ. ಸೊ ಹಾಗೆ ಇದ್ದಾಗ ಕೊನೆಯಲ್ಲಿ ದೇವರು ನನ್ನೊಂದಿಗೆ ಕನಸು ಮುಖಾಂತರ ಮಾತಾಡಿದ್ರು, ವಾಕ್ಯ ಮುಖಾಂತರ ಮಾತಾಡಿದ್ರು. ದೇವರು ನನ್ನೊಂದಿಗೆ ಸಂಧಿಸ್ತಾಯಿದ್ರು, ಮಾತಾಡ್ತಾಯಿದ್ರು. ಆಗಲೂ ಕೂಡ ನಾನು ಅದು ಒಪ್ಕೊಂಡಿಲ್ಲ. ಹಾಗೆ ಬರ್ತಾ ಬರ್ತಾ ಕೊನೆಯಲ್ಲಿ ನನಗೆ ಗೊತ್ತಿಲ್ಲ, ನನಗೆ ಆಫೀಸ್ ಹೋಗೋಕ್ಕೆ ಆಗಲ್ಲ, ಕೆಲಸಕ್ಕೆ ಹೋಗೇ ಆಗಲ್ಲ. ನಾನು ಫುಲ್ ಬಾಡಿ ನನಗೆ ತೊಂದರೆವಾಗಿ ನಾನು ರೋಗಿಯಾಗಿ ಮಲ್ಕೊಂಬಿಟ್ರು. ನನ್ನ ಮಿಸ್ಸಸ್ ತಂದೆಯವರು ನನ್ನನ್ನು ಎಂದೆಂದೋ ಹಾಸ್ಪಿಟಲ್ ಕರ್ಕೊಂಡು ಹೋದರು. ನನಗೇನು ಸಮಸ್ಯೆ, ಎಂಡೋಸ್ಕೋಪಿಂಗ್ ಮಾಡಿಕೊಂಡಿದ್ರು, ಎಕ್ಸ್ರೇ ಮಾಡಿಕೊಂಡಿದ್ರು, ಸ್ಕ್ಯಾನಿಂಗ್ ಮಾಡಿಕೊಂಡಿದ್ರು, ಎಲ್ಲೆಲ್ಲ ಮಾಡಿಕೊಂಡಿದ್ರು ಕೂಡ ನನ್ನ ಮೈಯಲ್ಲಿ ಏನು ಕಾಯಿಲೆ, ಏನು ಸಮಸ್ಯೆ, ಎದ್ದು ನಡೆಯೋಕ್ಕಾಗಲ್ಲ. ನನಗೆ ಕೈಕಾಲೆಲ್ಲ ನೋವು, ತೊಂದರೆಗಳು, ಸಮಸ್ಯೆಗಳು. ಸೊ ಕೊನೆಯಲ್ಲಿ ಅದು ನಾನು ಕೆಲಸಕ್ಕೂ ಹೋಗೋಕ್ಕಾಗ್ತಾಯಿಲ್ಲ, ಹೆಚ್ಚು ಲೀವ್ ಆಗೋಯಿತು. ತಿರುಗಿ ನನಗೇನದು ಅರ್ಥ ಆಗ್ತಾಯಿಲ್ಲ. ಹಾಗಿರುವಾಗ ಸೊ ನನಗೆ ಗೊತ್ತಿರೋದು ಒಬ್ಬ ಪಾಸ್ಟರ್ ನನಗೆ ಪ್ರಾರ್ಥನೆ ಮಾಡೋಕ್ಕೆ ಬಂದರು. ಆಗ ಪ್ರಾರ್ಥನೆ ಮಾಡೋಕ್ಕೆ ಬಂದಾಗ ಅಲ್ಲಿ ಆ ಪಾಸ್ಟ್ರೊಂದಿಗೆ ಒಂದು 8 ವಯಸ್ಸು ಮಗು ಇತ್ತು. ಈ ಪಾಸ್ಟರ್ ಪ್ರಾರ್ಥನೆ ಮಾಡೋಕ್ಕೆ ಹೊರಟಿದಾಗ ಈ ಮಗು ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡೋಕ್ಕೆ ಶುರುವಾಯಿತು. ಭಾಳ ಆಶ್ಚರ್ಯ ನನಗೆ ಇವತ್ತು, ಅದು ಭಾಳ ಆಶ್ಚರ್ಯವಾಗಿ ಕಳಿಸಿ. ಅನ್ಯ ಭಾಷೆಯಲ್ಲಿ
ಅವರು ಪ್ರಾರ್ಥನೆ ಮಾಡ್ತಾ ಮಗು ಪ್ರಾರ್ಥನೆ ಮಾಡ್ತಾ ಹೀಗೆ ನನಗೆ ವಾಣಿ ಹೇಳಿದ್ರು, ನಾನು ನಿನ್ನನ್ನು ನಂಬಿಗಸ್ತನನ್ನು ತಿಳಿದು ಹಾರಿಸಿಕೊಂಡಿದ್ದಾರೆ, ಆದರೆ ನೀನು ನನ್ನ ಸ್ವಂತ ಕಾರ್ಯವಲ್ಲ, ನಿನ್ನ ಸ್ವಂತ ಕಾರ್ಯವನ್ನು ನೋಡ್ತಾ ಇದ್ದೀವಿ. ಈ ದಿನಗಳು 21 ದಿನ ನಾನು ಉಪವಾಸದಿಂದ ಕೂತ್ಕೊಂಡು ನನ್ನ ಕೃಪೆಯನ್ನು ಪಡೆದುಕೊಂಡು ನನ್ನ ಸೇವೆಗಾಗ ನೀನು ಹೇಳಿ, ಇಲ್ಲಾಂದರೆ ನಿನ್ನನ್ನು ನಾನು ತೆಗೆದಾಕ್ತೀನಿ ಅಂತ ಒಂದು ವಾಣಿ. ಸೊ ಈ 8 ವಯಸ್ಸಿರುವ ಮಗು ಶಬ್ದ, ಅದು 8 ವಯಸ್ಸು ಮಗು ಶಬ್ದವಾಗಿ ಅನಿಸ್ಕೊಂಡಿಲ್ಲ ನನಗೆ. ನಿಜವಾಗಲೂ ಅದೊಂದು ದೇವರು ಶಬ್ದವಾಗಿ ನನಗೆ ಭಾಳ ಶಬ್ದದ ನನ್ನ ಭಯವಾಗೋಯಿತು. ಆಗ ನಾನು ದೇವರಿಗೆ, ನಿಜವಾಗಲೂ ದೇವರ ವಾಣಿ ಆದರೆ ನನ್ನ ಗುಣಪಡಿಸು, ನನಗೆ ಲೋಕದ ಸೇವೆ ಬೇಡ, ನಾನು ನಿನ್ನ ಸೇವೆ ಮಾಡುತ್ತೀನಿ ಅಂತ. ಬ್ರದರ್, ಆ ಕೂಡಲೇ ನನ್ನ ಪೂರ್ಣ ಸೌಖ್ಯವಾಯಿತು. ಆ ಕೂಡಲೇ ನಾನು ಹಾಸಿಗೆ ಬಿಟ್ಟು ಎದ್ದು ನನ್ನ ಬ್ರದರ್ಲೋಗಿ ಹೇಳಿದ್ರು, ಸ್ಕೂಟರ್ ತೆಗಿ. ಅದು ಅವ್ರ ಛೇದಕ್ಕೆ ಒಂದು ಸ್ಕೂಟ್ರ್ ಇತ್ತು, ಸ್ಕೂಟ್ರ್ ತೆಗಿಯಪ್ಪ ಅದು. ಆ ಸ್ಕೂಟರ್ ತೆಗೆದು ಸ್ಟ್ರೈಟ್ ಕಂಪನಿಯಲ್ಲಿ ಬಂದು ರಿಸೈನ್ ಲೆಟ್ರ್ ಕೊಟ್ಟೆ. ಹಾಗೆ MD ಕೇಳಿದ್ರು, ವೈ ಪ್ರಕಾಶ್ ಅಂತ. ಇಲ್ಲ, ನನಗೆ ಮತ್ತೊಂದು ಕೆಲಸ ಸಿಕ್ಕಿದೆ. ಓ ಈಸ್ ಇಟ್? ಹೌದು. ಎಲ್ಲಿ? ನಾನು ದೇವರ ಸೇವೆ ಅಂದೆ. ಸೊ ಅವರು ಕೇಳೋದು, ಆರ್ ಯು ಫೂಲ್ ಅಂತ. ಯಾಕಂದರೆ ಇಷ್ಟು ಒಳ್ಳೆ ಕೆಲಸ ಬಿಟ್ಬಿಟ್ಟು ದೇವರ ಸೇವೆ ಅಂದರೆ ಅವರು ಗೊತ್ತಾಗಲ್ಲ, ಯಾಕಂದರೆ ಅವರು ರಾಜಸ್ಥಾನಿ, ಅವರು ಮಾರ್ವಾಡಿ ಅವರಿಗೆ. ಆರ್ ಯು ಫೂಲ್? ಎಸ್, ನಿಮ್ಮ ದೃಷ್ಟಿಯಲ್ಲಿ ನಾನು ಫೂಲ್ ಆಗಿದ್ದೀನಿ, ಆದರೆ ದೇವರ ದೃಷ್ಟಿಯಲ್ಲಿ ದೇವರು ನನ್ನನ್ನು ಆರಿಸಿಕೊಂಡಿದ್ದಾರೆ, ಅದಕ್ಕಾಗಿ ಸೇವೆ ಮಾಡಿದ್ದೀನಿ. ಸೊ ಆಗ ರಿಸೈನ್ ಕೊಟ್ಬಿಟ್ಟು ಮನೆಗೆ ಬಂದಾಗ ಎಲ್ಲರೂ ಒಂದೇ ಪ್ರಶ್ನೆ, ಬಹಳ ಕಷ್ಟ ಅನುಭವಿಸಿ ಭಾಳ ನೊಂದಿದೆ, ಈಗ ಮನೆ ಹೇಗೆ ನಡೆಸೋದು, ವರಿಮಾನ ಇಲ್ಲಿಂದ ಬರುತ್ತದೆ. ನನ್ನ ಫಾದರ್ಲೋ ಕೂಡ ಅದೇ ಪ್ರಶ್ನೆ ಕೇಳಿದ್ರು, ಮಗು ಹೆಂಗೆ ಬೆಳೆಸೋದು, ಓದಿಸೋದು. ಇದೆಲ್ಲ ಪ್ರಶ್ನೆನೇ, ಇದೆಲ್ಲ ಸಮಸ್ಯೆನೇ, ಇದೆಲ್ಲ ನಾವು ಇದಕ್ಕೆಲ್ಲ ಪರಿಹಾರ ಕಂಡುಹಿಡಬೇಕು. ದೇವರು ಇರೋ ಕೆಲಸನ ಬಿಟ್ಟು ಏನು ಮಾಡಲಿ ಅಂತ ಇದೇ ಪ್ರಶ್ನೆ ಇಟ್ಕೊಂಡು ನಾನು ಪ್ರಾರ್ಥನೆ ಮಾಡಿದೆ. ದೇವರು, ನೀ ಸೇವೆಗೆ ನಾನು ಕರೆದು, ನೀವು ಹೇಳೋದಾಗೆ ನಾನು ಬಿಟ್ಟುಬಿಟ್ಟಿದ್ದೀನಿ. ಈಗ ನನ್ನ ಮನೆ ಸಾಕೋದು ಯಾರು, ನನ್ನ ಮಗು ಓದಿಸೋದು ಯಾರು? ಆಗ ಕೂಡ ದೇವರು ನನ್ನ ಹತ್ರ ಸ್ಪಷ್ಟವಾಗಿ ಮಾತನಾಡಿರು, ನನ್ನ ಸೇವೆ ನೀನು ನಂಬಿಗಸ್ತನಾಗಿ ಮಾಡು, ನಿನ್ನನ್ನು ಆಮೇಲೆ ನಡೆಸುವುದಕ್ಕೆ ನಾನು ನಂಬಿಗಸ್ತನಾಗಿದೆ ಎಂಬುದಾಗಿ ಆ ಮಾತಿನ ಮುಂದೆ ನಾನು ಒಪ್ಪಿಸಿಕೊಟ್ಟು, ಇನ್ನು ಏನು ಸೇವೆ ಮಾಡಲಿ, ಯಾವ ಸೇವೆ ಮಾಡಲಿ? ಅಷ್ಟರಲ್ಲಿ ನಮ್ಮ ಸಭೆಯಲ್ಲಿ ಇದ್ದ ಪಾಸ್ಟ್ರು ಅವ್ರಿಗೂ ಬಿಟ್ಟು ಅವರು ಬೇರೆ ಕಡೆ ಹೋಗ್ತಾಯಿದ್ರು. ಸೊ ಆಗೋದ್ರಿಂದ ನಮ್ಮ ಸಭಾ ಪಾಲಕರಾಗಿ ಒಬ್ಬರು ಬೇಕಂತ ಹೇಳಿದ್ರಿಂದ ನಾನು ಸಭೆಯಲ್ಲಿ ಈ ಬೋಧನೆ ಎಲ್ಲ ಕೊಡ್ತಾ ಇರುವ ಕಾರಣ ನಮ್ಮ ಸಭೆಯಲ್ಲಿ ಮತ್ತು ನಮ್ಮ ವಿಶ್ವಾಸಿಗಳೆಲ್ಲ ಸೇರಿಕೊಂಡು ನಮಗೆ ನಮ್ಮ ಪ್ರಕಾಶ್ ಬ್ರದರ್ ಸಾಕು ನಮ್ಮ ಪಾಲಕರಾಗಿ, ಅಂದರೆ ದೇವರ ಸೇವೆಗಾಗಿ ನಾನು ಇಳಿದಿದ್ದೀನಿ ಅಂದರೆ ಮುಂದೆ ಆ ಸಭಾ ಸೇವೆಯನ್ನು ದೇವರು ನನಗೆ ವಹಿಸಿಕೊಟ್ಟು ಅಲ್ಲಿಂದ ಸೇವೆ ಶುರುವಾಯಿತು. ಸೊ ಆಮೇಲೆ ಸೇವೆಯಲ್ಲಿ ದೇವರು ಬಳಸಿ ಈಗ ಒಂದು 5 ಭಾಷೆಯಲ್ಲಿ ದೇವರು ಸೇವೆ ಮಾಡಲಿಕ್ಕೆ ದೇವರನ್ನು ಕೃಪೆಯನ್ನು ಕೊಟ್ಟು, ಸೊ ಅನೇಕ ಕಡೆ ದೇವರು ಇಂಡಿಯಾ ಆ್ಯಂಡ್ ಔಟ್ ಆಫ್ ಇಂಡಿಯಲ್ಲಿ ಕೂಡ ದೇವರು ಕಳಿಸಿ. ಆದರೆ ಇವತ್ತು ಕೂಡ ದೇವರು ಕೃಪೆಯಲ್ಲಿ ಹೇಳಬೇಕಂದ್ರೆ ಈ ದೇವರ ಪುಸ್ತಕ, ಈ ಬೈಬಲನ್ನು ತೆಗೆದುಕೊಂಡು ಇಲ್ಲಿ ತನಕ ನನ್ನ ಹೊಟ್ಟೆಪಾಡಂತ ಹೇಳ್ಕೊಂಡು ನಾನಲ್ಲಿ ಹೋಗಲಿಲ್ಲ. ಹೋಗಿದ ಕಡೆ ಎಲ್ಲ ನಾನು ಇಂದ ವರಿಮಾನ ಬರಲಿ ಅಂತ ನಾನು ಇಲ್ಲ. ಆವತ್ತಿಂದ ಇವತ್ತು ತನಕ ನನ್ನ ಕಾರ್ಯಾದಿಗಳೆಲ್ಲ ನಡೆಸುವುದು ದೇವರಾಗಿದ್ದಾರೆ. ನನಗೇನು ಕಮ್ಮಿ ಇಲ್ಲ, ಏನು ಕೊರತೆ ಇಲ್ಲದೆ ನನ್ನ ಮನೆಯಲ್ಲಿ ಕೂಡ ನನಗೊಬ್ಬಳು ಮಗಳು ಮದುವೆ ಆಗಿದೆ, ಅವರು ಒಬ್ಬ ದೇವರ ದಾಸರ ಮದುವೆ ಆಗಿರೋದು, ಅವರು ಸೇವೆ ಮಾಡ್ತಾಯಿದ್ದೀವಿ, ಅವರು ದೇವರ ಕೃಪೆಯಲ್ಲಿ ಆಶೀರ್ವಾದವಾಗಿದೆ. ಇದರಿಂದ ಆಶೀರ್ವಾದವಿದೆ ಏನು ಬೇಕು? ಆವತ್ತು ನನ್ನ ತಾಯಿ ನನಗೆ ವಿರೋಧವಾಗಿತ್ತು, ಇವತ್ತು ನನ್ನ ತಾಯಿ ನನಗೆ ಅನುಕೂಲವಾಗಿದೆ. ನನ್ನ ಬೆಳವಣಿಗೆಯನ್ನು ನೋಡಿ ನಮ್ಮ ತಾಯಿ ಹೇಳಿದ್ರು, ಮಗ ನೀನು ಹಿಡಿದ ದೇವರು ಸತ್ಯ ದೇವರು. ಯಾಕಂದರೆ ಅವರೇನು ಹೇಳಿದ್ರೆ, ನನ್ನ ತಾಯಿ ಯಾವತ್ತೊಂದು ಮಾತು ಹೇಳೋದು, ನೀನು ನಿನ್ನ ಮಕ್ಕಳು ಭಿಕ್ಷೆ ಬೇಡಿಕೊಂಡು ನನ್ನ ಕಾಲು ಹಿಡಿಯೋ ಪರಿಸ್ಥಿತಿ ಬರುತ್ತದೆ ಅಂತ. ಯಾಕಂದರೆ ಆಸ್ತಿ ಬೇಡ ಅಂತ ನಾನು ಬಿಟ್ಟು ಆಚೆ ಬಂದಿದ್ರಲ್ಲ, ಅವರನ್ನ ತಿಳ್ಕೊಂಡು ಆಸ್ತಿ ಇಲ್ಲ ಅಂದರೆ ಬದುಕೋಕ್ಕಾಗಲ್ಲ. ಅಂದರೆ ಈ ಕಾಲದಲ್ಲಿ ಆಸ್ತಿಗೋಸ್ಕರ ಅನ್ಯೋನ್ಯ ಕೊಲೆ ಮಾಡುವವರು ಕೂಡ ಇದ್ದಾರೆ, ತಂದೆ ಮಕ್ಕಳು ಸಹೋದರೆಲ್ಲರು. ಸೊ ಆ ಮಟ್ಟಿಗೆ ಇವರು ಆಸ್ತಿ ಇಲ್ಲದೆ ಹೆಂಗೆ ಬದುಕೋದು? ನೀನು ನಿನ್ನ ಮಕ್ಕಳು ಕಾಲು ಹಿಡಿಯುವಂಥ ಪರಿಸ್ಥಿತಿ, ಭಿಕ್ಷೆ ಬೇಡಿಕೊಂಡು ಕಾಲು ಹಿಡಿಯುವಂಥ ಪರಿಸ್ಥಿತಿ ಬರ್ತದೆ ಅಂತ. ಸರ್ ಒಂದಿನ ಕೂಡ ಅದಕ್ಕೆ ಪರಿಸ್ಥಿತಿ ಇವರು ಕೊಟ್ಟಿಲ್ಲ. ಈಗ ನಾನು ಕೃಷ್ಣನಲ್ಲಿ ಒಂದು 24 ವರ್ಷ ಆಗಿದೆ. ಈ 24 ವರ್ಷದಲ್ಲಿ ಒಂದು ಸರಿ ಕೂಡ ತಿರುಗಿ ನೋಡಲಿಕ್ಕೆ ದೇವರ ಅವಕಾಶವನ್ನು ಕೊಟ್ಟಿಲ್ಲ. ಆದರೆ ಆತ್ಮತ್ತಿಂದ ಇಲ್ಲಿ ತನಕ ನನ್ನ ತಾಯಿಯನ್ನು ನೋಡಿಕೊಳ್ಳೋದು ನಾನೇ. ಅವ್ರ ಕಷ್ಟದಲ್ಲಿ ಸುಖದಲ್ಲಿ ಎಲ್ಲದರಲ್ಲಿ ಅವ್ರಿಗೆ ಬೇಕಾಗಿರೋದೆಲ್ಲ ಕೊಟ್ಟು ಆವತ್ತು ನಾನು ಹೇಳ್ತೀನಿ, ಅಮ್ಮ ನನ್ನ ಆಸ್ತಿ ನನಗೆ ಬೇಡ, ಯೇಸು ನನ್ನ ಆಸ್ತಿ, ದೇವರನ್ನ ಆಸ್ತಿ ನನಗೆಲ್ಲ ಕೊಟ್ಟಿದ್ದೀವಿ. ಈಗ ಆವತ್ತು ನಾನು ಮದುವೆ ಮಾಡಿ ನಮಗೇನು ನಾನು ಹೇಳೋದಲ್ಲ, ಮದುವೆ ಮಾಡಿಸ್ಕೊಡೋ ಕೂಡ ಅವ್ರ ಹತ್ರ ಏನೂ ಇರಲಿಲ್ಲ. ಇವತ್ತು ಈ 2 ತಿಂಗಳ ಹಿಂದೆ ನನ್ನ ಬ್ರದರ್ಲೋ ತಮ್ಮ ನಮಗೊಂದು ಮನೆ ಬ್ಯಾಂಗ್ಳೂರಲ್ಲಿ ಗಿಫ್ಟ್ ಮಾಡಿದ್ದಾರೆ. ಸೊ ಆವತ್ತು ಅವರು ಕೊಡಲಿಕ್ಕಾಗಲಿಲ್ಲ, ತಂದೆ ಆಗಲಿ ತಾಯಿಯರು ಕೊಡಲಿಕ್ಕಾಗಲಿಲ್ಲ.
ಸೊ ಅವರೀಗ ಅವರು ದೇವರಲ್ಲಿ ಬಹಳ ಆಸಕ್ತಿ ಭರವಸೆ, ದೇವರಲ್ಲಿ ತುಂಬ ಇದಾಗಿ ಆತ್ಮೀಯ ಮನುಷ್ಯನಾಗಿರೋದು ದೇವರು ಅವರನ್ನು ಆಶೀರ್ವದಿಸಿ, ಒಳ್ಳೆ ಕೆಲಸ ಕೊಟ್ಟು ಒಳ್ಳೆ ಕುಟುಂಬ ಕೊಟ್ಟು ದೇವರು ಅವರನ್ನು ಆಶೀರ್ವದಿಸಿದ್ದಾರೆ. ಈಗ ಅವರ ಆಶೀರ್ವಾದ ಹೊಂದಿದ ನಂತರ ಮೊದಲನೇದಾಗಿ ನಮಗೆ ಅವರು ಒಂದು ಗಿಫ್ಟ್, ಒಂದು ಮನೆ ತಗೊಂಡು ನಮಗೆ ಗಿಫ್ಟ್ ಮಾಡಿದ್ದಾರೆ. ಸೊ ಈಗ ನಾನೇನು ಹುಡ್ಕೊಂಡು ಹೋಗಿಲ್ಲ, ಮನೆ ಹುಡ್ಕೊಂಡು ಹೋಗಿಲ್ಲ, ಇಲ್ಲ ಆಸ್ತಿ ಹುಡ್ಕೊಂಡು ಹೋಗಿಲ್ಲ, ಏನೂ ಇಲ್ಲ. ದೇವ್ರಿಗಾಗೆ ದೇವರ ಮಹಿಮೆಗಾಗಿ ನಾವು ಓಡಾಡಿಕೊಂಡಿರೋದ್ರಿಂದ ನಮ್ಮ ಜೀವನದಲ್ಲಿ ಬೇಕಾಗಿರೋದೆಲ್ಲ ಒಂದೊಂದು ರೀತಿಯಲ್ಲಿ ದೇವರು ನಮ್ಮನ್ನು ಆಶೀರ್ವದಿಸಿ ಎಲ್ಲ ಅನುಗ್ರಹಗಳು ಎಲ್ಲರ ಮುಂದೆ ದೇವರು ಇಷ್ಟೊಂದು ಆಶೀರ್ವಾದವಾಗಿ ಇವತ್ತು ನಿಮ್ಮ ಮುಂದೆ ಕೂಡ ಕೂತ್ಕೊಳ್ಳೋದಕ್ಕೆ, ಎಲ್ಲರ ಮುಂದೆ ಈ ಥರ ಒಂದು ಸಾಕ್ಷ್ಯವನ್ನು ಹೇಳೋದಕ್ಕೂ ಕೂಡ ದೇವರು ಇಷ್ಟೊಂದು ಕೃಪೆಯನ್ನು ಕೊಟ್ಟೋದಕ್ಕಾಗ ತುಂಬ ಸಂತೋಷ. ಈಗ ನಿಮ್ಮ ತಾಯಿ ರಕ್ಷಣೆ ಬಂದಿದ್ದಾರೆ? ಇಲ್ಲ, ತಾಯಿ ರಕ್ಷಣೆ ಹೊಂದ್ಕೊಂಡಿಲ್ಲ, ಆದರೆ ಅವ್ರಿಗೂ ದೇವರಲ್ಲಿ ನಂಬಿಕೆ ಬಂದಿದೆ. ಈ ದೇವರು ಸತ್ಯ ದೇವರು, ಕೈ ಬಿಡುವುದಿಲ್ಲ, ನನ್ನ ಮಗನನ್ನು ಇಷ್ಟು ಒಳ್ಳೆ ಗುಣಮಟ್ಟಕ್ಕೆ ಅವರು ತಂದಿದ್ರಲ್ಲ ಅಂತ ಒಂದು ಕೃತಜ್ಞತೆ ದೇವರಲ್ಲಿ ಇದೆ. ಆದರೆ ಅವರು ಆ ಪರಂಪರೆಯಲ್ಲಿ ಬಂದಿರುವ ಕಾರಣ ಅವರಿಗೆ ನಂಬಿಕೆಯಲ್ಲಿದೆ, ಬಟ್ ಅದು ಬಿಟ್ಟು ಬರಲಿಕ್ಕೆ, ಯಾಕಂದರೆ ಅದು ಅಂದರೆ ಈ ಊರ ಕಡೆ ಎಲ್ಲ ಅಂತಂದರೆ ಅದೊಂದು ಒಂಥರ ಅಪಮಾನ ಥರ ಅವ್ರಿಗೆ, ಅದಲ್ಲ ನಮಗೆಲ್ಲ ಗೊತ್ತಿರೋಂಥ ವಿಷಯನೇ. ಸೊ ಅದೇ ರೀತಿಯಲ್ಲಿ ಒಬ್ಬರನ್ನು, ನನ್ನನ್ನು ಸಂಧಿಸದ ಹಾಗೆ ದೇವರನ್ನು ಒಬ್ಬರನ್ನು ಸಂಧಿಸದೆ ಯಾರು ಮತ್ತೊಂದು ಇದು ಜಾತಿಯಿಂದಾಗಲಿ ಇದರಿಂದಾಗಲಿ ಬರಲಿಕ್ಕೆ ಸಾಧ್ಯವಿಲ್ಲ. ನೀವು ಮತಾಂತರ ನೀವು ಆಗಲಿಲ್ಲ? ಇಲ್ಲ, ಮತಾಂತರವಲ್ಲ ಇದರಲ್ಲಿ. ನಿಮಗೆ ಯೋಚನೆ ಇತ್ತು ಜನರಲ್ ಅಂದರೆ ಮೊದಲು ನೀವು ಹೇಳ್ತೀರಿ ಅವರೆಲ್ಲ ಮತಾಂತರ ಕ್ರೈಸ್ತ ರಾಷ್ಟ್ರವನ್ನಾಗಿ ಮಾಡಲಿಕ್ಕೆ? ನಾನು ಮತಾಂತರ ಮಾಡಿಕೊಂಡಿಲ್ಲ. ಈಗಲೂ ನಾನು ಹೇಳ್ತೀನಿ, ನಾನು ಹೇಳೋದು ಮತಾಂತರ ಮಾಡಿಕೊಂಡಿಲ್ಲ. ನಾನು ಕ್ರಿಸ್ತನನ್ನು, ದೇವರನ್ನು ನನ್ನ ಒಡೆಯನಾಗಿ ನಾನು ಅಂಗೀಕರಿಸಿ, ದೇವರು ವಾಕ್ಯವನ್ನು ಅನುಸರಿಸಿ ಒಬ್ಬ ಭಕ್ತನಾಗಿ ಆತ್ಮೀಯ ಮನುಷ್ಯನಾಗಿ ಜೀವಿಸೋದಕ್ಕೆ ನಾನು ಒಪ್ಪಿಸಿಕೊಟ್ಟಿದ್ದಾರೆ ಅಷ್ಟೇ. ಯಾಕಂದರೆ ದೇವರು ನನ್ನ ಮತ ಜಾತಿ ಗುಲ ಗೋತ್ರ ಯಾವುದು ಕೇಳಲಿಲ್ಲ, ನನ್ನ ಹೆಸರು ಬದಲಾವಣೆ ಮಾಡಿಕೊಟ್ಟಿಲ್ಲ. ನನ್ನ ಹೆಸರು ಈಗಲೂ ಪ್ರಕಾಶ್ ದಿವಾಕರನು, ನನ್ನ ಮಿಸ್ಸಸ್ ರೇಖಾ ಪ್ರಕಾಶ್, ನನ್ನ ಮಗಳು ಗ್ರೀಷ್ಮ ಪ್ರಕಾಶ್. ಸೊ ನಾವು ಯಾರು ಮತ ಪರಿವರ್ತನೆ ಮಾಡಿಕೊಂಡಿಲ್ಲ. ಬೈಬಲಲ್ಲಿ ಎಲ್ಲಿ ನೀವು ಮತ ಪರಿವರ್ತನೆ ಮಾಡಿಕೊಳ್ಳಿ, ಇಂದ ಜಾತಿ ಬಿಟ್ಟಿಂದ ಜಾತಿ ಸೇರಿಕೊಳ್ಳಿ ಅಂತ ಹೇಳಲಿಲ್ಲ. ನಾನು 24 ವರ್ಷವಾಯಿತು, ಈಗಲೂ ನಾನು ಯೇಸು ಸ್ವಾಮಿ ಮಗನಾಗಿ ಭಕ್ತನಾಗಿ ಜೀವಿಸುತ್ತಾ ಇದ್ದೀವಿ. ಆದರೆ ಲೋಕದಲ್ಲಿ ಅದು ಅರ್ಥ ಆಗ್ತಾ ಇಲ್ಲ. ಅದು ಲೋಕದವರು ಇದು ಬೇರೆ ರೀತಿ. ಹೌದು, ಅನೇಕರು ಇದರಲ್ಲಿ ಕೂಡ ನಾನು ಹೇಳೋದೇನೆಂದರೆ, ಅನೇಕರು ಇದನ್ನು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡಿದ್ದಾರೆ. ಅದು ಕೆಲವರು ಟೀಚಿಂಗ್ ಕೂಡ ಹಾಗೆ ಇದೆ, ನೀವು ನಮ್ಮ ಸಭೆಗೆ ಬನ್ನಿ, ನೀವು ದೀಕ್ಷಾಸ್ನಾನ ಮಾಡಿಕೊಂಡು ನಮ್ಮ ಸಭೆಯಲ್ಲಿ ಸೇರಿಕೊಳ್ಳಿ. ಅವ್ರ ಮಾತು ಹಾಗೆ, ದೀಕ್ಷಾಸ್ನಾನ ಮಾಡಿಸಿಕೊಂಡು ನಮ್ಮ ಸಭೆಯಲ್ಲಿ ಸೇರಿಕೊಳ್ಳಿ. ಇದು ಕೇಳುವ ಮನುಷ್ಯರಿಗೆ ಏನಂದರೆ, ದೀಕ್ಷಾಸ್ನಾನ ಮಾಡಿಸಿಕೊಂಡು ಮತಾಂತರ ಮಾಡ್ತಾ ಇದೆ ಇವರು ಸಭೆಯಲ್ಲಿ ಸೇರಿಸೋದಾಗಿದೆ. ಆ ರೀತಿ ತಪ್ಪು. ದೀಕ್ಷಾಸ್ನಾನ ಸಭೆ ಸೇರಿಸ್ಕೊಳ್ಳೋದು ಅಲ್ಲ, ದೀಕ್ಷಾಸ್ನಾನ ಮಾಡಿಸಿಕೊಳ್ಳೋದು ಸಭೆ ಸೇರಿಸ್ಕೊಳ್ಳೋದಕ್ಕಲ್ಲ. ದೀಕ್ಷಾಸ್ನಾನ ಮಾಡಿಸಿಕೊಳ್ಳೋದು ಕ್ರಿಸ್ತನಲ್ಲಿ ಸೇರುವುದಕ್ಕೆ, ದೇವರಲ್ಲಿ. ಅಂತಂದರೆ ನಾವು ಇಲ್ಲಿ ತನಕ ಮಾಡಿಕೊಂಡಿರುವಂಥ ಪಾಪಕ್ಕೆ ಪರಿಹಾರ ಮಾಡಿಕೊಂಡು ನೂತನ ಸೃಷ್ಟಿಯಾಗಿ ಪರಿಶುದ್ಧ ಮನುಷ್ಯನಾಗಿ ಮಾಡಿಕೊಳ್ಳೋದಾಗಿದೆ ದೀಕ್ಷಾಸ್ನಾನ. ಖಂಡಿತ ಫಸ್ಟೇ ನೀವು ಇಲ್ಲಿವರೆಗೆ ಬಂದು ನಿಮ್ಮ ಅದ್ಭುತ ಸಾಕ್ಷ್ಯ ಹಂಚಿಕೊಂಡಿದ್ದೀರಿ. ತುಂಬ ಧನ್ಯವಾದಗಳು ಫಸ್ಟೇ. ದೇವರಿಗೆ ಇನ್ನೂ ನಿಮ್ಮ ಸೇವೆಯಲ್ಲಿ ಉಪಯೋಗಿಸ್ಕೊಳ್ಳಿ ನಾವು ಪ್ರಾರ್ಥನೆ ಮಾಡ್ತೇವೆ. ಖಂಡಿತವಾಗಿಲ್ಲ. ಪ್ರಿಯ ವೀಕ್ಷಕರೇ, ಪಾಸ್ಟರ್ ಪ್ರಕಾಶ್ ದಿವಾಕರನ್ ಇವರ ಒಂದು ಅದ್ಭುತ ಸಾಕ್ಷ್ಯ ನೀವು ಕೇಳಿದಿರಿ. ಕ್ರಿಸ್ತನಿಗೋಸ್ಕರ ಅವರು ಸ್ಥಿರವಾಗಿ ನಿಂತುಕೊಂಡು ಪ್ರಿಯರೇ, ಅವರಿಗೊಂದು ಆಪ್ಷನ್ ಇತ್ತೇನಂತಂದರೆ, ತಾಯಿ ಆಸ್ತಿ ಪಾಸ್ತಿ ಇದು ಬೇಕಾ, ಇಲ್ಲದ್ರೆ ನಿನಗೆ ಕ್ರಿಸ್ತನು ಬೇಕಾ ಎಂಬುದಾಗಿ. ಅವರು ಒಂದು ಹೇಳಿದರು, ಒಂದಲ್ಲ ಒಂದಿನ ನಾನು ಬಿಟ್ಟು ಹೋಗಲೇಬೇಕು, ಈ ಲೋಕದೆಲ್ಲ ಆಸ್ತಿಯನ್ನು ನಾನು ಬಿಟ್ಟು ಹೋಗಲೇಬೇಕು. ಹೋಗಬೇಕಾದ್ರೆ ಎಲ್ಲಿ ಹೋಗಬೇಕು? ಒಂದು ಕ್ರಿಸ್ತನ ಬಳಿಗೆ ಹೋಗಬೇಕು, ಅಥವಾ ನಾವು ಅದನ್ನು ಬಿಡಬೇಕಾದ್ರೆ ನಾನು ಆಸ್ತಿಯನ್ನು ಇಟ್ಕೊಳ್ಬೇಕಾಗ್ತದೆ. ಆದರೆ ಅವರಿಗೆ ಒಂದು ಆಸೆ ಏನಂತಂದರೆ, ಆ ನಿತ್ಯ ಜೀವ ಅವರಿಗೆ ಬೇಕಾಗಿತ್ತು. ಯಾವಾಗ ಅವರಿಗೆ ಆ ನಿತ್ಯ ಜೀವದ ಬಗ್ಗೆ ಗೊತ್ತಾಯಿತು, ಕ್ರಿಸ್ತನ ಬಗ್ಗೆ ಗೊತ್ತಾಯಿತು, ಅವರು ಈ ಲೋಕದ ಆಸ್ತಿ ಪಾಸ್ತಿ ಮೇಲೆ ಅವರು ಬೆಲೆ ಕೊಡಲಿಲ್ಲ ಪ್ರಿಯರೇ. ದೇವರ ವಾಕ್ಯ ಹೇಳ್ತದೆ, ಈ ಲೋಕವನ್ನೆಲ್ಲ ಸಂಪಾದನೆ ಮಾಡಿಕೊಂಡು ಇನ್ನು ಆತ್ಮ ನಷ್ಟಪಟ್ಟರೆ ಏನು ಪ್ರಯೋಜನ ಎಂಬುದಾಗಿ. ಖಂಡಿತವಾಗಿ ಪ್ರಿಯರೇ, ನಾವು ಈ ಲೋಕವನ್ನೆಲ್ಲ ಸಂಪಾದನೆ ಮಾಡಿ ಕೂಡ ನಮಗಿರುವಂಥ ಅಮೂಲ್ಯವಾದ ಈ ಆಸ್ತಿಯನ್ನು ನಾವು ಕಳ್ಕೊಳ್ಳೋದಾದರೆ ಅದು ಯಾವುದಕ್ಕೂ ಪ್ರಯೋಜನ ಇಲ್ಲ ಪ್ರಿಯರೇ. ಯಾಕಂದರೆ ನಮಗಿರುವಂಥ ಒಂದೇ ಒಂದು ಜೀವಿತವಾಗಿದೆ. ಈ ಒಂದು ಜೀವಿತದಲ್ಲಿ ನಾವು ತೀರ್ಮಾನ ಮಾಡಬೇಕು ನಾವು ಯಾವ ಕಡೆ ಹೋಗಬೇಕೆಂಬುದಾಗಿ. ಯಾಕಂದರೆ ಹೋಗ್ಲಿಕ್ಕಿರುವಂಥ ಮಾರ್ಗ ಎರಡೇ ಆಗಿದೆ, ಒಂದು ಪರಲೋಕ, ಇಲ್ಲ ನಿತ್ಯ ನರಕ ಅಥವಾ ನಿತ್ಯ ಮರಣ. ಒಂದು ನಿತ್ಯ ಜೀವ, ಒಂದು ನಿತ್ಯ ಮರಣವಾಗಿದೆ. ಒಂದು ವೇಳೆ ನಾವು ನಿತ್ಯ ಜೀವನ ಆರಿಸ್ಕೊಳ್ಳೋದಾದರೆ ಈ ಲೋಕ ಆ ನಿತ್ಯ ಜೀವದ ಎದುರಿಗೆ ಏನೂ ಅಲ್ಲ ಪ್ರಿಯರೇ. ನಿಮ್ಮ ಜೀವಿತವನ್ನು ನೀವು ಕ್ರಿಸ್ತನಿಗೆ ಒಪ್ಪಿಸಿಕೊಡಿ, ಅಥವಾ ನಿಮ್ಮನ್ನು ಮಾರ್ಪಡಿಸಲಿಕ್ಕೆ ಒಂದು ಸಮಯದಲ್ಲಿ ನಿಮಗೆ ಕಷ್ಟ ಬರ್ಬೋದು, ಆದರೆ ಸ್ಥಿರವಾಗಿ ನಿಲ್ಲೋದು. ಯಾಕೆ ದೇವರ ವಾಕ್ಯ ಕೂಡ ಹೇಳ್ತದೆ, ಸಂಜೆಗೆ ಒಂದು ಗೋಳಾಟ ಬಂದರು, ಮುಂಜಾನೆ ನಮಗೆ ಹರ್ಷ ಧ್ವನಿ ಕೇಳಿಸೋದು ಎಂಬುದಾಗಿ. ಅಂದರೆ ಒಂದು ಕ್ಷಣದೊಳಗೆ ದೇವರು ನಮ್ಮ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಶಕ್ತನಾಗಿದ್ದಾನೆ ಪ್ರಿಯರೇ. ನೀವು ಆತನ ನಂಬುದಾದರೆ ದೇವರು ನಿಮ್ಮ ಜೊತೆ ಅದ್ಭುತ ಮಾಡ್ತಾನೆ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಸೇವಕ ಮೂಲಕ ಬರಲಿಕ್ಕಿದ್ದೇವೆ. ಅಲ್ಲಿವರೆಗೆ ತಪ್ಪದೇ ವೀಕ್ಷಿಸಿ ನಿಮ್ಮ ನೆಚ್ಚಿನ ಆಸರೆ ಟಿವಿ. ವಂದನೆಗಳು.